ಹಾಯ್ ಹಲೋ ನಮಸ್ಕಾರ ಆತ್ಮೀಯ ಸ್ಪರ್ಧಾರ್ಥಿಗಳಿಗೆ ಸ್ವಾಗತ ಸುಸ್ವಾಗತ ಹಾಗೂ ನನ್ನ ನೆಚ್ಚಿನ 8ನೇ ತರಗತಿ ವಿದ್ಯಾರ್ಥಿಗಳಿಗೆ ಸ್ವಾಗತ ಸುಸ್ವಾಗತ. ನಿಮ್ಮೆಲ್ಲರಿಗೂ ಗೊತ್ತಿರಂಗೆ ನಾನು ಏನು ಇವತ್ತಿನ ಟಾಪಿಕ್ ತಗೊಂಡಿದ್ದೀನಿ ಅಂತಂದ್ರೆ ಸೂಕ್ಷ್ಮಾಣುಜೀವಿಗಳು ಮಿತ್ರ ಮತ್ತೆ ಶತ್ರು ಎನ್ನುವ ಒಂದು ಟಾಪಿಕ್ ಅನ್ನ ತಗೊಂಡಿದ್ದೀವಿ. ಹೌದಲ್ವಾ? ಸೂಕ್ಷ್ಮಾಣುಜೀವಿಗಳು ನಮ್ಮ ಸುತ್ತಮುತ್ತನೇ ಇರ್ತವೆ, ಅದರಿಂದ ನಮಗೆ ಬೆನಿಫಿಟ್ ಐತೆ, ಬೆನಿಫಿಟ್ ಇಲ್ಲ. ಸೊ ಅದನ್ನ ನಾನು ಏನ್ ಮಾಡ್ತಾ ಹೋಗ್ತೀನಿ ಅಂತಂದ್ರೆ ಈ ತರಗತಿಯಲ್ಲಿ ಹೇಳ್ತಾ ಹೋಗ್ತೀನಿ, ಬನ್ನಿ. ಎಸ್, ಈ ಕ್ಲಾಸಿನಲ್ಲಿ ನಾನು ಹೇಳುವಂತದ್ದು ಸುಮಾರು ಕಲಿಕಾಂಶಗಳನ್ನ ನೋಡಿ. ಈ ತರಗತಿಯಲ್ಲಿ ನಾನು ಎಷ್ಟು ಹೇಳ್ತೀನಿ ಅಂತಂದ್ರೆ ಏನೇನ್ ಹೇಳ್ತೀನಿ ಅಂತಂದ್ರೆ ಫಸ್ಟ್ ಕಲಿಕಾಂಶ ನೋಡಿ, ಇಲ್ಲಿ ಏನಿದೆ, ಸೂಕ್ಷ್ಮ ಜೀವಿಗಳು ಅರ್ಥ ಮತ್ತೆ ವಿಧಗಳು. ಏನು ಸೂಕ್ಷ್ಮಾಣು ಜೀವಿ ಎಂದರೇನು ಅಂತ ಹೇಳ್ತೀನಿ, ಮತ್ತೆ ಆ ಸೂಕ್ಷ್ಮಾಣು ಜೀವಿಗಳಲ್ಲಿ ಯಾವ್ಯಾವ ವಿಧಗಳಿದಾವೆ ಅಂತ ಹೇಳ್ತೀನಿ. ನೆಕ್ಸ್ಟ್ ಸ್ನೇಹಿ ಸೂಕ್ಷ್ಮಾಣು ಜೀವಿಗಳಂತಿದ್ದಾವೆ, ಅಂದ್ರೆ ಯಾವ ಸೂಕ್ಷ್ಮಾಣು ಜೀವಿಗಳಿಂದ ಬೆನಿಫಿಟ್ ಇದೆ. ಹೌದಲ್ವಾ? ನೆಕ್ಸ್ಟ್ ಆ ಸೂಕ್ಷ್ಮಾಣು ಜೀವಿಗಳಿಂದ ಮೊಸರು ತಯಾರಿಕೆ ಮಾಡ್ತೀವಿ, ಬ್ರೆಡ್ ತಯಾರಿಕೆ ಮಾಡ್ತೀವಿ, ಮತ್ತೆ ಸೂಕ್ಷ್ಮ ಜೀವಿಗಳಿಂದ ವಾಣಿಜ್ಯ ಬಳಕೆಯನ್ನ ಮಾಡ್ತಾ ಇದೀವಿ. ಹೌದು, ವಾಣಿಜ್ಯ ಬಳಕೆಗೂ ಕೂಡ ನಾವ್ ಏನ್ ಮಾಡ್ತಾ ಇದೀವಿ ಅಂತಂದ್ರೆ ಸೂಕ್ಷ್ಮಾಣು ಜೀವಿಗಳನ್ನ ಬಳಸ್ತಾ ಇದೀವಿ. ನೆಕ್ಸ್ಟ್ ಸೂಕ್ಷ್ಮ ಜೀವಿಗಳ ಔಷಧೀಯವಾಗಿ ನಾವ್ ಏನ್ ಮಾಡ್ತಾ ಇದೀವಿ, ಬಳಕೆಯನ್ನ ಮಾಡ್ತಾ ಇದೀವಿ. ಔಷಧಿಯನ್ನ ತಯಾರಿಸಕ್ಕೂ ಕೂಡ ನಾವು ಸೂಕ್ಷ್ಮಾಣು ಜೀವಿಗಳನ್ನ ಪಡ್ಕೋತೀವಿ. ನೆಕ್ಸ್ಟ್ ಅದರಿಂದ ನಾವೇನ್ ಮಾಡ್ತೀವಿ, ಪಡ್ಕೋತೀವಿ ಔಷಧಿಯನ್ನ. ಲಸಿಕೆಯನ್ನು ಕೂಡ ಪಡ್ಕೋತಾ ಇದೀವಿ ಅಂತಂದ್ರೆ ಅದು ಕೂಡ ಸೂಕ್ಷ್ಮಾಣು ಜೀವಿಗಳಿಂದ. ಸೊ ಈ ಮತ್ತೆ ಅಷ್ಟೇ ಅಲ್ಲ ಕಣ್ರಿ, ಸೂಕ್ಷ್ಮಾಣು ಜೀವಿಗಳಿಂದ ಏನೇನ್ ಬೆನಿಫಿಟ್ ಇದೆ ಅಂತಂದ್ರೆ ಮಣ್ಣಿನ ಫಲವತ್ತತೆಯನ್ನು ಹೆಚ್ಚಿಸುವುದು ಮತ್ತು ಪರಿಸರವನ್ನ ಸ್ವಚ್ಛವಾಗಿ ಇಡುತ್ತದೆ. ಹೌದಲ್ವಾ? ಸೂಕ್ಷ್ಮಾಣು ಜೀವಿಗಳಿಲ್ಲ ಅಂತಂದ್ರೆ ಪರಿಸರವೂ ಕೂಡ ಸ್ವಚ್ಛವಾಗಿರೋದಿಲ್ಲ. ಮತ್ತೆ ಮಣ್ಣಿನ ಫಲವತ್ತತೆ ಹೆಚ್ಚಿಸಬೇಕು ಅಂತಂದ್ರೆ ಸೂಕ್ಷ್ಮಾಣು ಜೀವಿಗಳು ಬೇಕು. ಹಾಗಾದ್ರೆ ಯಾವ ಸೂಕ್ಷ್ಮಾಣು ಜೀವಿಗಳು ಬೇಕು ಅಂತ ಅಂದ್ಬಿಟ್ಟು ನಾನು ಈ ತರಗತಿಯಲ್ಲಿ ಹೇಳ್ತೀನಿ. ಇವೆಲ್ಲವೂ ಕೂಡ ಸಾಮಾನ್ಯವಾಗಿ ಸ್ನೇಹಿ ಸೂಕ್ಷ್ಮಾಣು ಜೀವಿಗಳು. ಈಗ ನೆಕ್ಸ್ಟ್ ಬರ್ತಾ ಇದ್ದೀನಿ, ಇವೆಲ್ಲವೂ ಮಿತ್ರ. ಈಗ ನಾನು ಯಾವ್ದು ಹೇಳ್ತಾ ಇದ್ದೀನಿ, ಶತ್ರು ಏನು, ಹಾನಿಕಾರಕ ಸೂಕ್ಷ್ಮಾಣು ಜೀವಿಗಳ ಬಗ್ಗೆ ಹೇಳ್ತಾ ಇದ್ದೀನಿ. ಸೊ ಹಾನಿಕಾರಕ ಸೂಕ್ಷ್ಮಾಣು ಜೀವಿಗಳು ಅಂತಂದ್ರೆ ನೋಡಿ, ಮಾನವರಲ್ಲಿ ರೋಗಕ್ಕೆ ಕಾರಣವಾಗಿರುವಂತಹ ಸೂಕ್ಷ್ಮಾಣು ಜೀವಿಗಳು. ಇಟ್ ಮೀನ್ಸ್ ಮನುಷ್ಯರಿಗೂ ಕೂಡ ಯಾವ ಸೂಕ್ಷ್ಮಾಣು ಜೀವಿಗಳು ತೊಂದರೆಯನ್ನ ಮಾಡ್ತವೆ, ಹಾನಿಯನ್ನ ಮಾಡ್ತವೆ ಅಂತ. ನಮ್ಮ ಮನುಷ್ಯರು ಮಾತ್ರ ಅಲ್ಲ ಕಣ್ರಿ, ಪ್ರಾಣಿಗಳಿಗೂ ಕೂಡ ಯಾವ ಸೂಕ್ಷ್ಮಾಣು ಜೀವಿಗಳು ಹಾನಿ ಮಾಡ್ತದೆ ಅಂತ ಹೇಳ್ತೀನಿ. ಅಷ್ಟೇ ಅಲ್ಲ ಕಣ್ರಿ, ಸಸ್ಯಗಳಿಗೂ ಕೂಡ ಸೂಕ್ಷ್ಮಾಣು ಜೀವಿಗಳು ಹಾನಿ ಮಾಡ್ತವೆ. ನಾವೇನಂತ ಅನ್ಕೊಂಡಿರ್ತೀವಿ, ನಾವು ಇವತ್ತಿನವರೆಗೂ ಕೂಡ ಸಾಮಾನ್ಯವಾಗಿ ಪ್ರಾಣಿಗಳಿಗೆ ಹಾನಿ ಮಾಡ್ತದೆ, ಮನುಷ್ಯರಿಗೆ ಹಾನಿ ಮಾಡ್ತದೆ ಸೂಕ್ಷ್ಮಾಣು ಜೀವಿಗಳಿಂದ ಅಂತ ಅನ್ಕೊಂಡಿರ್ತೀವಿ. ಬಟ್ ಸೂಕ್ಷ್ಮಾಣು ಜೀವಿಯಿಂದ ಸಸ್ಯಗಳಿಗೂ ಕೂಡ ಏನಾಗುತ್ತೆ, ಹಾನಿ ಆಗುತ್ತೆ. ಹಾಗಾದ್ರೆ ಏನೇನಾಗುತ್ತೆ, ಯಾವ್ಯಾವ ಕಾಯಿಲೆಗಳು ಬರುತ್ತೆ ಅಂದ್ಬಿಟ್ಟು ಈ ತರಗತಿಯಲ್ಲಿ ತಿಳ್ಕೊಳ್ತೀವಿ. ನೆಕ್ಸ್ಟ್ ಏನೈತೆ, ಆಹಾರ ವಿಷಮಯವಾಗುವಿಕೆ. ಎಲ್ಲಿದೆ, ಇಲ್ಲಿದೆ. ಹೌದು, ಸೂಕ್ಷ್ಮಾಣು ಜೀವಿಗಳಿಂದ ಆಹಾರ ಏನಾಗ್ತೈತೆ ಅಂತಂದ್ರೆ ವಿಷಮಯ ಆಗ್ತೈತೆ. ಸೊ ಆಟೋಮೆಟಿಕ್ ಆಗಿ ಏನಾಗ್ತದೆ, ವಿಷಮಯ ಆಗ್ತದೆ. ಸೊ ಹಾಗಾದ್ರೆ ಆ ಆಹಾರವನ್ನ ನಾವು ಯಾವ ತರ ಸ್ಟೋರ್ ಮಾಡಿ ಇಟ್ಕೋಬೇಕು ಅನ್ನೋದನ್ನು ಕೂಡ ನಾನು ಏನ್ ಮಾಡ್ತಾ ಹೋಗ್ತೀನಿ ಅಂದ್ರೆ ಇಲ್ಲಿ ಹೇಳ್ತಾ ಹೋಗ್ತೀನಿ. ಆಹಾರ ಸಂರಕ್ಷಣೆ. ಆಹಾರ ವಿಷ ಆಗ್ತದಲ್ಲ, ಆ ವಿಷ ಆಗದೇನೆ ಇರೋದಕ್ಕೆ ನಾವ್ ಏನನ್ನ ಮಾಡ್ಬೇಕು ಅಂತ ಅನ್ಬಿಟ್ಟು ನಾನು ಈ ಆಹಾರ ಸಂರಕ್ಷಣೆ ಎನ್ನುವ ಟಾಪಿಕ್ ಎಲ್ಲ ಹೇಳ್ತೀನಿ. ಸೊ ಅದ್ರಲ್ಲಿ ನೋಡಿ, ನಾವೇನೇನ್ ಮಾಡ್ತೀವಿ ಅಂತಂದ್ರೆ ಆಹಾರ ಚೆನ್ನಾಗಿರ್ಬೇಕು ಅನ್ನೋಕ್ಕೋಸ್ಕರ ರಾಸಾಯನಿಕ ವಿಧಾನವನ್ನ ಬಳಸ್ಕೊತೀವಿ. ನೆಕ್ಸ್ಟ್ ಅಡುಗೆ ಉಪ್ಪನ್ನ ಬಳಸ್ಕೊತೀವಿ, ಸಕ್ಕರೆ, ಎಣ್ಣೆ, ವಿನೆಗರ್ ಅಲ್ಲಿ ಅಸಿಟಿಕ್ ಆಮ್ಲ ಇರ್ತದೆ ಕಣ್ರಿ. ಮತ್ತೆ ಶಾಖ ಕೊಡೋದು, ಮತ್ತೆ ಹೀಟ್ ಮಾಡೋದು, ಮತ್ತೆ ತಂಪು ಮಾಡೋದು, ಇಂಥ ವಿಧಾನಗಳನ್ನ ಬಳಸ್ಕೊಂಡು, ಪಟ್ಟಣ ಕಟ್ಟುವಿಕೆ, ಇಂಥ ವಿಧಾನಗಳನ್ನ ಬಳಸ್ಕೊಂಡು ನಾವ್ ಏನ್ ಮಾಡ್ತಾ ಇದೀವಿ ಅಂತಂದ್ರೆ ಸೂಕ್ಷ್ಮಾಣು ಜೀವಿಗಳಿಂದ ಆಹಾರವನ್ನ ರಕ್ಷಣೆ ಮಾಡ್ತಾ ಇದೀವಿ. ಅಷ್ಟೇ ಅಲ್ಲ, ಇವತ್ತಿನ ತರಗತಿಯಲ್ಲಿ ಲಾಸ್ಟ್ ಅಂಶ ಏನಿದೆ, ನೈಟ್ರೋಜನ್ ಸ್ಥಿರೀಕರಣ. ಹೌದು, ನಮ್ಮ ವಾತಾವರಣದಲ್ಲಿ ಎಷ್ಟಿದೆ ಅಂತಂದ್ರೆ 78% ಅಷ್ಟು ಏನಿದೆ, ನೈಟ್ರೋಜನ್ ಇದೆ ಕಣ್ರಿ. ನಮ್ಮ ಸುತ್ತಮುತ್ತ ವಾತಾವರಣದಲ್ಲಿ ಗಾಳಿ ಇದೆ ಅಲ್ವಾ, ಗಾಳಿ ಅಂದ್ರೇನು, ಅನಿಲಗಳ ಮಿಶ್ರಣ ಅಲ್ವಾ. ಸೊ ಆ ಅನಿಲಗಳ ಮಿಶ್ರಣ ಅಂತಂದ್ರೆ ಅದ್ರಲ್ಲಿ ಏನೇನಿರ್ತವೆ, ಹೈಡ್ರೋಜನ್ ಇರ್ತದೆ, ಹೀಲಿಯಂ ಇರ್ಬೋದು, ಮತ್ತೆ ಜಡ ಅನಿಲಗಳಿರ್ತವೆ. ಅದರಲ್ಲಿ ನೈಟ್ರೋಜನ್, ಕಾರ್ಬನ್ ಡೈಆಕ್ಸೈಡ್, ಆಕ್ಸಿಜನ್ ಇವೆಲ್ಲವೂ ಕೂಡ ಇರ್ತದೆ ಕಣ್ರೆ ಗಾಳಿಲಿ. ಆ ಗಾಳಿಯಲ್ಲಿ ನೈಟ್ರೋಜನ್ ಅನ್ನೋದು ಏನಿದೆ ಅಂತಂದ್ರೆ ಜಾಸ್ತಿ ಇದೆ, 78% ಅಷ್ಟು ನೈಟ್ರೋಜನ್ ಇದೆ. ಸೊ ಆ ನೈಟ್ರೋಜನ್ ಜಾಸ್ತಿ ಆಗಲ್ಲ ಮತ್ತೆ ಕಡಿಮೆನೂ ಆಗಲ್ಲ. ಯಾಕೆ ಅಂದ್ಬಿಟ್ಟು ಈ ತರಗತಿಯಲ್ಲಿ ನಾನು ನಿಮ್ಗೆ ಹೇಳ್ತೀನಿ. ನೆಕ್ಸ್ಟ್ ಸ್ಲೈಡ್ಗೆ ಹೋಗೋಣ, ಬನ್ನಿ. ಎಸ್, ನೆಕ್ಸ್ಟ್ ಸ್ಲೈಡ್ ಬಂದು ನಾವು ನೋಡಿ, ಈ ಸ್ಲೈಡ್ ಅಲ್ಲಿ ನಿಮ್ಗೆ ಏನ್ ಕಾಣಿಸ್ತಿದೆ ಅಂತಂದ್ರೆ ಸಾಮಾನ್ಯವಾಗಿ ಏನ್ ಕಾಣಿಸ್ತಿದೆ ಈ ಸ್ಲೈಡ್ ಅಲ್ಲಿ ಸಾಮಾನ್ಯವಾಗಿ ಸೂಕ್ಷ್ಮ ಜೀವಿಗಳು ಅಂತ ಹೆಡ್ಲೈನ್ ಇದೆ. ಏನು ಸೂಕ್ಷ್ಮಾಣು ಜೀವಿಗಳು ಅಂತಂದ್ರೇನು, ನಮ್ಗೆ ಸೂಕ್ಷ್ಮಾಣು ಜೀವಿಗಳು ಅಂತಂದ್ರೆ ನೆನಪಾಗ್ಬಿಡ್ಬೇಕು, ನಮ್ಗೆ ಈ ಆನೆ ಕಾಣುತ್ತೆ, ಇರುವೆ ಕಾಣುತ್ತೆ, ಓಕೆನಾ, ಸೊಳ್ಳೆ ಕಾಣುತ್ತೆ, ಇವೆಲ್ಲವೂ ಕೂಡ ಬರಿಗಣ್ಣಿನಿಂದ ನಾವು ನೋಡ್ತೀವಿ. ಹೌದಲ್ವಾ? ಬಟ್ ಬರಿಗಣ್ಣಿನಿಂದ ನೋಡಕ್ ಆಗದೆ ಇರುವಂತಹ ಜೀವಿಗಳಿದಾವೆ. ಸೊ ಅಂತ ಜೀವಿಗಳಿಗೆ ನಾವೇನಂತ ಕರಿತಿದ್ವಿ, ಸೂಕ್ಷ್ಮಾಣು ಜೀವಿಗಳಂತ ಕರಿತೀವಿ. ಸೊ ಇದೇ ಸೂಕ್ಷ್ಮಾಣು ಜೀವಿಗಳನ್ನ ನಾವು ಇಂಗ್ಲಿಷ್ ಅಲ್ಲಿ ನಾವೇನಂತ ಕರಿತಿದ್ವಿ, ಮೈಕ್ರೋ ಆರ್ಗನಿಸಮ್ಸ್ ಅಂತ ಕರಿತೀವಿ. ಏನಂತ, ಮೈಕ್ರೋ ಆರ್ಗನಿಸಮ್ಸ್ ಅಂತ ಕರಿತೀವಿ, ಅಥವಾ ಮೈಕ್ರೋಬ್ಸ್ ಅಂತಾನು ಕೂಡ ಕರೀತಾರೆ. ಸೊ ಈ ಕಲಿಕಾಂಶದಲ್ಲಿ ಇಲ್ಲೇನೈತೆ, ಬರಿಗಣ್ಣಿನಿಂದ ನೋಡಲಾಗದ ಅಥವಾ ಸೂಕ್ಷ್ಮದರ್ಶಕದ ಸಹಾಯದಿಂದ ನೋಡುವಂತಹ ಜೀವಿಗಳಿಗೆ ನಾವೇನಂತ ಕರಿತೀವಿ, ಸೂಕ್ಷ್ಮಾಣು ಜೀವಿಗಳಂತ ಕರಿತೀವಿ. ಹೌದು,
ನಾವು ಸೂಕ್ಷ್ಮದರ್ಶಕದ ಸಹಾಯದಿಂದ ಮಾತ್ರ ಸೂಕ್ಷ್ಮಾಣುಜೀವಿಗಳನ್ನ ನೋಡೋದಕ್ಕೆ ಸಾಧ್ಯ. ವೆರಿ ವೆರಿ ಇಂಪಾರ್ಟೆಂಟ್. ಹಾಗಾದ್ರೆ ಒಂದು ನೆನ್ಪಿಟ್ಕೊಂಡಿರ್ಬೇಕು, ನಾವಿಲ್ಲಿ ಏನ್ ನೆನ್ಪಿಟ್ಕೊಂಡಿರ್ಬೇಕು ಅಂತಂದ್ರೆ 1940 ಇಸ್ವಿಯಲ್ಲಿ ಎಲೆಕ್ಟ್ರಾನ್ ಸೂಕ್ಷ್ಮದರ್ಶಕವನ್ನ ಕಂಡುಹಿಡಿತಾರೆ. ಯಾರು ಕಂಡುಹಿಡಿತಾರೆ ಅಂತಂದ್ರೆ ಎಲೆಕ್ಟ್ರಾನ್ ಸೂಕ್ಷ್ಮದರ್ಶಕವನ್ನ ಅರ್ನ್ಸ್ಟ್ ERNST ಅರ್ನ್ಸ್ಟ್ ಮತ್ತೆ ಮ್ಯಾಕ್ಸ್ ನಾಲ್ ಎನ್ನುವರು ಏನ್ ಮಾಡ್ತಾರೆ ಅಂತಂದ್ರೆ 1940 ಇಸ್ವಿಯಲ್ಲಿ ಎಲೆಕ್ಟ್ರಾನ್ ಸೂಕ್ಷ್ಮದರ್ಶಕವನ್ನ ಕಂಡಿದ್ದಾರೆ. ಈ ಎಲೆಕ್ಟ್ರಾನ್ ಸೂಕ್ಷ್ಮದರ್ಶಕ ಆಯ್ತಲ್ಲ, ಇದರಿಂದ ನಾವೇನ್ ಮಾಡ್ಬೋದು ಅಂತಂದ್ರೆ ವೈರಸ್ಗಳನ್ನ, ಬ್ಯಾಕ್ಟೀರಿಯಾಗಳನ್ನ, ಶಿಲೀಂಧ್ರಗಳನ್ನ, ಪ್ರೋಟೋಜೋಗಳನ್ನ ಸೂಕ್ಷ್ಮದರ್ಶಕದ ಅಡಿಯಲ್ಲಿ ಇಟ್ಬಿಟ್ಟು ನಾವು ನೋಡ್ಬೋದು. ತುಂಬಾ ಇಂಪಾರ್ಟೆಂಟ್ ಕಣ್ರಿ ಎಲೆಕ್ಟ್ರಾನ್ ಸೂಕ್ಷ್ಮದರ್ಶಕ. ನೀವೆಲ್ಲ ಸ್ಟಡಿ ಮಾಡಕ್ ಹೋದಾಗ್ಲೂ ಕೂಡ ಎಲೆಕ್ಟ್ರಾನ್ ಸೂಕ್ಷ್ಮದರ್ಶಕವನ್ನ ಬಳಸ್ಕೋತೀರಾ. ನೋಡಿ, ಈಗ ಸೂಕ್ಷ್ಮಾಣು ಜೀವಿ ಅಂದ್ರೆ ಏನಂತ ಗೊತ್ತಾಯ್ತು. ಬರಿಗಣ್ಣಿನಿಂದ ನೋಡಲಾಗದಂತಹ ಜೀವಿಗಳಿಗೆ ಅಥವಾ ಬರಿಗಣ್ಣಿನಿಂದ ಕಾಣಲಾಗದಂತಹ ಜೀವಿಗಳಿಗೆ ನಾವು ಸೂಕ್ಷ್ಮಾಣು ಜೀವಿಗಳಂತ ಕರಿತೀವಿ. ಹಾಗಾದ್ರೆ ಯಾವ್ಯಾವು ಅಂತ ಕೇಳಿದ್ರೆ ಬ್ಯಾಕ್ಟೀರಿಯಾ ಕಣ್ರಿ, ನಮ್ ಕಣ್ಣಿಗೆ ಕಾಣಕ್ಕಲ್ಲ, ನಿಜ. ನಮ್ ಬಾಯಲ್ಲೂ ಐತೆ ಬ್ಯಾಕ್ಟೀರಿಯಾ ಅಂತ ಹಿಂಗ ಅಂದೆ, ಅಂತ ಅಂದೆ. ಈ ಬಾಯೊಳಗಡೆ ಕೂಡ ಬ್ಯಾಕ್ಟೀರಿಯಾ ಐತೆ. ಇಷ್ಟೇ ಅಲ್ಲ ಕಣ್ರಿ, ಬ್ಯಾಕ್ಟೀರಿಯಾ ಹೇಳ್ಬೇಕು ಅಂತಂದ್ರೆ ಬಾಯಿಂದ ಇಟ್ಕೊಂಡು ಹ್ಯೂಮನ್ ಗಟ್ಟಿದೆಯಲ್ಲ, ಡೈಜೆಸ್ಟಿವ್ ಸಿಸ್ಟಮ್, ಇಡೀ ದೇಹ ತುಂಬಾ ಏನಿದೆ ಅಂತಂದ್ರೆ ಬ್ಯಾಕ್ಟೀರಿಯಾಗಳಿದಾವೆ. ಇದು ವಾಸ್ತವಾಂಶ ಸತ್ಯ ಕಣ್ರಿ, ವಾಸ್ತವಾಂಶ ಸತ್ಯ. ನೋಡಿ, ಈ ಬ್ಯಾಕ್ಟೀರಿಯಾವನ್ನ ನಾವು ಸೂಕ್ಷ್ಮದರ್ಶಕದ ಸಹಾಯದಿಂದ ನೋಡ್ತೀವಿ. ಇದು ಕೂಡ ಸೂಕ್ಷ್ಮಾಣು ಜೀವಿ. ಅಷ್ಟೇ ಅಲ್ಲ, ಶಿಲೀಂಧ್ರ ಇದು ಕೂಡ, ಮತ್ತೆ ಪ್ರೋಟೋಜೋವಾ, ಶೈವಲ, ವೈರಸ್ಸು ಇವೆಲ್ಲವೂ ಕೂಡ ಏನು ಸೂಕ್ಷ್ಮಾಣು ಜೀವಿಗಳು. ನೋಡಿ, ಎಲ್ಲಾ ಜೀವಿಗಳಿದಾವಲ್ಲ, ಇವೆಲ್ಲಾ ಜೀವಿಗಳಿಗಿಂತ ಅತ್ಯಂತ ಚಿಕ್ಕ ಜೀವಿ ಸೂಕ್ಷ್ಮಾಣು ಜೀವಿ ಇದ್ರೆ ಅದು ವೈರಸ್ ಕಣ್ರಿ, ವೈರಸ್. ನೋಡಿ, ವೈರಸ್ಗಳಿಗಿಂತ ಚಿಕ್ಕದೈತೆ, ಅದು ವೈರಾಯ್ಡ್ ಅಂತ ಎಂತ ಕರಿತೀವಿ. ವೈರಸ್ಗಳಿಗಿಂತ ಚಿಕ್ಕದು ಯಾವುದು? ವೈರಾಯ್ಡ್ ಅಂತ ಕರಿತೀವಿ. ವೆರಿ ವೆರಿ ಇಂಪಾರ್ಟೆಂಟ್. ವೈರಸ್ಗಳಿಗಿಂತ ಚಿಕ್ಕದು ವೈರಾಯ್ಡ್. ಇದು 80 ಪಟ್ಟು ಚಿಕ್ಕಗಿರ್ತದೆ ವೈರಸ್ಗಿಂತ. ಇರ್ಲಿ, ಇಲ್ಲಿ ಸೂಕ್ಷ್ಮಾಣು ಜೀವಿಗಳು ಬ್ಯಾಕ್ಟೀರಿಯಾ, ಶಿಲೀಂಧ್ರ, ಪ್ರೋಟೋಜೋವಾ, ಶೈವಲ ಮತ್ತೆ ವೈರಸ್ಸು ಅಂತ ನಾವು ನೆನ್ಪಿಟ್ಕೊಂಡಿರ್ಬೇಕು. ವೈರಸ್ಗಿಂತ ಚಿಕ್ಕ ಜೀವಿಗಳು ಯಾವ್ದಾರು ಇದ್ರೆ ಅದು ವೈರಾಯ್ಡ್ಗಳು 80 ಪಟ್ಟು ಚಿಕ್ಕಗಿರ್ತದೆ ಅಂತ ಅನ್ಕೋಬೇಕು. ಹಾಗಾದ್ರೆ ಈ ಸೂಕ್ಷ್ಮಾಣು ಜೀವಿಗಳಿಂದ ಏನೇನ್ ಆಗ್ತದೆ ಅಂದ್ಬಿಟ್ಟು ನಾನು ಇವಾಗ ಹೇಳ್ತಾ ಹೋಗ್ತೀನಿ ಬನ್ನಿ. ಇಲ್ಲಿ ವೈರಸ್ಗಳಂತ ಕೊಟ್ಟಿದಾರಲ್ಲ, ಸೊ ಈ ವೈರಸ್ಗಳಿಂದ ಸಾಮಾನ್ಯವಾಗಿ ಕಾಯಿಲೆಗಳು ಬರ್ತವೆ. ಏನೇನ್ ಬರ್ತದೆ ನೋಡಿ, ಏನ್ ಬರ್ತೈತೆ? ಶೀತ ಬರ್ತೈತೆ. ಏನೋ ಶೀತ. ನಾವು ಆ ನೀರ್ ಕುಡ್ದು ಈ ನೀರ್ ಕುಡ್ದು ಶೀತ ಆಯ್ತು ಅಂತ ಮಾತಾಡ್ತೀವಲ್ಲ, ಆಕ್ಚುಲಿ ನೀರಿಂದ ಶೀತ ಆಗಿಲ್ಲ. ಆಕ್ಚುಲಿ ಶೀತ ಆಗಿರೋದು ಯಾವ್ದ್ರಿಂದ ಅಂತಂದ್ರೆ ವೈರಸ್ ಇಂದ. ಅಷ್ಟೇ ಅಲ್ಲ, ಇನ್ಫ್ಲೂಯೆಂಜಾ ಇದು ಒಂದ್ ಕಾಯಿಲೆ. ಇದು ಯಾವ್ದ್ರಿಂದ ಆಗೈತೆ? ಇದು ಕೂಡ ವೈರಸ್ ಇಂದ. ಕೇಳ್ತಾರೆ, ಇನ್ಫ್ಲೂಯೆಂಜಾ ವೈರಸ್ ಇಂದ ಬಂದೈತೋ ಬ್ಯಾಕ್ಟೀರಿಯಾದಿಂದ ಬಂದೈತ ಅಂತ ಕೇಳ್ತಾರೆ. ಸೊ ನಾವು ಇನ್ಫ್ಲೂಯೆಂಜಾ ಅಂತ ಹೇಳ್ಬೇಕು, ಇನ್ಫ್ಲೂಯೆಂಜಾ ವೈರಸ್ ಇಂದ ಬಂದಿದೆ ಅಂತ ಹೇಳ್ಬೇಕು. ಸಾಮಾನ್ಯವಾಗಿ ಇದು ಮೂಳೆಗಳಿಗೆ ಸಂಬಂಧಪಟ್ಟಿರುವಂತ ಕಾಯಿಲೆನೂ ಕೂಡ ಆಗ್ತದೆ. ಮಜಲ್ಸ್ ಗಳಿಗೆ ಸಂಬಂಧಪಟ್ಟಿರುವಂತ ಕಾಯಿಲೆ ಆಗ್ತದೆ. ಸೊ ಇದು ವೆರಿ ವೆರಿ ಇಂಪಾರ್ಟೆಂಟ್ ಕಂಡು ಇನ್ಫ್ಲೂಯೆನ್ಸಾ. ನೆಕ್ಸ್ಟ್ ಕರೋನಾ ಅಂತಂದ್ರೇನು? ವೈರಸ್ ಇಂದ ಬಂದಿರುವಂತ ಕಾಯಿಲೆ. ಅದ್ರ ಲಕ್ಷಣಗಳು ನಿಮ್ಮೆಲ್ಲರಿಗೂ ಗೊತ್ತು. HIV ಇದರಿಂದ ಬರುವಂತ ಕಾಯಿಲೆ ಏನು? ಏಡ್ಸ್ ಇಂದ HIV ಬರಲ್ಲ, ನೆನ್ಪಿಟ್ಕೊಂಡಿರಿ. HIV ಇಂದ ಏಡ್ಸ್ ಬರುತ್ತೆ, ಇದನ್ನ ನೀವು ನೆನ್ಪಿಟ್ಕೊಂಡಿರ್ಬೇಕು. ಸೊ HIV ಫುಲ್ ಫಾರ್ಮ್ ಏನಾರು ಕೇಳಿದ್ರೆ ಹ್ಯೂಮನ್ ಇಮ್ಯುನೋ ಡಿಫಿಷಿಯನ್ಸಿ ವೈರಸ್. ಹ್ಯೂಮನ್ ಇಮ್ಯುನೋ ಡಿಫಿಷಿಯನ್ಸಿ ವೈರಸ್. ಏನು? ಇಮ್ಯುನೋ ಡಿಫಿಷಿಯನ್ಸಿ ಹ್ಯೂಮನ್ ಇಮ್ಯುನೋ ಡಿಫಿಷಿಯನ್ಸಿ ವೈರಸ್. ಸೊ ಇದರಿಂದ ಏನ್ ಬರ್ತದೆ? ಏಡ್ಸ್ ಸಾಮಾನ್ಯವಾಗಿ ಬರ್ತದೆ. ಅಷ್ಟೇ ಅಲ್ಲ, ಕೆಮ್ಮಾಗಿರ್ಬೋದು, ಪೋಲಿಯೋ, ಸೀತಾಳೆ ಸಿಡುಬು ಇವೆಲ್ಲವೂ ಕೂಡ ವೈರಸ್ ಇಂದ ಬರ್ತಾ ಇದೆ ಕೇಳ್ತಾರೆ. ನೆಕ್ಸ್ಟ್ ಬ್ಯಾಕ್ಟೀರಿಯಾಗಳಿಂದ ಬರುವಂತ ಕಾಯಿಲೆ ಟೈಫಾಯ್ಡ್ ಬರ್ತದೆ ಕಣ್ರಿ ಬ್ಯಾಕ್ಟೀರಿಯಾದಿಂದ. ಇತ್ತೀಚಿನ ದಿನಗಳಲ್ಲಿ ಏನಾಗ್ತಿದೆ ಅಂತಂದ್ರೆ ಟೈಫಾಯ್ಡ್ ಜಾಸ್ತಿ ಆಗ್ತೈತೆ, ಅದ್ಬಿಟ್ರೆ ಡೆಂಗ್ಯೂ ಜಾಸ್ತಿ ಆಗ್ತೈತೆ. ಡೆಂಗ್ಯೂ ಬಗ್ಗೆ ಒಂದು ವಿಡಿಯೋ ಮಾಡೇ ಮಾಡ್ತೀನಿ. ಇನ್ನೊಂದು ಎರಡೇ ದಿನದಲ್ಲಿ ನಾನು ಡೆಂಗ್ಯೂ ಬಗ್ಗೆ ವಿಡಿಯೋ ಮಾಡ್ತೀನಿ, ನೋಡ್ತಾ ಇರಿ. ಸೊ ಅದನ್ನ ಸ್ವಲ್ಪ ಅದನ್ನ ನಾವ್ ಏನ್ ಮಾಡ್ತೀವಿ ಅಂತಂದ್ರೆ ಡೆಂಗ್ಯೂ ಬಗ್ಗೆ ಅವೇರ್ನೆಸ್ ಮೂಡ್ಸೋಕೋಸ್ಕರ ನಾನು ಏನ್ ಮಾಡ್ತೀನಿ, ವಿಡಿಯೋ ಮಾಡ್ತೀನಿ. ಜೊತೆಗೆ ಕಾಂಪಿಟೇಟಿವ್ ಪರ್ಪಸ್ ನಾನು ವಿಡಿಯೋ ಮಾಡ್ಕೊಡ್ತೀನಿ. ಇರ್ಲಿ, ಈಗ ಬ್ಯಾಕ್ಟೀರಿಯಾದಿಂದ ಏನ್ ಬರ್ತದೆ? ಸೂಕ್ಷ್ಮಾಣು ಜೀವಿಗಳು ಬ್ಯಾಕ್ಟೀರಿಯಾದಿಂದ ಬರುವಂತ ಕಾಯಿಲೆಗಳು ಟೈಫಾಯ್ಡ್ ಕಾಯಿಲೆ ಬರ್ತದೆ, ಕ್ಷಯ TB ಕಾಯಿಲೆ ಅಂತ ಹೇಳ್ತಾರಲ್ಲ, ಇದು ಕೂಡ ಬರ್ತದೆ. ಸೊ TB ಟ್ಯೂಬರ್ಕುಲೋಸಿಸ್ ಎನ್ನುವ ಒಂದು ರೋಗಾಣುವಿನಿಂದ ಏನಾಗ್ತದೆ? ಈ ರೋಗ ಬರ್ತದೆ. ಕ್ಷಯ, ಕೆಮ್ತಾನೆ ಇರ್ತಾರೆ ಕಣ್ರಿ, ಕೆಮ್ತಾನೆ ಇರ್ತಾರೆ, ಹೌದಲ್ವಾ? ನೆಕ್ಸ್ಟ್ ಸೂಕ್ಷ್ಮಾಣು ಜೀವಿಗಳಲ್ಲಿ ಏನು? ಈಗ ಪ್ರೋಟೋಜೋವಾ ಅಂತ ಹೇಳಿದೆ ನೋಡಿ. ಸೂಕ್ಷ್ಮಾಣು ಜೀವಿಗಳಲ್ಲಿ ಬ್ಯಾಕ್ಟೀರಿಯಾದಿಂದ ಬಂದಿದೆ ಕಾಯಿಲೆಗಳು. ಈಗ ಮತ್ತೆ ಅದೆಲ್ಲ ವೈರಸ್ ಇಂದ ಯಾವ್ಯಾವ ಕಾಯಿಲೆ ಬಂದಿದೆ ಅಂತ ಹೇಳಿದೀನಿ. ನೆಕ್ಸ್ಟ್ ಯಾವ್ದು ಹೇಳ್ತಿದ್ದೀನಿ? ಪ್ರೋಟೋಜೋವಾ ಅಂತ ಹೇಳ್ತೀನಿ. ಪ್ರೋಟೋಜೋವಾ ಅಂತಂದ್ರೆ ಕನ್ನಡದಲ್ಲಿ ಆದಿಜೀವಿಗಳು ಅಂತ ಕರಿತೀವಿ. ಯಾವ ಜೀವಿಗಳು? ಆದಿಜೀವಿಗಳು ಅಂತ ಕರಿತೀವಿ. ಇದೇ ಆದಿಜೀವಿಗಳಿಂದ ಬರುವಂತದ್ದು ಬೇದಿ ಆಗಿರ್ಬೋದು, ಮಲೇರಿಯಾ ಆಗಿರ್ಬೋದು. ವೆರಿ ವೆರಿ ಇಂಪಾರ್ಟೆಂಟ್, ಬೇದಿ ಮತ್ತೆ ಮಲೇರಿಯಾ. ಸೊ ಮಲೇರಿಯಾ ಸೊಳ್ಳೆಯಿಂದ ಬರೋದಲ್ವಾ? ಹೌದು, ಅದೊಂದು ವಾಹಕ ಅಷ್ಟೇ. ಒಂದು ರೋಗಾಣುವನ್ನ ಇನ್ನೊಂದು ದೇಹಕ್ಕೆ ವರ್ಗಾಯಿಸಲು ಇರುವುದಕ್ಕೆ ಇರುವಂತ ಒಂದು ವಾಹಕ ಅದು
ಸೊಳ್ಳೆ. ಹೌದಲ್ವಾ? ಅದೊಂದು ವಾಹಕ. ನೆಕ್ಸ್ಟ್ ಸ್ಲೈಡ್ಗೆ ಹೋಗೋಣ ಬನ್ನಿ. ಇಲ್ಲಿ ನೀವು ನೋಡ್ತಿರಂಗೆ ಏನ್ ಕಾಣ್ತಿದೆ? ಬ್ಯಾಕ್ಟೀರಿಯಾಗಳು. ಹೌದಲ್ವಾ? ಬ್ಯಾಕ್ಟೀರಿಯಾಗಳು ನೋಡಿ, ಇಲ್ಲಿ ನೀಲಿ ಕಲರ್ ಬ್ಯಾಕ್ಟೀರಿಯಾ ಇದೆ, ಕೆಂಪು ಕಲರ್ ಬ್ಯಾಕ್ಟೀರಿಯಾ. ಈ ಶೇಪ್ ಅಲ್ಲಿ ಸಾಮಾನ್ಯವಾಗಿ ಏನಿರ್ತದೆ? ಬ್ಯಾಕ್ಟೀರಿಯಾಗಳು ಇರ್ತದೆ. ಸಾಮಾನ್ಯವಾಗಿ 90% ಅಷ್ಟು ರೆಕ್ಟಾಂಗುಲರ್ ಸಿಲಿಂಡರ್ ಶೇಪ್ ಬ್ಯಾಕ್ಟೀರಿಯಾಗಳನ್ನ ನಾವು ಕಾಣಬಹುದು ಕಣ್ರಿ. ನೆಕ್ಸ್ಟ್ ಸ್ಲೈಡ್ಗೆ ಹೋಗೋಣ ಬನ್ನಿ. ವೇಟ್. ಎಸ್, ಇದು ಕೂಡ ಏನು? ಇದು ಕೂಡ ಬ್ಯಾಕ್ಟೀರಿಯಾ ಕಣ್ರಿ. ಟೈಫಾಯ್ಡ್ ಬರ್ತದೆ ಅಂತ ಹೇಳಿದ್ನಲ್ಲ ಇವಾಗ ತಾನೆಯ. ಸೊ ಈ ಬ್ಯಾಕ್ಟೀರಿಯಾ ಏನ್ ಮಾಡ್ತದೆ ಅಂತಂದ್ರೆ ಟೈಫಾಯ್ಡ್ ಬರಂಗ್ ಮಾಡ್ತದೆ ಕಣ್ರಿ ನಮ್ಗೆ. ನನಗೂ ಒಂದ್ಸಲ ಬಂದಿತ್ತು ಟೈಫಾಯ್ಡ್. ಅಯ್ಯಪ್ಪ, ಕಾಲಿಗೆ ಸಾಕಳದ್ ಕೇಳ್ತೀಯಾ? ಇಂಜೆಕ್ಷನ್ ಕೇಳ್ತೀಯಾ? ಬ್ಲಡ್ ಚೆಕಪ್ ಅಂತ ಕೇಳ್ತೀಯಾ? ಅಯ್ಯೋ, ಕೇಳಂಗಿಲ್ಲ ಕಣ್ರಪ್ಪ. ಈ ಟೈಫಾಯ್ಡ್ ಯಾವ್ದ್ರಿಂದ ಬರ್ತೈತಿ ಅಂತಂದ್ರೆ ಒಂದು ಬ್ಯಾಕ್ಟೀರಿಯಾ ಇದೆ. ಆ ಬ್ಯಾಕ್ಟೀರಿಯಾದ ಹೆಸರು ಇಲ್ಲೇ ಕೊಟ್ಟಿದ್ದಾರೆ ನೋಡಿ, ಸಾಲ್ಮೊನೆಲ್ಲಾ ಟೈಫಿ ಅಂತ. ಸಾಲ್ಮೊನೆಲ್ಲಾ ಟೈಫಿ. ಟೈಫಾಯ್ಡ್ ಯಾವ ಒಂದು ಬ್ಯಾಕ್ಟೀರಿಯಾದಿಂದ ಬರ್ತದೆ ಅಂತ ಕೇಳಿದ್ರೆ ಸಾಲ್ಮೊನೆಲ್ಲಾ ಟೈಫಿ ಅಂತ ನಾವ್ ಹೇಳ್ಬೇಕಾಗಿರ್ತದೆ. ನೆಕ್ಸ್ಟ್ ಟಿಬಿ ಕಾಯಿಲೆ. ಟಿಬಿ ಕಾಯಿಲೆ ನೋಡಿ, ಟಿಬಿ ಕಾಯಿಲೆ ಬ್ಯಾಕ್ಟೀರಿಯಾದಿಂದ ಬರ್ತದೆ. ಹೌದಲ್ವಾ? ಸೊ ಯಾವ ಬ್ಯಾಕ್ಟೀರಿಯಲ್ಲಿ ನಿಮ್ ಕಣ್ಣಿಗೆ ಕಾಣ್ತಿರಂಗೆ ಯಾವ ಬ್ಯಾಕ್ಟೀರಿಯಾ ನೀವು ಅಂದಾಜಾಗಿ ಹೇಳಿ ನೋಡೋಣ. ಮೈಕೋಬ್ಯಾಕ್ಟೀರಿಯಂ ಟ್ಯೂಬರ್ಕ್ಯುಲೋಸಿಸ್. ಟ್ಯೂಬರ್ಕ್ಯುಲೋಸಿಸ್, ಟಿಬಿ ಮೀನ್ಸ್ ಟ್ಯೂಬರ್ಕ್ಯುಲೋಸಿಸ್. ವೆರಿ ವೆರಿ ಇಂಪಾರ್ಟೆಂಟ್. ಮೈಕೋಬ್ಯಾಕ್ಟೀರಿಯಂ ಟ್ಯೂಬರ್ಕ್ಯುಲೋಸಿಸ್ ಇಂದ ನಮ್ಗೆ ಏನ್ ಬರ್ತೈತೆ? ಟಿಬಿ ಕಾಯಿಲೆ ಬರ್ತಾ ಐತೆ. ನೆಕ್ಸ್ಟ್ ಸೆಡ್ಕೊಂಡು ಬನ್ನಿ. ಎಸ್, ಈಗ ವೈರಸ್ಗಳು. ವೈರಸ್ ಇಂದ ಏನ್ ಬರ್ತದೆ ಅಂತ ಹೇಳಿದೀನಿ? ಶೀತ ಬರ್ತದೆ ಅಂತ ಹೇಳಿದೀನಿ. ನೆಕ್ಸ್ಟ್ ಇನ್ಫ್ಲೂಯೆನ್ಸಾ ಏನಾದ್ ಬರ್ತದೆ. ಇನ್ಫ್ಲೂಯೆನ್ಸಾ ವೈರಸ್ ಇದು. ಏನಿದು? ಇನ್ಫ್ಲೂಯೆನ್ಸಾ ವೈರಸ್ ಅನ್ನ ನೀವು ನೋಡ್ಕೊಳ್ಳಿ. ನೆಕ್ಸ್ಟ್ ಕರೋನಾ ವೈರಸ್. ನೀವು ಸಾಮಾನ್ಯವಾಗಿ ನೋಡಿರ್ತೀರಾ, 2020ನೇ ಇಸ್ವಿಯಲ್ಲಿ ಬಂದಿತ್ತು ಕರೋನಾ. ಸೊ ಈ ವೈರಸ್ ಅನ್ನ ನೀವು ನ್ಯೂಸ್ ಅಲ್ಲಿ ಸಾಕಷ್ಟು ನೋಡಿರ್ತೀರಾ. ಇದರಿಂದ ಕೂಡ ತುಂಬಾ ಎಫೆಕ್ಟ್ ಐತೆ ಕರೋನಾ ವೈರಸ್ ಇಂದ. ನೆಕ್ಸ್ಟ್ ಇದೇ ವೈರಸ್ ಗಳಿಂದ ಇನ್ನೇನ್ ಬರ್ತೈತೆ ಅಂತಂದ್ರೆ ಪೋಲಿಯೋ, ಸೀತಾಳೆ ಸಿಡುಬು ಬರ್ತೈತೆ. ಪೋಲಿಯೋ ಕೂಡ ಬರ್ತೈತೆ ಅಂತಂದ್ರೆ, ಸೀತಾಳೆ ಸಿಡುಬು ಬರ್ತೈತೆ ಅಂದ್ರೆ ವೈರಸ್ ಕಾರಣ. ನೆಕ್ಸ್ಟ್ ಇಲ್ಲಿ ನೋಡ್ತಿದ್ದೀರಾ, ಇವು ಕೂಡ ಏನು? ವೈರಸ್ಗಳು. ಹೌದಲ್ವಾ? ವೈರಸ್ಗಳು ಬ್ಯಾಕ್ಟೀರಿಯಾ ಕೂಡ ಎಫೆಕ್ಟ್ ಮಾಡ್ತದೆ ಅಂತ ವೈರಸ್ಗಳು ಏನಾದ್ರು ಬ್ಯಾಕ್ಟೀರಿಯಾಗೆ ಎಫೆಕ್ಟ್ ಮಾಡಿದ್ರೆ ಅದನ್ನ ಬ್ಯಾಕ್ಟೀರಿಯಾ ಫೇಸ್ ಅಂತ ಕರಿತೀವಿ. ಸೊ ವೈರಸ್ಗಳು, ಈ ವೈರಸ್ ಇದೆಯಲ್ಲ, ಇದು ಬ್ಯಾಕ್ಟೀರಿಯಾಕ್ಕೆ ತೊಂದರೆ ಮಾಡ್ತದೆ ಕಣ್ರಿ. ಈ ವೈರಸ್ ಸೂಕ್ಷ್ಮಣಜೀವಿ. ವೈರಸ್ ಸೂಕ್ಷ್ಮಣಜೀವಿ, ಬ್ಯಾಕ್ಟೀರಿಯಾ ಸೂಕ್ಷ್ಮಣಜೀವಿ. ಬಟ್ ಬ್ಯಾಕ್ಟೀರಿಯಾಗೆ ತೊಂದರೆ ಮಾಡೋದು ಇದು ಕಣ್ರಿ, ಈ ವೈರಸ್. ನೆನ್ಪಿಟ್ಕೊಂಡಿರಿ. ನೆಕ್ಸ್ಟ್ ಪ್ರೋಟೋಜೋವಾ. ಆದಿಜೀವಿಗಳು ಅಂತ ಕರಿತೀವಿ. ಏನಂತ? ಆದಿಜೀವಿಗಳಂತ ಕರಿತೀವಿ. ಈ ಪ್ರೋಟೋಜೋವದಿಂದ ಏನ್ ಬಂದಿದೆ ಹೇಳಿ? ಬೇದಿ ಕಾಯಿಲೆ ಬರ್ತದೆ, ಮಲೇರಿಯಾ ಬರ್ತದೆ. ಸಾಮಾನ್ಯವಾಗಿ ಮಲೇರಿಯಾ ಪ್ಲಾಸ್ಮೋಡಿಯಂ ವೈವ್ಯಾಕ್ಸ್ ಅಂತ. ಪ್ಲಾಸ್ಮೋಡಿಯಂ ವೈವ್ಯಾಕ್ಸ್. ಇಟ್ ಮೀನ್ಸ್ ಪ್ಲಾಸ್ಮೋಡಿಯಂ ಎನ್ನುವ ಒಂದು ರೋಗಾಣುವಿನಿಂದ ಏನಾಗ್ತಿದೆ ಅಂತಂದ್ರೆ ಮಲೇರಿಯಾ ಬರ್ತದೆ ಕಣ್ರಿ. ಹೆಣ್ಣು ಸೊಳ್ಳೆ ಕಚ್ಚುತ್ತದೆ ಕಣ್ರಿ. ಅನಾಫಿಲಿಸ್ ಎನ್ನುವ ಒಂದು ಹೆಣ್ಣು ಸೊಳ್ಳೆ ಕಚ್ಚದ್ರಿಂದ ನಮಗೆ ಮಲೇರಿಯಾವನ್ನ ನಮ್ಮ ಹತ್ರಕ್ಕೆ ತಗೊಳ್ತೀವಿ. ಇಟ್ ಮೀನ್ಸ್ ನಮ್ಗೆ ಕಚ್ಚದ್ರಿಂದ ಏನಾಗ್ತದೆ? ಮಲೇರಿಯಾ ಬರುತ್ತೆ. ನೆಕ್ಸ್ಟ್ ಪ್ಯಾರಾಮಿಸಿಯಂ ಮತ್ತೆ ಅಮೀಬಾ. ಇವು ಕೂಡ ಏನು ಅಂತಂತಂದ್ರೆ ಆದಿಜೀವಿಗಳು. ಇಟ್ ಮೀನ್ಸ್ ಪ್ರೋಟೋಜೋಗಳು. ಪ್ಯಾರಾಮಿಸಿಯಂ, ಅಮೀಬಾ ಆಗಿರ್ಬೋದು, ಯೂಗ್ಲಿನ್ ಆಗಿರ್ಬೋದು, ಇವೆಲ್ಲವೂ ಕೂಡ ಆದಿಜೀವಿಗಳಿಗೆ ಸೇರ್ಕೊಳ್ತದೆ. ನೆಕ್ಸ್ಟ್ ಶೈವಲಗಳು. ಶೈವಲಗಳಿಗೆ ನಾವೇನಂತ ಕರಿತೀವಿ ಅಂತಂದ್ರೆ ಆಲ್ಗೆ ಅಂತ ಕರಿತೀವಿ ಕಣ್ರಪ್ಪ. ಏನಂತ ಇಂಗ್ಲಿಷ್ ಅಲ್ಲಿ ಕೆಲವರು ಇರ್ತಾರೆ, ಸೊ ಆಲ್ಗೆ ಅಂತ ಕರಿತೀವಿ. ಆ ಶೈವಲಗಳಿಗೆ ಬೆಸ್ಟ್ ಎಕ್ಸಾಂಪಲ್ ಏನು? ಕ್ಲಮಿಡೋಮೋನಸ್ ಆಗಿರ್ಬೋದು, ಯುಲೋಥ್ರಿಕ್ಸ್ ಆಗಿರ್ಬೋದು, ಸ್ಪೈರೋಗೈರ್ ಆಗಿರ್ಬೋದು, ಇವೆಲ್ಲವೂ ಕೂಡ ಏನು? ಶೈವಲಗಳು ಅಂದ್ರೆ ಆಲ್ಗೆಗಳು. ಸೊ ಅಷ್ಟೇ ಅಲ್ಲ ಕಣ್ರಿ. ನೆಕ್ಸ್ಟ್ ಮುಂದೆ ಹೋಗೋಣ ಬನ್ನಿ. ಇವೆಲ್ಲವೂ ಸೂಕ್ಷ್ಮಜೀವಿಗಳ ಬಗ್ಗೆ ಹೇಳ್ತಿದ್ದೀನಿ. ಇವೆಲ್ಲವೂ ಕೂಡ ನೋಡ್ತಾ ಇದ್ರಲ್ಲ, ಇವೆಲ್ಲವೂ ಕೂಡ ನಾವು ಸೂಕ್ಷ್ಮದರ್ಶಕದಲ್ಲಿ ಇಟ್ಟು ನೋಡ್ಬೇಕು. ಬಟ್ ಇಲ್ಲಿ ಚಿತ್ರಗಳನ್ನು ಕೊಟ್ಟಿದ್ದೀನಿ. ಹಿಂಗೆ ಇರ್ತಾವಂತ ನಾವು ಅನ್ಕೊಳಂಗಿಲ್ಲ. ಇವೆಲ್ಲವೂ ಕೂಡ ಸೂಕ್ಷ್ಮದರ್ಶಕದಲ್ಲಿ ಇಟ್ಟು ನೋಡ್ಬೇಕು. ಈಗ ನೆಕ್ಸ್ಟ್ ನೋಡಿ, ಶಿಲೀಂಧ್ರಗಳು. ನಾವು ಇಂಗ್ಲಿಷ್ ಅಲ್ಲಿ ಏನಂತ ಕರಿತೀವಿ? ಫಂಗಸ್ ಅಂತ ಕರಿತೀವಿ. ಹೌದಲ್ವಾ? ಫಂಗಲ್ ಇನ್ಫೆಕ್ಷನ್ ಅಂತ ಕರಿತೀವಿ. ಸ್ಕಿನ್ ಮೇಲೆ ರಿಂಗ್ ವರ್ಮ್ ಆಗುವಂತದ್ದು, ಇವೆಲ್ಲವೂ ಕೂಡ ಫಂಗಲ್ ಇನ್ಫೆಕ್ಷನ್. ಸ್ಕಿನ್ ಆಗಿರ್ಬೋದು, ಅಥವಾ ಎರಡು ತೊಡೆ ಸಂಧಿ ಆಗಿರ್ಬೋದು, ಅಥವಾ ಕೈಗಳಲ್ಲಿ, ಕಾಲುಗಳಲ್ಲಿ, ಮೇಲ್ಗಳಲ್ಲಿ ಬಟ್ಟೆಗಳನ್ನ ನಾವು ರಿಪೀಟ್ ನಾವು ಅದನ್ನೇ ಹಾಕ್ತಿದ್ದಾಗ, ಬೇರೆ ಬಟ್ಟೆಗಳನ್ನ ಹಾಕಿದಾಗ ರಿಂಗ್ ವರ್ಮ್ ಏನಾಗ್ತದೆ? ಸಾಮಾನ್ಯವಾಗಿ ಬರ್ತದೆ. ಮತ್ತೆ ನೀರಿನ ಅಂಶ ಇದ್ದಾಗ ಈ ರಿಂಗ್ ವರ್ಮ್ ಏನಾಗ್ತದೆ? ಸಾಮಾನ್ಯವಾಗಿ ಬರ್ತದೆ. ಅವೆಲ್ಲವೂ ಕೂಡ ಯಾವ್ದ್ರಿಂದ ಬರ್ತೈತಿ ಅಂತಂದ್ರೆ ಶಿಲೀಂಧ್ರಗಳಿಂದ ಬರ್ತೈತೆ ಕಣ್ರಪ್ಪ. ಸೈನ್ಸ್ ಆಗಿರೋದ್ರಿಂದ ಸ್ವಲ್ಪ ನಾನು ಓಪನ್ ಆಗಿ ಮಾತಾಡ್ತೀನಿ, ಬೇಜಾರಂತೂ ಹಾಕ್ಬೇಡಿ. ಇದು ರಿಯಾಲಿಟಿ. ಓಕೆ, ಈಗ ಇವೆಲ್ಲವೂ ಕೂಡ ಸೂಕ್ಷ್ಮಾಣು ಜೀವಿಗಳನ್ನು ನೋಡಿದ್ರಿ ಅಲ್ವಾ? ಈಗ ಬನ್ನಿ, ಸೂಕ್ಷ್ಮಾಣು ಜೀವಿಗಳಲ್ಲಿ ಇಲ್ಲೇನಿದೆ ಮಕ್ಕಳ? ವೆಯ್ಟ್, ಸ್ವಲ್ಪ ಕ್ಯಾಮ್ರಾ ಇಲ್ಲಿಗೆ ಹಾಕೋತೀನಿ. ಓಕೆ, ಈಗ ಸೂಕ್ಷ್ಮಾಣು ಜೀವಿಗಳು ಇಲ್ಲಿ ವಾಸಿಸುತ್ತವೆ.
ಅಂತ ಹೇಳ್ತಿದ್ದಾರೆ. ಹೌದು, ಸೂಕ್ಷ್ಮಾಣುಜೀವಿಗಳು ಎಲ್ಲಿ ವಾಸಿಸುತ್ತವೆ ಅಂತಂತಂದ್ರೆ, ನಿಜವಾಗ್ಲೂ ಹೇಳ್ತೀನಿ, ಸೂಕ್ಷ್ಮಾಣುಜೀವಿಗಳು ಎಲ್ಲಿ ವಾಸಿಸ್ತವೆ ಅಂತಂತಂದ್ರೆ ಫಸ್ಟ್ ಆಫ್ ಆಲ್ ಶೀತ ಪ್ರದೇಶದಲ್ಲಿ ವಾಸಿಸ್ತದೆ. ಹೌದು, ಶೀತ ಪ್ರದೇಶ, ಫಾರ್ ಎಕ್ಸಾಂಪಲ್ ಮಳೆಗಾಲದಲ್ಲಾಗಿರ್ಬೋದು, ನೀರಲ್ಲಾಗಿರ್ಬೋದು, ಬೇರೆ ಕಡೆ ಎಲ್ಲ ತೋಟದಲ್ಲಾಗಿರ್ಬೋದು, ಎವರಿವೇರ್ ಪ್ರೆಸೆಂಟ್ ಇನ್ ಮೈಕ್ರೋ ಆರ್ಗನಿಸಮ್ ಪ್ರೆಸೆಂಟ್ ಇಲ್ದೇ ಇರೋ ಜಾಗನೇ ಇಲ್ಲ ಹೇಳಬೇಕು ಅಂತಂತಂದ್ರೆ. ಮೈಕ್ರೋ ಆರ್ಗನಿಸಮ್ ಇದ್ದೇ ಇರ್ತದೆ ಸಾಮಾನ್ಯವಾಗಿ ನಮ್ಮ ಈ ಅರ್ಥಲ್ಲಿ. ಓಕೆ, ಶೀತ ಪ್ರದೇಶದಲ್ಲಿ ಸೂಕ್ಷ್ಮಾಣುಜೀವಿ ವಾಸಿಸ್ತದೆ. ಅಷ್ಟೇ ಅಲ್ಲ, ಬಿಸಿ ನೀರಿನ ಬುಗ್ಗೆಗಳಲ್ಲೂ ಕೂಡ ನಾವು ನೋಡ್ಬೋದು. ಇಟ್ ಮೀನ್ಸ್ ನಾವು ನೀರನ್ನ ಕುಡಿತೀವಿ, ಬಿಸಿ ಮಾಡ್ಕೊಂಡು ಕುಡಿತೀವಿ. ಅದ್ರ ಒಳಗಡೆ ಇರೋ ಬ್ಯಾಕ್ಟೀರಿಯಾಗಳು ಸತ್ತೋಗ್ಲಿ ಅಂತ ಕುಡಿತೀವಿ, ಅದ್ರ ಒಳಗಡೆ ಇರೋ ವೈರಸ್ಗಳು ಸತ್ತೋಗ್ಲಿ ಅಂದ್ಬಿಟ್ಟು ನಾವು ಬಿಸಿ ಮಾಡ್ಕೊಂಡು ಕುಡಿತೀವಿ. ಆಕ್ಚುಲಿ ಬಿಸಿ ನೀರಿನ ಬುಗ್ಗೆಗಳಲ್ಲೂ ಕೂಡ ಏನಿದೆ ಅಂತಂದ್ರೆ ಸೂಕ್ಷ್ಮಾಣುಜೀವಿಯನ್ನ ನೋಡ್ಬೋದು. ನಮ್ಮ ದೇಹದಲ್ಲೇ ಇದೆ ಅಂತ ಹೇಳಿದ್ವಿ. ನಮ್ಮ ದೇಹದಲ್ಲಿ ಲ್ಯಾಕ್ಟೋಬ್ಯಾಸಿಲಸ್ ಎನ್ನುವ ಒಂದು ಸೂಕ್ಷ್ಮಾಣುಜೀವಿ ಇದೆ. ಲ್ಯಾಕ್ಟೋಬ್ಯಾಸಿಲಸ್ ಹಾಲಲ್ಲಿರುತ್ತೆ, ಬಟ್ ಇಲ್ಲಿ ಲ್ಯಾಕ್ಟೋಬ್ಯಾಸಿಲಸ್ ಅನ್ನೋದೈತಲ್ಲ, ಅದು ಕೂಡ ನಮ್ಮಲ್ಲಿ ನಮ್ಮ ಬಾಯಿಯಲ್ಲಿ ಸಾಮಾನ್ಯವಾಗಿ ಹ್ಯೂಮನ್ ಗಟ್ಟಲ್ಲಿ ನಾವು ಸೂಕ್ಷ್ಮಾಣುಜೀವಿಯನ್ನ ನೋಡ್ಬೋದು. ಅಷ್ಟೇ ಅಲ್ಲ, ಸೂಕ್ಷ್ಮಾಣುಜೀವಿಗಳು ಇನ್ನೆಲ್ಲಿ ವಾಸಿಸ್ತವೆ ಅಂತಂತಂದ್ರೆ ಬಿಸಿನೀರ ಬುಗ್ಗೆಲಾಯ್ತು, ಶೀತ ಆಯ್ತು, ಮರುಭೂಮಿಲಿ ವಾಸಿಸ್ತದೆ, ಜೌಗು ಪ್ರದೇಶದಲ್ಲಿ ವಾಸಿಸ್ತದೆ. ಮರುಭೂಮಿ ನೋಡಿ, ಅಲ್ಲಿ ಟೆಂಪರೇಚರ್ ಜಾಸ್ತಿ ಇರ್ತದೆ, ಅಲ್ಲೂ ಕೂಡ ವಾಸಿಸ್ತೈತೆ. ಜೌಗು ಪ್ರದೇಶ ಅಂತಂದ್ರೆ ಮಳೆ ಜಾಸ್ತಿ ಇರ್ತದೆ ಕಣ್ರಿ, ಅಲ್ಲೂ ಕೂಡ ಸೂಕ್ಷ್ಮಾಣುಜೀವಿಗಳು ಬದುಕ್ತಾ ಇದಾವೆ. ಅಷ್ಟೇ ಅಲ್ಲ ಕಣ್ರಿ, ಸೂಕ್ಷ್ಮಾಣುಜೀವಿಗಳು ಎಲ್ಲಂದ್ರೆ ನಿಮ್ಮೊಳಗೂ ಬದುಕ್ತೈತೆ. ಅಷ್ಟೆಲ್ಲ ಪ್ರಾಣಿಗಳ ದೇಹದಲ್ಲೂ ಕೂಡ ಏನಾಗ್ತೈತೆ, ಸೂಕ್ಷ್ಮಾಣುಜೀವಿಗಳು ಬದುಕ್ತಾ ಇದಾವೆ. ನೆಕ್ಸ್ಟ್ ಸ್ಲೈಡ್ ಹೋಗೋಣ ಬನ್ನಿ. ನೆಕ್ಸ್ಟ್ ಸ್ಲೈಡ್ ಅಲ್ಲಿ ಏನೈತೆ, ಸೂಕ್ಷ್ಮ ಜೀವಿಗಳು ಮತ್ತೆ ನಾವು. ಸೂಕ್ಷ್ಮ ಜೀವಿಗಳು ನಮ್ಮ ನೋಡಿಲಿ, ಸೂಕ್ಷ್ಮ ಜೀವಿಗಳು ಮತ್ತು ನಾವು ಅಂತ ಹೇಳಿದಿವಲ್ಲ. ಸೊ ಇಲ್ಲಿ ಏನು ಅಂತಂತಂದ್ರೆ ಸಾಮಾನ್ಯವಾಗಿ ಸೂಕ್ಷ್ಮ ಜೀವಿಗಳು ನಮ್ಮ ಜೀವನದ ಪ್ರಮುಖ ಪಾತ್ರ ವಹಿಸ್ತದೆ. ಹೌದು, ನಮ್ಮ ಜೀವನಕ್ಕೆ ಸೂಕ್ಷ್ಮ ಜೀವಿಗಳು ಏನ್ ಮಾಡ್ತಾರೆ ಅಂತಂದ್ರೆ ಪ್ರಮುಖ ಪಾತ್ರವನ್ನು ವಹಿಸ್ತವೆ, ಹೌದಲ್ವಾ. ನೆಕ್ಸ್ಟ್, ಕೆಲವು ಅನೇಕ ವಿಧಗಳಲ್ಲಿ ಪ್ರಯೋಜನಕಾರಿಯಾಗಿದ್ದಾವೆ. ಸೂಕ್ಷ್ಮ ಜೀವಿಗಳಿಂದ ನಮಗೆ ಬೆನಿಫಿಟ್ ಇದೆ. ನೆಕ್ಸ್ಟ್, ಹಾನಿಕಾರಕ ಮತ್ತು ರೋಗಗಳನ್ನು ಉಂಟು ಮಾಡ್ತದೆ. ಹೌದು, ನಮಗೆ ಸೂಕ್ಷ್ಮ ಜೀವಿಗಳಿಂದ ಬೆನಿಫಿಟ್ ಇದೆ ಮತ್ತೆ ರೋಗವನ್ನು ಕೂಡ ಉಂಟು ಮಾಡ್ತದೆ. ಸೊ ಅದು ನಾನು ಮೊದಲೇ ಹೇಳಿದ್ದೀನಿ ಫಸ್ಟ್ ಸ್ಲೈಡ್ ಅಲ್ಲಿ. ಸ್ನೇಹಿ ಸೂಕ್ಷ್ಮಾಣುಜೀವಿಗಳಲ್ಲಿ ನೋಡಿ, ಸೂಕ್ಷ್ಮಾಣುಜೀವಿಗಳು ಸ್ನೇಹಿ ಸೂಕ್ಷ್ಮಾಣುಜೀವಿಗಳು ಅಂತಂದ್ರೆ ಸೂಕ್ಷ್ಮಾಣುಜೀವಿಗಳಿಂದ ಮೊಸರನ್ನ ತಯಾರು ಮಾಡೋದು, ಬ್ರೆಡ್ ತಯಾರಿಕೆ ಮಾಡೋದು. ಮೊಸರನ್ನು ತಯಾರಿಕೆ ಆಗಬೇಕು ಅಂತಂದ್ರೆ ಹಾಲಲ್ಲಿ ಲ್ಯಾಕ್ಟೋಬ್ಯಾಸಿಲಸ್ ಇರ್ತದೆ. ಸೊ ಹಾಗಾಗಿ ಹಾಲು ಮೊಸರಾಗಲು ಕಾರಣ ಆಗ್ತದೆ. ಸೊ ಲ್ಯಾಕ್ಟೋಬ್ಯಾಸಿಲಸ್ ಏನೋ ಒಂದು ಬ್ಯಾಕ್ಟೀರಿಯಾ ಇರೋದ್ರಿಂದ ಬ್ರೆಡ್ ತಯಾರಿಕೆ ಆಗಬೇಕು ಅಂತಂತಂದ್ರೆ ಏನ್ ಬೇಕ್ರಿ, ಈಸ್ಟ್ ಬೇಕು ಕಣ್ರಿ. ಈಸ್ಟ್ ಎನ್ನುವುದು ಏನ್ರಿ, ಸೂಕ್ಷ್ಮಾಣುಜೀವಿ ಕಣ್ರಿ. ಆ ಸೂಕ್ಷ್ಮಾಣುಜೀವಿ ಇಲ್ಲ ಅಂತಂದ್ರೆ ಬ್ರೆಡ್ ತಯಾರಿಕೆ ಆಗಲ್ಲ ಕಣ್ರಿ. ನೆಕ್ಸ್ಟ್, ಸೂಕ್ಷ್ಮ ಜೀವಿಗಳ ವಾಣಿಜ್ಯ ಬಳಕೆಯಲ್ಲಿ ಮಾಡ್ತಾ ಇದೀವಿ. ಸೂಕ್ಷ್ಮಾಣುಜೀವಿ ವಾಣಿಜ್ಯ ಬಳಕೆ ಅಂತಂದ್ರೆ ಈಗ ಫಾರ್ ಎಕ್ಸಾಂಪಲ್ ಮದ್ಯಪಾನವನ್ನ ತಯಾರು ಮಾಡಬೇಕು, ಹೌದಲ್ವಾ. ಫಾರ್ ಎಕ್ಸಾಂಪಲ್ ಮದ್ಯಪಾನ ಅಂತಂದ್ರೆ ಎಣ್ಣೆ, ಆ ಎಣ್ಣೆ ಕುಡಿತಾರಲ್ಲ, ಅದನ್ನ ತಯಾರು ಮಾಡ್ಬೇಕು ಅಂತಂದ್ರೆ ಏನ್ ಬೇಕು, ಸೂಕ್ಷ್ಮಾಣುಜೀವಿ ಬೇಕು. ಅಷ್ಟೇ ಅಲ್ಲ, ಔಷಧಿಗಾಗೂ ಕೂಡ ನಾವ್ ಏನ್ ಮಾಡ್ತಾ ಇದೀವಿ, ಸೂಕ್ಷ್ಮಾಣುಜೀವಿಯನ್ನ ಬಳಸ್ತಾ ಇದೀವಿ. ಪೆನಿಸಿಲಿಯಂ ನೊಟೇಟಮ್ ಅಂತ ಒಂದು ಐತೆ ಸೂಕ್ಷ್ಮಾಣುಜೀವಿ, ಅದರಿಂದ ನಾವೇನ್ ಮಾಡ್ತೀವಿ ಅಂತಂದ್ರೆ ಪೆನಿಸಿಲಿನ್ ಇಂಜೆಕ್ಷನ್ ಅನ್ನ ನಾವು ತಗೊಳ್ತೀವಿ. ನೆಕ್ಸ್ಟ್, ಲಸಿಕೆಗಾಗಿ ಏನ್ ಮಾಡ್ತಾ ಇದೀವಿ, ಸೂಕ್ಷ್ಮಾಣುಜೀವಿಯನ್ನ ಬಳಸ್ಕೊಳ್ತಾ ಇದೀವಿ. ಅಷ್ಟೇ ಅಲ್ಲ, ಮಣ್ಣಿನ ಫಲವತ್ತತೆಯನ್ನು ಹೆಚ್ಚಿಸೋದಕ್ಕೋಸ್ಕರ ಪರಿಸರವನ್ನು ಸ್ವಚ್ಛಗೊಳಿಸುವುದು ಕೂಡ ಯಾವುದೋ ಸೂಕ್ಷ್ಮಾಣು ಜೀವಿಗಳು. ನೆಕ್ಸ್ಟ್ ಸ್ಲೈಡ್ ಹೋಗೋಣ ಬನ್ನಿ. ನೆಕ್ಸ್ಟ್, ಹಾನಿಕಾರಕ ಸೂಕ್ಷ್ಮಾಣು ಜೀವಿಗಳು. ಮೊದಲನೇ ಸ್ಲೈಡ್ ಅಲ್ಲಿ ಹೇಳಿದ್ದೆ, ಮಾನವರಿಗೂ ಕೂಡ ಏನ್ ಮಾಡ್ತಾರೆ, ಹಾನಿ ಮಾಡ್ತದೆ ಸೂಕ್ಷ್ಮಾಣು ಜೀವಿಗಳು. ಪ್ರಾಣಿಗಳಿಗೆ, ಸಸ್ಯಗಳಿಗೆ ಆಹಾರ ಹಾನಿ ಮಾಡ್ತದೆ. ಅಷ್ಟೇ ಅಲ್ಲ, ಆಹಾರಕ್ಕೂ ಕೂಡ ಏನ್ ಮಾಡ್ತದೆ, ಹಾನಿಯನ್ನ ಮಾಡ್ತದೆ. ನಮ್ಗಲ್ಲ, ಪ್ರಾಣಿಗಳಿಗಲ್ಲ, ಸಸ್ಯಗಳಿಗಲ್ಲ, ಆಹಾರಕ್ಕೂ ಸೇರಿಸ್ಕೊಂಡು ಏನಾಗ್ತೈತೆ ಅಂತಂದ್ರೆ ಸೂಕ್ಷ್ಮಾಣು ಜೀವಿಗಳು ಹಾನಿಯನ್ನ ಮಾಡ್ತವೆ. ನೆಕ್ಸ್ಟ್ ಸ್ಲೈಡ್ ಹೋಗೋಣ ಬನ್ನಿ. ಸ್ನೇಹಿ ಸೂಕ್ಷ್ಮಾಣು ಜೀವಿಗಳು. ಅದ್ರಲ್ಲಿ ನೋಡಿ, ಮೊಸರು ಮತ್ತು ಬ್ರೆಡ್ ತಯಾರಿಕೆ ಅಂತ ಇದೆ. ಸೊ ಮೊಸರು ಲ್ಯಾಕ್ಟೋಬ್ಯಾಸಿಲಸ್ ಹಾಲಿನಲ್ಲಿ ತನ್ನ ಸಂಖ್ಯೆಯನ್ನು ಹೆಚ್ಚಿಸಿಕೊಳ್ಳುವ ಮೂಲಕ ಹಾಲನ್ನು ಮೊಸರಾಗಿ ಪರಿವರ್ತಿಸುತ್ತದೆ. ಗಿಣ್ಣು, ಉಪ್ಪಿನಕಾಯಿ, ಅನೇಕ ಆಹಾರ ಪದಾರ್ಥಗಳ ತಯಾರಿಕೆಯಲ್ಲಿ ಈ ಬ್ಯಾಕ್ಟೀರಿಯಾವನ್ನು ಬಳಸ್ತಾರೆ. ವೆರಿ ವೆರಿ ಇಂಪಾರ್ಟೆಂಟ್. ನಾವೇನಂತ ಅನ್ಕೊಂಡಿರ್ತೀವಿ, ಹಾಲು ಅಂತ ಬಂದ ತಕ್ಷಣ ನಾವು ಲ್ಯಾಕ್ಟೋಬ್ಯಾಸಿಲಸ್ ಇರ್ತದೆ ಅಂತ ತಿಳ್ಕೊಂಡಿರ್ತೀವಿ. ಅಷ್ಟೇ ಅಲ್ಲ, ಉಪ್ಪಿನಕಾಯಿ ತಯಾರಿಕೆಯಲ್ಲೂ ಕೂಡ ನಾವೇನ್ ಮಾಡ್ತಾ ಇದೀವಿ, ಲ್ಯಾಕ್ಟೋಬ್ಯಾಸಿಲಸ್ ನ ಬಳಸ್ತಾ ಇದೀವಿ. ಕೆಲವು ಆಹಾರ ಪದಾರ್ಥಗಳ ತಯಾರಿಕೆಯಲ್ಲೂ ಕೂಡ ನಾವೇನ್ ಮಾಡ್ತಾ ಇದೀವಿ, ಲ್ಯಾಕ್ಟೋಬ್ಯಾಸಿಲಸ್ ಎನ್ನುವ ಒಂದು ಸೂಕ್ಷ್ಮಾಣು ಜೀವಿಯನ್ನ ಬಳಸ್ತಾ ಇದೀವಿ. ನೆಕ್ಸ್ಟ್ ಹೋಗೋಣ ಬನ್ನಿ. ಇಡ್ಲಿ ಹಿಟ್ಟು, ದೋಸೆ ಹಿಟ್ಟು ಹುದುಗುವಿಕೆಗೆ ಬ್ಯಾಕ್ಟೀರಿಯಾ, ಇಟ್ ಮೀನ್ಸ್ ತೆಗಿತೀನಿ, ಬ್ಯಾಕ್ಟೀರಿಯಾ ಮತ್ತು ಈಸ್ಟ್ಗಳು ಸಹಾಯಕವಾಗಿದೆ. ಹೌದು, ಈಗ ಇಡ್ಲಿ ಹಿಟ್ಟಿದೆಯಲ್ಲ, ಈಗ ಹಿಟ್ಟನ್ನ ಏನ್ ಮಾಡ್ತಾರೆ ಅಂತಂದ್ರೆ ಆಡಿಸ್ತಾರೆ, ಇಡ್ತಾರೆ. ಆ ಬೆಳಿಗ್ಗೆ ಹೊತ್ತಿ ಸರಿಯಾಗಿರ್ತದೆ ಅನ್ಬಿಟ್ಟು. ಸೊ ಸರಿಯಾಗಿರ್ತದೆ ಅಂತ ಹೇಳ್ತಾರಲ್ಲ, ಸೊ ಅದಕ್ಕೆ ಕಾರಣ ಯಾವುದು ಗೊತ್ತಾ, ಈ ಈಸ್ಟ್ಗಳು ಕಾರಣ. ಬ್ಯಾಕ್ಟೀರಿಯಾ ಮತ್ತೆ ಈಸ್ಟ್ಗಳು ಕಾರಣ ಕಣ್ರಿ. ಬ್ಯಾಕ್ಟೀರಿಯಾ ಮತ್ತೆ ಈಸ್ಟ್. ಹುದುಗುವಿಕೆಗೆ ನಾವೇನ್ ಮಾಡ್ತೀವಿ ಅಂತಂದ್ರೆ ಈಸ್ಟ್ ಅನ್ನ ಸಾಮಾನ್ಯವಾಗಿ ಬಳಸ್ತೀವಿ. ಬ್ರೆಡ್ ತಯಾರಿಕೆಯಲ್ಲೂ ಕೂಡ ನಾವೇನ್ ಮಾಡ್ತಿದೀವಿ, ಈಸ್ಟ್ ಅನ್ನ ಬಳಸ್ತಾ ಇದೀವಿ. ನೆಕ್ಸ್ಟ್, ಇಲ್ಲಿ
ರೆಡ್ ಕಲರ್ ಇದೆಯಲ್ಲ, ಈ ರೆಡ್ ಕಲರ್ ಅಲ್ಲಿ ಏನಿದೆ ಅಂತಂದ್ರೆ ಜಸ್ಟ್ ಸಿಂಪಲ್ ಆಗಿ ಹೇಳ್ತೀನಿ. ಈಸ್ಟ್ ಅಂತ ಹೇಳಿದ್ನಲ್ಲ, ಈಸ್ಟ್ ಅನ್ನೋದು ಒಂದು ಸೂಕ್ಷ್ಮಾಣುಜೀವಿ. ಅದನ್ನು ನಾವು ಗೋಧಿ ಅಥವಾ ಮೈದಾ ಹಿಟ್ಟಿಗೆ ಸ್ವಲ್ಪ ಸಕ್ಕರೆಯನ್ನ ಹಾಕ್ಬಿಟ್ಟು ಅದ್ರ ಜೊತೆಗೆ ಈಸ್ಟ್ ಅನ್ನ ಹಾಕಿದ್ರೆ ಏನಾಗುತ್ತೆ ಅಂತಂತಂದ್ರೆ ಈಸ್ಟ್ ಎನ್ನುವ ಒಂದು ಸೂಕ್ಷ್ಮಾಣು ಜೀವಿಗಳ ಸಂಖ್ಯೆ ಏನಾಗ್ತದೆ, ಜಾಸ್ತಿ ಆಗ್ತದೆ. ಅಷ್ಟೇ ಅಲ್ಲ, ಅದು ಉಸಿರಾಟದ ಸಮಯದಲ್ಲಿ ಏನ್ ಮಾಡ್ತದೆ ಅಂತಂದ್ರೆ ಕಾರ್ಬನ್ ಡೈಆಕ್ಸೈಡ್ ಅನ್ನು ಏನ್ ಮಾಡ್ತದೆ, ಈಸ್ಟ್ ಪ್ರೊಡ್ಯೂಸ್ ಮಾಡ್ತದೆ. ಸೊ ಕಾರ್ಬನ್ ಡೈಆಕ್ಸೈಡ್ ಪ್ರೊಡ್ಯೂಸ್ ಮಾಡೋದ್ರಿಂದ ಆ ಹಿಟ್ಟು ಏನಾಗ್ತದೆ ಅಂತಂದ್ರೆ ಊದ್ಕೊಳ್ಳುತ್ತೆ, ಸಾಮಾನ್ಯವಾಗಿ ದೊಡ್ಡದಾಗುತ್ತೆ. ಓಕೆನಾ. ನೆಕ್ಸ್ಟ್ ಇನ್ನ ಮಾಮೂಲಿ ಈಸ್ಟ್ ಅನ್ನ ಬ್ರೆಡ್, ಪೇಸ್ಟ್ರಿ ತಯಾರಿಕೆ, ಕೇಕ್ ತಯಾರಿಕೆಯಲ್ಲಿ ಈಸ್ಟ್ ಅನ್ನ ನಾವು ಬಳಸಲಾಗ್ತಿದೆ. ನೆಕ್ಸ್ಟ್ ಸ್ಲೈಡ್. ಅಲ್ಲಿ ಇಲ್ಲಿ ನೋಡ್ತಾ ಇದ್ದೀರಲ್ಲ, ಈ ಸಾಮಾನ್ಯವಾಗಿ ಈ ಈಸ್ಟ್ ಅನ್ನ ನಾವೇನ್ ಮಾಡ್ತಾ ಇದೀವಿ, ಬ್ರೆಡ್ ತಯಾರಿಕೆಯಲ್ಲಿ ಬಳಸ್ತಾ ಇದೀವಿ. ನೆಕ್ಸ್ಟ್ ಸೂಕ್ಷ್ಮ ಜೀವಿಗಳ ವಾಣಿಜ್ಯ ಬಳಕೆ. ನಾವು ಸೂಕ್ಷ್ಮ ಜೀವಿಗಳನ್ನ ನಾವೇನ್ ಮಾಡ್ತಾ ಇದೀವಿ, ವಾಣಿಜ್ಯ ಬಳಕೆಗೋಸ್ಕರ ನಾವೇನ್ ದುಡ್ಡಿಗಾಗಿ ಅಲಿಯಾಸ್ ದುಡ್ಡಿಗಾಗಿ ಇದಕ್ಕೂ ಕೂಡ ನಾವೇನ್ ಮಾಡ್ತಾ ಇದೀವಿ, ಬಳಸ್ತಾ ಇದೀವಿ. ಅದರಲ್ಲಿ ನೋಡಿ, ಮದ್ಯವನ್ನ ತಯಾರಿಸೋಸ್ಕರ ನಾವೇನ್ ಮಾಡ್ತಾ ಇದೀವಿ, ಸೂಕ್ಷ್ಮ ಜೀವನ ಬಳಸ್ತಾ ಇದೀವಿ. ಅಷ್ಟೇ ಅಲ್ಲ, ಮದ್ಯ, ವೈನು, ಅಸಿಟಿಕ್ ಆಮ್ಲ ಅಂದ್ರೆ ವಿನೆಗರ್ ಒಳಗಡೆ ಏನಿರ್ತದೆ ಅಂತಂದ್ರೆ ಅಸಿಟಿಕ್ ಆಮ್ಲ ಇರ್ತದೆ. ಅಸಿಟಿಕ್ ಆಮ್ಲ ಏನಾದ್ರು ಫಾರ್ಮುಲಾ ಕೇಳಿದ್ರೆ CH3COOH, ಇದನ್ನ ನಾವೇನಂತ ಕರಿತೀವಿ, ಅಸಿಟಿಕ್ ಆಮ್ಲ ಅಂತ ಕರಿತೀವಿ. ಸೊ ಇದರ ಉತ್ಪಾದನೆಗೂ ಕೂಡ ಏನ್ ಮಾಡ್ತಿದ್ದಾರೆ ಅಂತಂದ್ರೆ ಸೂಕ್ಷ್ಮ ಜೀವಿಗಳನ್ನ ಬಳಸ್ಕೊಳ್ತಾ ಇದ್ದಾರೆ. ಇಲ್ಲಿ ನೋಡಿ, ನೆಕ್ಸ್ಟ್ ಏನಿದೆ, ಈಸ್ಟ್, ಮದ್ಯ, ವೈನ್ ನ ವಾಣಿಜ್ಯ ಉತ್ಪಾದನೆ, ಬಾರ್ಲಿ, ಗೋಧಿ, ಅಕ್ಕಿ, ಹಿಂಡಿದ ಹಣ್ಣಿನ ರಸ. ಸೊ ಈ ಎಲ್ಲದರಲ್ಲೂ ಕೂಡ ನಾವು ಏನ್ ಮಾಡ್ತಾ ಇದೀವಿ ಅಂತಂದ್ರೆ ಸೂಕ್ಷ್ಮ ಜೀವಿಯನ್ನ ಬಳಸ್ಕೊಳ್ತಾ ಇದೀವಿ. ಅಷ್ಟೇ ಅಲ್ಲ, ಇದು ವೆರಿ ಇಂಪಾರ್ಟೆಂಟ್. ಇದು ಇಂಪಾರ್ಟೆಂಟ್ ಕ್ವಶನ್. ಹುದುಗುವಿಕೆ ಆಯ್ತಲ್ಲ, ವೆರಿ ಇಂಪಾರ್ಟೆಂಟ್. ಏನು ಹುದುವಿಕೆ ಅಂತಂದ್ರೇನು, ಸಕ್ಕರೆಯು ಈಸ್ಟ್ ನಿಂದ ಮದ್ಯವಾಗಿ ಪರಿವರ್ತನೆ ಆಗುವಂತ ಒಂದು ಪ್ರಕ್ರಿಯೆ. ಸಕ್ಕರೆ ಇರುತ್ತೆ, ಆ ಸಕ್ಕರೆಗೆ ನಾವು ಈಸ್ಟ್ ಹಾಕ್ತಿವಿ. ಸಕ್ಕರೆಗೆ ಈಸ್ಟ್ ಹಾಕಾದ್ಮೇಲೆ ಏನಾಗ್ತದೆ, ಮದ್ಯವಾಗಿ ಪರಿವರ್ತನೆ ಆಗ್ತದೆ. ಸೊ ಈ ಮದ್ಯವಾಗಿ ಪರಿವರ್ತನೆ ಆಗುವಂತ ಪ್ರಕ್ರಿಯೆ ನಾವೇನಂತ ಕರಿತೀವಿ, ಹುದುಗುವಿಕೆ ಅಂತ ಕರೀತಾರೆ. ಸೊ ಮಾಡ್ಬೋದು ಇದನ್ನ. ಫಾರ್ ಎಕ್ಸಾಂಪಲ್, ಒಂದು ಬೀಕರ್ ತಗೊಂಡು, ಇದು 8ನೇ ತರಗತಿಲೇ ಇದೆ, ಬೀಕರ್ ತಗೊಂಡು ಈ ಬೀಕರ್ಗೆ ನಾವು ಸ್ವಲ್ಪ ನೀರನ್ನ ಹಾಕಿ, ನೀರ್ ಹಾಕಾದ್ಮೇಲೆ ಅದಕ್ಕೆ ನಾವು ಸಕ್ಕರೆಯನ್ನ ಹಾಕಿ ಮಿಕ್ಸ್ ಮಾಡ್ಕೊಂಡು ಸ್ವಲ್ಪ ಪ್ರಮಾಣದಲ್ಲಿ ಈಸ್ಟ್ ಅನ್ನ ಹಾಕ್ಬೇಕು. ಈಸ್ಟ್ ಹಾಕಿ ಇದಕ್ಕೆ ಕವರ್ ಮಾಡ್ಬೇಕು. ಇದು ಕವರ್ ಮಾಡಿದಾಗ ಆಫ್ಟರ್ 5 ಅವರ್ ಅಥವಾ 6 ಅವರ್, ಜಸ್ಟ್ 1 ಅವರ್ 2 ಅವರ್ ಅಲ್ಲಿ ಸ್ಮೆಲ್ ಬರುತ್ತೆ. 5 to 6 ಅವರ್ ಹೊತ್ತಿಗೆ ಅದು ಟರ್ನ್ ಏನಾಗಿರ್ತದೆ ಅಂತಂದ್ರೆ ಮದ್ಯವಾಗಿ ಟರ್ನ್ ಆಗಿರ್ತದೆ. ಅದು ನೆನಪಿಟ್ಕೊಂಡಿರ್ಬೇಕು. ಸೊ ಇದು ನಾನೆಲ್ಲ ಹೇಳಿತ್ತು ಕಣ್ರಿ. ಯಾರು ಹೇಳಿತ್ತು ಅಂತಂತಂದ್ರೆ 1857ನೇ ಇಸ್ವಿಯಲ್ಲಿ ಲೂಯಿಸ್ ಪಾಶ್ಚರ್ ಅವರು ಏನ್ ಮಾಡ್ತಾರೆ ಅಂತಂತಂದ್ರೆ ಹುದುಗುವಿಕೆಯನ್ನ ಕಂಡುಹಿಡಿತಾರೆ. ಹುದುಗುವಿಕೆಯನ್ನ 1857ರಲ್ಲೇ ಕಂಡುಹಿಡಿತಾರೆ. ವೆರಿ ಇಂಪಾರ್ಟೆಂಟ್ ಕಣ್ರಿ. ಓಕೆನಾ. ಇವರೇ ನೋಡಿ, ಲೂಯಿಸ್ ಪಾಶ್ಚರ್. 1857 ಒಂದು ಘಟನೆ ನಡೀತು. ಏನ್ ಹೇಳಿ, ಸೋಷಿಯಲ್ ಬಂದ್ರೆ ಭಾರತದ ಮೊದಲ ಸ್ವಾತಂತ್ರ್ಯ ಸಂಗ್ರಾಮ. ನೆಕ್ಸ್ಟ್ ಇದರಲ್ಲೇನು, ಸೂಕ್ಷ್ಮ ಜೀವಿಗಳ ಒಂದು ಔಷಧೀಯ ಬಳಕೆ. ಹೌದು, ಸೂಕ್ಷ್ಮ ಜೀವಿಗಳನ್ನ ನಾವ್ ಏನ್ ಮಾಡ್ತಿದ್ವಿ, ಔಷಧಿಯಾಗಿ ನಾವು ಬಳಕೆಯನ್ನ ಮಾಡ್ತಿದೀವಿ. ಪ್ರತಿ ಜೈವಿಕಗಳಾಗಿ ನಾವ್ ಏನ್ ಮಾಡ್ತಿದೀವಿ ಅಂತಂದ್ರೆ ಇದನ್ನ ಬಳಕೆಯನ್ನ ಮಾಡ್ತಿದೀವಿ, ಸೂಕ್ಷ್ಮ ಜೀವಿಗಳನ್ನ. ಸೊ ಇಲ್ಲಿ ಪ್ರತಿ ಜೈವಿಕಗಳಂತಂದ್ರೇನು, ಏನಿಲ್ಲ ಕಂಡ್ರಿ. ಪ್ರತಿ ಜೈವಿಕಗಳಂತಂದ್ರೆ ಈ ಪ್ಯಾರವನ್ನ ನೋಡಿ, ನೀವು ಈ ಪ್ಯಾರವನ್ನು ನೋಡಿ, ಬ್ಯಾಕ್ಟೀರಿಯಾ ಮತ್ತು ಶಿಲೀಂಧ್ರಗಳಿಂದ ಉತ್ಪತ್ತಿಯಾಗುವ ಸಂಯುಕ್ತಗಳಾಗಿದ್ದಾವೆ. ಬ್ಯಾಕ್ಟೀರಿಯಾ ಮತ್ತು ಶಿಲೀಂಧ್ರಗಳಿಂದ ಉತ್ಪತ್ತಿಯಾಗುವ ಸಂಯುಕ್ತಗಳಾಗಿದ್ದಾವೆ. ಅವು ಸೂಕ್ಷ್ಮ ಜೀವಿಯ ಪ್ರಭೇದಗಳನ್ನು ಕೊಲ್ಲುವ, ತಡೆಯುವ ಸಾಮರ್ಥ್ಯವನ್ನು ಹೊಂದಿದೆ. ಅಂದ್ರೆ ಸೂಕ್ಷ್ಮಾಣು ಜೀವಿಗಳಿಂದ ರಕ್ಷಣೆಯನ್ನ ಮಾಡ್ತವೆ. ಯಾವುವು, ಪ್ರತಿ ಜೈವಿಕಗಳು. ಸೊ ಈ ಪ್ರತಿ ಜೈವಿಕಗಳನ್ನ ನಾವು ಯಾವ್ದ್ರಿಂದ ಪಡ್ಕೋತಿದೀವಿ, ಈ ಶಿಲೀಂಧ್ರ ಮತ್ತೆ ಎಲ್ಲೋಯ್ತು, ಶಿಲೀಂಧ್ರ ಮತ್ತೆ ಬ್ಯಾಕ್ಟೀರಿಯಾ ನಾವೇನ್ ಮಾಡ್ತಿದೀವಿ, ಆಂಟಿಜನ್ ಅನ್ನ ನಾವೇನ್ ಮಾಡ್ಕೋತಿದೀವಿ, ಪ್ರತಿಜೈವಿಕವನ್ನ ಪಡ್ಕೋತಿದೀವಿ. ಸೊ ಅದರಲ್ಲಿ ಯಾವ್ಯಾವ ಪ್ರತಿಜೈವಿಕಗಳನ್ನ ಪಡ್ಕೋತೀವಿ ಅಂತಂದ್ರೆ ಬ್ಯಾಕ್ಟೀರಿಯಾ ಮತ್ತು ಶಿಲೀಂಧ್ರಗಳಿಂದ ಸ್ಟ್ರೆಪ್ಟೊಮೈಸಿನ್, ಟೆಟ್ರಾಸೈಕ್ಲಿನ್, ಎರಿಥ್ರೋಮೈಸಿನ್. ವೆರಿ ಇಂಪಾರ್ಟೆಂಟ್ ನೋಡಿ. ಸ್ಟ್ರೆಪ್ಟೊಮೈಸಿನ್, ಟೆಟ್ರಾಸೈಕ್ಲಿನ್, ಎರಿಥ್ರೋಮೈಸಿನ್ ಇದನ್ನ ಪಡ್ಕೊಂಡು ಏನ್ ಮಾಡ್ತಾ ಇದೀವಿ, ನಾವು ಸೂಕ್ಷ್ಮಾಣು ಜೀವಿಗಳನ್ನ ಕೊಲ್ಲ ಕೆಲಸವನ್ನ ಮಾಡ್ತಾ ಇದೀವಿ. ಮತ್ತೆ ನಮ್ಮ ದೇಹಕ್ಕೆ ರಕ್ಷಣೆಯನ್ನ ಪಡ್ಕೋತಾ ಇದೀವಿ. ನೆಕ್ಸ್ಟ್ ಸ್ಲೈಡ್ ನೋಡಿ. ಇನ್ನೊಂದು ಬಿಟ್ಟೆ, ಅಲೆಕ್ಸಾಂಡರ್ ಫ್ಲೆಮಿಂಗ್ ಅನ್ನೋನು ಏನ್ ಮಾಡ್ತಾನೆ, ಪೆನ್ಸಿಲಿನ್ ಅನ್ನ ಏನ್ ಮಾಡ್ತಾನೆ, ಕಂಡುಹಿಡಿತಾನೆ. ಪೆನ್ಸಿಲಿನ್ ಎನ್ನುವುದನ್ನು ಕಂಡುಹಿಡಿತಾರೋ ಅಲೆಕ್ಸಾಂಡರ್ ಫ್ಲೆಮಿಂಗ್ ಎನ್ನುವವನು. ನೆಕ್ಸ್ಟ್ ಸ್ಲೈಡ್. ಇವನೇ ಅಲೆಕ್ಸಾಂಡರ್ ಫ್ಲೆಮಿಂಗ್. ಎಷ್ಟು ಚೆನ್ನಾಗಿದ್ದಾವಲ್ವಾ, ಹ್ಯಾಂಡ್ಸಮ್ ಆಗಿ, ತುಂಬಾ ಚೆನ್ನಾಗವನೆ, ಪರವಾಗಿಲ್ಲ. ಆದ್ರೆ ಬಟ್ ದುರ್ಗುಡ್ಕೊಂಡು ನೋಡ್ತಾವನೆ. ಲಸಿಕೆಗಳಿಗೆ ಬಂದು, ಇದೇ ಲಸಿಕೆ ಎಂದರೆ ಏನಂತ ಮೊದಲು ನಾವೇನ್ ಮಾಡ್ತಾ ಹೋಗೋಣ ಅಂತಂದ್ರೆ ತಿಳ್ಕೊಳ್ತಾ ಹೋಗೋಣ ಬನ್ನಿ. ವೆಯ್ಟ್. ಸಾಮಾನ್ಯವಾಗಿ ಈಗ ಲಸಿಕೆ ಅಂತಂದ್ರೇನು, ನಾವು ಇಂಜೆಕ್ಷನ್ ಕೊಡುವಂತದನ್ನ ಸಾಮಾನ್ಯ ನಾವ್ ಏನ್ ಮಾಡ್ತೀವಿ, ಲಸಿಕೆ ಅಂತ ಕರಿತೀವಿ. ಲಸಿಕೆ ನಮಗೆ ತುಂಬಾ
ಮುಖ್ಯ. ವೆರಿ ವೆರಿ ಇಂಪಾರ್ಟೆಂಟ್. ಇದು ಪಾಯಿಂಟ್ ಅನ್ನು ನೀವು ಬರೆದಿಟ್ಕೊಳ್ಳಿ, ಅಷ್ಟು ಇಂಪಾರ್ಟೆಂಟ್ ಇಲ್ಲ, ಬಟ್ ನೆಕ್ಸ್ಟ್ ಹೇಳ್ತೀನಲ್ಲ ಅದು ಇಂಪಾರ್ಟೆಂಟ್. ಬನ್ನಿ ಮತ್ತೆ ಲಸಿಕೆಗಳ ಬಗ್ಗೆನೇ ಹೇಳ್ತಾ ಇದ್ದಾರೆ ನೋಡಿ. ಲಸಿಕೆಗಳು ಏನು ಬೇಕು ಅಂತ ಹೇಳ್ತಾರೆ. ಲಸಿಕೆಗಳು ಏನು ಬೇಕು? ಯಾವ್ದಾದ್ರು ನಮ್ಮ ದೇಹಕ್ಕೆ ರೋಗಾಣುಗಳು ಬಂದು ಸೇರ್ಕೊಂಡಾಗ ಅಥವಾ ಬ್ಯಾಕ್ಟೀರಿಯಾಗಳು ಬಂದು ಸೇರ್ಕೊಂಡಾಗ ಅದ್ರ ಜೊತೆ ಹೋರಾಟ ಮಾಡಕ್ಕೆ ಏನ್ ಬೇಕು? ಲಸಿಕೆಗಳು ಸಾಮಾನ್ಯವಾಗಿ ಬೇಕು ನೋಡಿ. ಫಾರ್ ಎಕ್ಸಾಂಪಲ್ ಲಸಿಕೆಗಳು ಹತ್ತಿರದ ಆಸ್ಪತ್ರೆಯಲ್ಲಿ ಲಭ್ಯವಿರುತ್ತದೆ. ನಾವು ಆಸ್ಪತ್ರೆಗೆ ಹೋಗ್ಬೇಕಾಗಿರ್ತದೆ ಸಾಮಾನ್ಯವಾಗಿ. ನೆಕ್ಸ್ಟ್ ಲಸಿಕೆಗಳನ್ನು ಚುಚ್ಚುಮದ್ದುಗಳನ್ನ ನೀಡಲಾಗ್ತದೆ. ಇಂಜೆಕ್ಷನ್ ಮೂಲಕ ಏನ್ ಮಾಡ್ತಾರೆ ಅಂತಂದ್ರೆ ಲಸಿಕೆಯನ್ನ ಸಾಮಾನ್ಯವಾಗಿ ಕೊಡ್ತಾರೆ. ಮತ್ತೆ ಲಸಿಕೆಯನ್ನ ಇಂಜೆಕ್ಷನ್ ಇಂದನೇ ಕೊಡ್ಬೇಕಂತ ಏನಿಲ್ಲ. ಪೋಲಿಯೋ ಡ್ರಾಪ್ಸ್ ಇಂದನೂ ಕೂಡ ಏನ್ ಮಾಡ್ತಾರೆ? ಲಸಿಕೆಯನ್ನ ಕೊಡ್ತಾರೆ. ಪೋಲಿಯೋ ಕಾಯಿಲೆ ಬರ್ದಂಗೆ ಇರಲಿ ಅನ್ನೋಕ್ಕೋಸ್ಕರ ಏನ್ ಮಾಡ್ತಾರೆ? ಪೋಲಿಯೋ ಡ್ರಾಪ್ಸ್ ಗಳನ್ನು ಕೂಡ ಸಾಮಾನ್ಯವಾಗಿ ಕೊಡ್ತಾರೆ. ಇವೆಲ್ಲ ಲಸಿಕೆಗಳು ಕಂಡಿಡಿಯೋದ್ರಿಂದನೇ ನಮ್ಗೆ ಕಾಯಿಲೆಗಳು ಬಂದಿಲ್ಲ. BCG ಅಂತ ಕೊಡ್ತಾರೆ, ಪೋಲಿಯೋ ಡ್ರಾಪ್ಸ್ ಅಂತ ಕೊಡ್ತಾರೆ. ಇವೆಲ್ಲ ಇರೋದ್ರಿಂದ ನಮ್ಗೆ ಕಾಯಿಲೆಗಳು ಬಂದಿಲ್ಲ ನೋಡಿ. ಪೋಲಿಯೋ ಡ್ರಾಪ್ಸ್ ಹಾಕ್ತಾ ಇದ್ದಾರೆ, ಇಲ್ಲಿ ಇಂಜೆಕ್ಷನ್ ಚುಚ್ಚುತ್ತಾ ಇದ್ದಾರೆ ಡಾಕ್ಟರ್. ವೆರಿ ವೆರಿ ಇಂಪಾರ್ಟೆಂಟ್. ನೋಡಿ, ಚಿಕ್ಕ ಆಗಿದ್ದಾಗ ಸಾಮಾನ್ಯ ಚಿಕ್ಕ ಮಗು ಚಿಕ್ಕ ಇರ್ತದಲ್ಲ, ಅವಾಗ್ಲೇ ಏನ್ ಮಾಡ್ತಾರೆ ಅಂತಂದ್ರೆ ಕೇರ್ ಮಾಡಕ್ ಶುರು ಮಾಡ್ತಾರೆ. 5ನೇ ವಯಸ್ಸು 6ನೇ ವಯಸ್ಸುವರೆಗೂ ಕೂಡ ನಾವ್ ಏನ್ ಮಾಡ್ತೀವಿ ಅಂತಂದ್ರೆ ಪೋಲಿಯೋ ಡ್ರಾಪ್ಸ್ ಅನ್ನ ಹಾಕಿಸ್ಕೊಳ್ಳೇಬೇಕು, ಅನಿವಾರ್ಯ. ಇಲ್ಲ ಅಂತಂದ್ರೆ ನಾವು ಪೋಲಿಯೋ ಪೀಡಿತರಾಗ್ಬಿಡ್ತೀವಿ. ಕೈಕಾಲು ಒಂಥರ ಆಗಿರ್ಬೋದು, ಸ್ನಾಯುಗಳು ಒಂಥರ ಆಗಿರ್ಬೋದು. ಫಸ್ಟ್ ಆಫ್ ಆಲ್ ಈ ಸ್ನಾಯುಗಳು ಒಂಥರ ಆಗಿರ್ಬೋದು, ಅದಕ್ಕೆ ಎನರ್ಜಿ ಇಲ್ದಂಗೆ ಆಗ್ಬಿಡ್ತದೆ. ಸೊ ಹಾಗಾಗಿ ನಾವು ಪೋಲಿಯೋ ಡ್ರಾಪ್ಸ್ ಗಳನ್ನ ಹಾಕಿಸ್ಕೊಳ್ಳೇಬೇಕು ಕಂಪಲ್ಸರಿ. ನನಗೀಗ್ಲೂ ನೆನಪಿದೆ, ನಾನು 4ನೇ ವಯಸ್ಸು ಅಥವಾ 5ನೇ ವಯಸ್ಸು ಅಂತ ಅನ್ಸುತ್ತೆ. ಆ ಟೈಮಲ್ಲಿ ನಾನು ಏನ್ ಮಾಡಿದೆ ಅಂತಂದ್ರೆ, ಸುಮಾರು ನಮ್ಮೂರಿಂದ ಒಂದು 3 ಕಿಲೋಮೀಟರ್ ವರೆಗೂ ನಡ್ಕೊಂಡು ಹೋಗಿ ಓಡ್ಕೊಂಡು ಹೋಗಿ ಆ ಪೋಲಿಯೋ ಡ್ರಾಪ್ಸ್ ಹಾಕಿಸ್ಕೊಂಡಿದ್ದೆ. ಒಂಥರ ಅನ್ಸುತ್ತೆ, ಅದೀಗ್ಲೂ ರುಚಿ ಹಂಗೆ ಕಣ್ಣಲ್ಲೇ ಇದೆ, ಹಂಗೆ ಬಾಯಲ್ಲೇ ಇದೆ, ಕಣ್ಣಲ್ಲ ಬಾಯಲ್ಲೇ ಇದೆ. ಸರ್ಗೂರಿಗೆ ಹೋಗಿ ಹಾಕಿಸ್ಕೊಂಡಿದ್ದೆ. ಆ ಕೊಣನೂರ್ ಹತ್ರ, ಹಾಸನಲ್ಲಿ ಕೊಣ್ಣೂರ್ ಹತ್ರ ಸರ್ಗೂರ್ ಅಂತ ಬರುತ್ತೆ. ಆ ಊರಿಗೆ ಹೋಗ್ಬಿಟ್ಟು ಪೋಲಿಯೋ ಡ್ರಾಪ್ಸ್ ಹಾಕಿಸ್ಕೊಂಡಿದ್ದೆ. ನನ್ಗೀಗ್ಲೂ ನೆನಪೈತೆ. ನನ್ನ ಜೊತೆ ಇನ್ನೊಂದು 2-3 ಜನ ಬಂದಿದ್ರು. ಎಸ್, ಇವ್ರ ಬಗ್ಗೆ ತಿಳ್ಕೊಳ್ಳೋಣ. ಇವ್ರು ನೋಡಿದ ತಕ್ಷಣ ಗೊತ್ತಿದೆ, ಒಳ್ಳೆ ಹ್ಯಾಂಡ್ಸಮ್ ಆಗಿದ್ದಾರೆ. ಇವ್ರು ಯಾರು ಅಂತಂದ್ರೆ ರಾಬರ್ಟ್ ಕೋಚ್ ಕನ್ನಡಕ ಹಾಕಿದ್ದಾರೆ ನೋಡಿ. ರಾಬರ್ಟ್ ಕೋಚ್ ಕನ್ನಡಕ ಹಾಕಿದ್ದಾರೆ. ಈ ವಿಜ್ಞಾನಿ ಯಾರು ಅಂತ ಗುರುತಿಸ್ಬೇಕು ನೀವು, ರಾಬರ್ಟ್ ಕೋಚ್. ಇವ್ರ ಬಗ್ಗೆ ಈಗ ಹೇಳ್ತೀನಿ ನೋಡಿ. ಎಸ್ ನೋಡಿ, ಈ ರಾಬರ್ಟ್ ಕೋಚ್ ಇದ್ರಲ್ಲ, ಸೊ ಇವ್ರು ಹುಟ್ಟಿತ್ತು ಡಿಸೆಂಬರ್ 11ನೇ ತಾರೀಕು 1843 ಹುಡ್ತಾರೆ. 1910ರಲ್ಲಿ ಸಾಯ್ತಾರೆ. ಇವ್ರು ಯಾವ ದೇಶ ಅಂತಂತಂದ್ರೆ ಜರ್ಮನ್ ದೇಶಕ್ಕೆ ಇವ್ರು ಸಂಬಂಧಪಟ್ಟವರೇ. ಯಾರು? ರಾಬರ್ಟ್ ಕೋಚ್ ಅವರು. ಯಾವ ದೇಶ? ಜರ್ಮನ್ ದೇಶ. ಮತ್ತೆ ಸೂಕ್ಷ್ಮ ಜೀವಶಾಸ್ತ್ರಜ್ಞ, ಆಧುನಿಕ ಬ್ಯಾಕ್ಟೀರಿಯಾಲಜಿಯ ಸಂಸ್ಥಾಪಕರಲ್ಲಿ ಒಬ್ಬರಾಗಿದ್ದಾರೆ. ವೆರಿ ವೆರಿ ಇಂಪಾರ್ಟೆಂಟ್. ಇದು ಕೇಳ್ತಾರೆ, ವೆರಿ ವೆರಿ ಇಂಪಾರ್ಟೆಂಟ್. ಆಧುನಿಕ ಬ್ಯಾಕ್ಟೀರಿಯಾಲಜಿಯ ಸಂಸ್ಥಾಪಕರು ಯಾರು ಅಂತ ಕೇಳಿದ್ರೆ ನಾವೇನಂತ ಹೇಳ್ಬೇಕು? ರಾಬರ್ಟ್ ಕೋಚ್ ಅಂತ ಹೇಳ್ಬೇಕು. ಅಷ್ಟೆಲ್ಲ ಕಂಡ್ರಿ. ಇವರು ಕ್ಷಯ ರೋಗ, ಇಟ್ ಮೀನ್ಸ್ TB ಕಾಯಿಲೆ, ಮತ್ತೆ ಕಾಲಾರ ರೋಗ, ಮತ್ತೆ ಆಂಥ್ರಾಕ್ಸ್ ಎನ್ನುವ ಕಾಯಿಲೆ. ಆಂಥ್ರಾಕ್ಸ್ ಮನುಷ್ಯರಿಗೂ ಬರ್ತದೆ, ಮತ್ತೆ ಪ್ರಾಣಿಗಳಿಗೂ ಕೂಡ ಬರ್ತದೆ. ಸಾಮಾನ್ಯವಾಗಿ ಹಸುಗಳಲ್ಲೂ ಕೂಡ ನಾವು ನೋಡ್ಬೋದು. ಸೊ ಇಂತಹ ನಿರ್ದಿಷ್ಟ ಕಾರಣವಾಗುವ ಅಂದ್ರೆ ಈ ಕಾಯಿಲೆಗಳಿಗೆ ಕಾರಣವಾಗುವ ಏಜೆಂಟ್ಗಳನ್ನು ಗುರುತಿಸಿದ್ರು. ಅಂದ್ರೆ ಯಾವ್ಯಾವ ರೋಗಾಣ ಅಂತ ಅಂದ್ಬಿಟ್ಟು ಗುರುತಿಸ್ತಾರೆ. ನೆಕ್ಸ್ಟ್, ಸಾಂಕ್ರಾಮಿಕ ಕಾಯಿಲೆಯ ಪರಿಕಲ್ಪನೆಗೆ ಪ್ರಾಯೋಗಿಕ ಬೆಂಬಲವನ್ನು ನೀಡಿದ್ರು. ಅಂದ್ರೆ ಸಾಂಕ್ರಾಮಿಕ ರೋಗಗಳು ಅಂತಂದ್ರೆ ಒಬ್ಬರಿಂದ ಇನ್ನೊಬ್ಬರಿಗೆ ಹರಡೋದು, ಇನ್ನೊಬ್ಬರಿಂದ ಮತ್ತೊಬ್ಬರಿಗೆ ಹರಡೋದು, ಇದನ್ನ ಸಾಂಕ್ರಾಮಿಕ ರೋಗ ಅಂತ ಕರೀತಾರೆ. ಸೊ ಅದಕ್ಕೆ ಏನ್ ಮಾಡ್ತಾರೆ ಅಂತಂದ್ರೆ ಇಂಥ ಕಾಯಿಲೆಗೆ ಪ್ರಾಯೋಗಿಕವಾಗಿ ಏನ್ ಮಾಡ್ತಾರೆ ಅಂತಂದ್ರೆ ಬೆಂಬಲವನ್ನ ಕೊಡ್ತಾರೆ. ಮತ್ತೆ ಪ್ರಯೋಗಾಲಯ ತಂತ್ರಜ್ಞಾನಗಳು ಮತ್ತು ತಂತ್ರಗಳನ್ನು ರಚಿಸಿದರು ಮತ್ತು ಸುಧಾರಿಸಿದರು. ಮತ್ತು ಸಾರ್ವಜನಿಕ ಆರೋಗ್ಯದಲ್ಲಿ ಪ್ರಮುಖ ಆವಿಷ್ಕಾರಗಳನ್ನು ಮಾಡಿದರು. ಸುಮಾರು ಆವಿಷ್ಕಾರಗಳನ್ನ ಮಾಡಿದ್ದಾರೆ ಅಂತ ಹೇಳಿದ್ದಾರೆ. ಸಾರ್ವಜನಿಕ ಆರೋಗ್ಯದಲ್ಲಿ ಅಂದ್ರೆ ಹೆಲ್ತಿಗೋಸ್ಕರ ಏನ್ ಮಾಡಿದ್ದಾರೆ? ಆವಿಷ್ಕಾರಗಳನ್ನ ಮಾಡಿದ್ದಾರೆ. ಮತ್ತೆ ಅವರ ಸೂಕ್ಷ್ಮಾಣು ಜೀವಿಗಳನ್ನು ನಿರ್ದಿಷ್ಟ ರೋಗಗಳಿಗೆ ಜೋಡಿಸಲು 4 ಸಾಮಾನ್ಯೀಕೃತ ತತ್ವಗಳ ಸರಣಿಯು ಬ್ರಾಡ್ಫೋರ್ಡ್ ಹಿಲ್ ಮಾನದಂಡಗಳಂತಹ ನಂತರದ ಸಾಂಕ್ರಾಮಿಕ ರೋಗ ಶಾಸ್ತ್ರೀಯ ತತ್ವಗಳ ಮೇಲೆ ಪ್ರಭಾವ ಬೀರಿದೆ. ಸೊ ಇಲ್ಲೇನ್ ನೀವು ನೆನ್ಪಿಟ್ಕೋಬೇಕಾದ್ರೆ ಇದು ಒಂದೇ ಕಣ್ರಿ. ಇನ್ನೇನಂತ ಬ್ರಾಡ್ಫೋರ್ಡ್ ಹಿಲ್ ಮಾನದಂಡಗಳು ನಂತರ ಅಂತ ಬಂದ ತಕ್ಷಣ ಇವ್ರದ್ದು ಏನಾಗಿರ್ತದೆ? ಪ್ರಭಾವ ಬಿದ್ದಿರ್ತದೆ. ನೆಕ್ಸ್ಟ್ ನೋಡಿ, ಇಲ್ಲಿ ಕ್ಷಯರೋಗ TB ಕಾಯಿಲೆಗೆ ಸಂಬಂಧಪಟ್ಟಂತೆ ಸಂಶೋಧನೆಗೆ ಕೋಚ್ ಪಡೆದರು. ಕರೆಂಟ್ ಹೋಗ್ಬಿಡ್ತಾರ. ಕರೆಂಟ್ ಹೋಗ್ಬಿಡ್ತು. ಕರೆಂಟ್ ಹೋದ್ರೂ ಪರವಾಗಿಲ್ಲ, ನೀವು ಕೇಳಿಸ್ಕೊಳ್ಳಿ. ನಾನು ಕಾಣದೇ ಇದ್ರೂ ಪರವಾಗಿಲ್ಲ. ಅಲ್ಲಿ ಏನೇನು ಪಾಯಿಂಟ್ಸ್ಗಳಿದಾವೆ ಅದನ್ನ ಸ್ವಲ್ಪ ಕಾನ್ಸಂಟ್ರೇಟ್ ಮಾಡಿ. ಇನ್ನೇನಿಲ್ಲ ಕಣ್ರಿ. ಇವ್ರಿಗೆ ರಾಬರ್ಟ್ ಕೋಚ್ ಅವ್ರಿಗೆ ಏನ್ ಸಿಗ್ತದೆ ಅಂತಂದ್ರೆ ನೋಬೆಲ್ ಅವಾರ್ಡ್ ಸಿಗ್ತದೆ ಕಣ್ರಿ. 1905ನೇ ಇಸ್ವಿಯಲ್ಲಿ ಏನಾಗ್ತದೆ? ನೋಬೆಲ್ ಅವಾರ್ಡ್ ಸಿಗ್ತದೆ. ಮತ್ತೆ ದಿ ರಾಬರ್ಟ್ ಕೋಚ್ ಇನ್ಸ್ಟಿಟ್ಯೂಟ್ ಅವರ ಗೌರವಾರ್ಥ ಹೆಸರಿಸಲಾಗಿದೆ. ಒಂದೊಂದು ಇನ್ಸ್ಟಿಟ್ಯೂಟ್ ಇದೆ.
ಓಕೆನಾ, ಇನ್ನೇನಿಲ್ಲ. ಇವ್ರಿಗೆ ಇಲ್ಲಿ ನೆನ್ಪಿಟ್ಕೋಬೇಕಾದ್ರೆ ನಮಗೆ 1905ರಲ್ಲಿ ಏನಾಗ್ತದೆ, ನೊಬೆಲ್ ಅವಾರ್ಡ್ ಸಿಗ್ತದೆ. ನೆಕ್ಸ್ಟ್ ಸ್ಲೈಡ್ಗೆ ಹೋಗೋಣ ಬನ್ನಿ. ಮಣ್ಣಿನ ಫಲವತ್ತತೆಯನ್ನ ಹೆಚ್ಚಿಸುವುದು. ಹೌದು, ಮಣ್ಣಿನ ಫಲವತ್ತತೆಯನ್ನು ಕೂಡ ಹೆಚ್ಚಾಗಬೇಕು ಅಂತಂತಂದ್ರೆ ಬ್ಯಾಕ್ಟೀರಿಯಾಗಳು ಬೇಕೇ ಬೇಕು ಕಣ್ರಿ. ಹೌದು, ಮಣ್ಣಿನ ಫಲವತ್ತತೆ ಹೆಚ್ಚಬೇಕಂತಂದ್ರೆ ಏನ್ ಬೇಕು, ಬ್ಯಾಕ್ಟೀರಿಯಾಗಳು ಸಾಮಾನ್ಯವಾಗಿ ಬೇಕೇ ಬೇಕು. ಅವೇನ್ ಮಾಡ್ತಾವ ಅಂತಂದ್ರೆ ಮಣ್ಣನ್ನು ಉತ್ಕೃಷ್ಟಗೊಳಿಸುತ್ತದೆ, ಮಣ್ಣಿನ ಫಲವತ್ತತೆಯನ್ನು ಹೆಚ್ಚಿಸುತ್ತದೆ, ಮತ್ತೆ ವಾತಾವರಣದಿಂದ ನೈಟ್ರೋಜನ್ ಏನ್ ಮಾಡ್ತವೆ, ಸ್ಥಿರೀಕರಣಗೊಳಿಸ್ತವೆ. ಸೊ ಈ ಜೀವಿಗಳನ್ನು ಸಾಮಾನ್ಯವಾಗಿ ಜೈವಿಕ ಸ್ಥಿರೀಕರಣ ನಡೆಸುವ ಜೀವಿಗಳು ಎನ್ನಲಾಗ್ತದೆ. ವೆರಿ ವೆರಿ ಇಂಪಾರ್ಟೆಂಟು. ನೆಕ್ಸ್ಟ್ ಸ್ಲೈಡ್ ಹೋಗೋಣ ಬನ್ನಿ. ಸೊ ಅಲ್ಲಿ ಹೇಳಿದ್ನಲ್ಲ, ನೈಟ್ರೋಜನ್ ಸ್ಥಿರೀಕರಣ ಅಂತ ಹೇಳಿದ್ನಲ್ಲ, ವಾತಾವರಣದಲ್ಲಿ 78% ಅಷ್ಟು ನೈಟ್ರೋಜನ್ ಇದೆ ಅಂತ ಹೇಳಿದ್ನಲ್ಲ. ಸೊ ಜಾಸ್ತಿ ಆಗ್ಬೇಕಾಯ್ತು, ಆದ್ರೂ ಕೂಡ ಅದು ಇರಷ್ಟೇ ಐತೆ ಅಂತಂದ್ರೆ ಅದಕ್ಕೆ ಕಾರಣವಾಗಿರುವಂತ ಬ್ಯಾಕ್ಟೀರಿಯಾ ಇಲ್ಲಿ ಸಯನೋ ಬ್ಯಾಕ್ಟೀರಿಯಾ ಅಂತ ಆಯ್ತಲ್ಲ, ನೋಡಿಲಿ ಈ ಜಾಗದಲ್ಲಿ ಸಯನೋ ಬ್ಯಾಕ್ಟೀರಿಯಾ. ಸೊ ಇನ್ನು ನೊಣಗಳು ಸ್ವಲ್ಪ ಸೊಳ್ಳೆಗಳೆಲ್ಲ ಬರ್ತಾ ಇದಾವೆ ಲೈಟ್ ಇರೋದಕ್ಕೆ. ಒಂದ್ ನಿಮಿಷ, ಮೊಬೈಲಲ್ಲಿ ಯಾರೋ ಟಾರ್ಚ್ ಆನ್ ಮಾಡ್ಕೋತೀನಿ. ಈ ನೈಟ್ರೋಜನ್ ಸ್ಥಿರೀಕರಿಸುವಲ್ಲಿ ಸಯನೋ ಬ್ಯಾಕ್ಟೀರಿಯಾ ಏನ್ ಮಾಡ್ತಾರೆ ಅಂತಂದ್ರೆ ತುಂಬಾ ಹೆಲ್ಪ್ ಮಾಡ್ತಾರೆ. ಇಲ್ಲಿ ಏನ್ ನೋಡ್ತಿದ್ದೀರಾ, ಇದು ಸಯನೋ ಬ್ಯಾಕ್ಟೀರಿಯಾ. ಇದನ್ನ ನೀವು ಡಿಗ್ರಿಯಲ್ಲಿ ಚಿತ್ರ ಬಿಡಿಸ್ತೀರಾ ಸಿಬಿಜೆಡ್ ತಗೊಂಡ್ರೆ, ಓಕೆನಾ. ನೀಲಿ ಹಸಿರು ಶೈವಾಲಗಳು, ಇಟ್ ಮೀನ್ಸ್ ಬ್ಲೂ ಗ್ರೀನ್ ಆಲ್ಗೆ ಅಂತ ಕರಿತೀವಿ. ಬ್ಲೂ ಗ್ರೀನ್ ಆಲ್ಗೆ, ವೆರಿ ವೆರಿ ಇಂಪಾರ್ಟೆಂಟ್. ನೆಕ್ಸ್ಟ್ ಸ್ಲೈಡ್ಗೆ ಒಂದು ಬನ್ನಿ. ಪರಿಸರವನ್ನ ಏನ್ ಮಾಡ್ತವೆ, ಸ್ವಚ್ಛವಾಗಿರ್ತವೆ. ಹೌದು, ಬ್ಯಾಕ್ಟೀರಿಯಾಗಳಾಗಿರ್ಬೋದು, ಶಿಲೀಂಧ್ರಗಳಾಗಿರ್ಬೋದು, ಇವೆಲ್ಲ ಏನ್ ಮಾಡ್ತಿದ್ದಾವೆ ಅಂತಂದ್ರೆ ಪರಿಸರವನ್ನ ಸ್ವಚ್ಛವಾಗಿರ್ತವೆ. ಹೆಂಗೆ ಪರಿಸರವನ್ನ ಸ್ವಚ್ಛವಾಗಿರ್ತವೆ ಅಂತಂತಂದ್ರೆ, ಈಗ ನಾವು ತರಕಾರಿಯನ್ನ ಈಗ ಏನ್ ಮಾಡ್ತೀವಿ, ಸಾಂಬಾರು ಮಾಡ್ಬೇಕಾದ್ರೆ ತರಕಾರಿಯನ್ನ ಉತ್ತರಿಸ್ತೀವಿ, ಅದು ವೇಸ್ಟ್ ಇರ್ತದೆ, ಅದು ಹೊರಡೆ ಎಸಿತೀವಿ. ಅದ್ ಹಂಗೆ ಇರ್ತದ ಇಲ್ಲ, ಬಟ್ ಅದನ್ನ ಕೊಳಿಸ್ತದೆ. ಯಾವುದು, ವಿಘಟಕಗಳು ಅಂದ್ರೆ ಬ್ಯಾಕ್ಟೀರಿಯಾಗಳಾಗಿರ್ಬೋದು, ಶಿಲೀಂಧ್ರಗಳು, ಅವೆಲ್ಲ ಏನ್ ಮಾಡ್ತದೆ, ಕೊಳಿಸ್ತದೆ. ಸೊ ಕೊಳಿಸೋದ್ರಿಂದ ಏನಾಗ್ತದೆ, ಪರಿಸರ ತುಂಬಾ ಸ್ವಚ್ಛವಾಗಿರ್ತದೆ. ಅಷ್ಟೇ ಅಲ್ಲ, ಮಾನವನ ದೇಹವನ್ನ ಏನ್ ಮಾಡ್ತವೆ, ಕರಗಿಸ್ತವೆ, ವಿಘಟಿಸುತ್ತವೆ. ಸೊ ವಿಘಟನೆ ಮಾಡಬೇಕು, ವಿಘಟನೆ ಆದ್ರೆ ಮಾತ್ರ ಪರಿಸರ ಸ್ವಚ್ಛವಾಗಿರಲು ಸಾಧ್ಯ. ಸೊ ಆ ಕೆಲಸ ಮಾಡ್ತಿರೋದು ಯಾವುದು, ಸೂಕ್ಷ್ಮಾಣು ಜೀವಿಗಳು. ನೆಕ್ಸ್ಟ್ ಸ್ಲೈಡ್ ಹೋಗೋಣ ಬನ್ನಿ. ಈಗ ಹೇಳಿದ್ನಲ್ಲ, ಅದೇ ಇಲ್ಲಿದೆ ಈ ಸ್ಲೈಡ್ ಅಲ್ಲಿ ಏನಿದೆ, ಸೂಕ್ಷ್ಮಾಣುಜೀವಿಗಳು ಸಪ್ತ ಸಸ್ಯಗಳು ಮತ್ತು ಪ್ರಾಣಿಗಳ ಸಾವಯವ ತ್ಯಾಜ್ಯಗಳನ್ನು ಸರಳ ಪದಾರ್ಥಗಳು ಏನ್ ಮಾಡ್ತವೆ, ಪರಿವರ್ತಿಸ್ತವೆ. ಈ ವಸ್ತುಗಳನ್ನು ಇತರ ಸಸ್ಯಗಳು ಮತ್ತು ಪ್ರಾಣಿಗಳು ಮತ್ತೆ ಬಳಸುತ್ತವೆ. ಹಾನಿಕಾರಕ ಮತ್ತು ದುರ್ವಾಸನೆಯುಕ್ತ ವಸ್ತುಗಳನ್ನು ವಿಘಟಿಸುವ ಮೂಲಕ ಸೂಕ್ಷ್ಮಜೀವಿಗಳು ಪರಿಸರವನ್ನು ಏನ್ ಮಾಡ್ತವೆ, ಸ್ವಚ್ಛಗೊಳಿಸ್ತವೆ. ವಿಘಟಿಸೋದಂತಂದೇನು, ಕೊಳಿಸುವಂತ ಕೆಲಸ ಏನ್ ಮಾಡ್ತವೆ, ಸೂಕ್ಷ್ಮಾಣು ಜೀವಿಗಳು ಮಾಡ್ತವೆ. ನೆಕ್ಸ್ಟ್ ಸ್ಲೈಡ್ಗಳು, ಹಾನಿಕಾರಕ ಸೂಕ್ಷ್ಮಾಣು ಜೀವಿಗಳು. ವೆರಿ ವೆರಿ ಇಂಪಾರ್ಟೆಂಟ್ ಕಣ್ರಿ. ಹಾನಿಕಾರಕ ಸೂಕ್ಷ್ಮಾಣು ಜೀವಿಗಳು ಏನು, ರೋಗಕಾರಕ ಜೀವಿಗಳು. ಕೆಲವು ಸೂಕ್ಷ್ಮ ಜೀವಿಗಳು ಮನುಷ್ಯರಲ್ಲಿ, ಸಸ್ಯಗಳಲ್ಲಿ ಮತ್ತು ಪ್ರಾಣಿಗಳನ್ನು ರೋಗಗಳನ್ನು ಉಂಟು ಮಾಡ್ತವೆ, ಹೌದಲ್ವಾ. ಈ ರೀತಿಯ ರೋಗಗಳನ್ನು ಉಂಟು ಮಾಡುವಂತಹ ಸೂಕ್ಷ್ಮ ಜೀವಿಗಳಿಗೆ ರೋಗಕಾರಕ ಜೀವಿಗಳು ಅಂತ ಕರಿತೀವಿ, ಪ್ಯಾಥೋಜನ್ಸ್ ಅಂತ ಕರಿತೀವಿ. ಮನುಷ್ಯರಿಗೆ ಅಥವಾ ಪ್ರಾಣಿಗಳಿಗೆ ಅಥವಾ ಸಸ್ಯಗಳಿಗೆ ಯಾವ್ದಾದ್ರು ರೋಗ ಉಂಟಾಯ್ತೈತೆ ಅಂತಂದ್ರೆ ಅಲ್ಲಿ ರೋಗಕಾರಕ ಜೀವಿಗಳಿರ್ತವೆ. ಆ ರೋಗಕಾರಕ ಜೀವಿಗಳಿರ್ತವೆ. ಸೊ ಅದನ್ನ ನಾವು ಇಂಗ್ಲಿಷ್ ಅಲ್ಲಿ ನಾವೇನಂತ ಕರಿತೀವಿ, ಪ್ಯಾಥೋಜನ್ ಅಂತ ಕರಿತಾ ಇದೀವಿ, ಓಕೆನಾ. ನೆಕ್ಸ್ಟ್ ನೆಕ್ಸ್ಟ್ ಇಲ್ಲಿ ಕೆಳಗಡೆ ಏನಿದೆ, ಆಹಾರ, ಬಟ್ಟೆ ಮತ್ತು ಚರ್ಮದ ವಸ್ತುಗಳನ್ನು ಏನ್ ಮಾಡ್ತವೆ, ಸಾಮಾನ್ಯವಾಗಿ ಹಾಳು ಮಾಡ್ತವೆ. ನೆಕ್ಸ್ಟ್ ಏನಿದೆ, ಮಾನವರಲ್ಲಿ ರೋಗಕ್ಕೆ ಕಾರಣವಾಗಿರುವಂತಹ ಸೂಕ್ಷ್ಮಾಣು ಜೀವಿಗಳಿದಾವೆ. ವೆರಿ ವೆರಿ ಇಂಪಾರ್ಟೆಂಟ್ ಕಣ್ರಿ. ಇಲ್ಲಿ ನೋಡಿ, ನಾವು ಉಸಿರಾಡುವ ಗಾಳಿಯ ಮೂಲಕ, ಕುಡಿಯುವ ನೀರಿನ ಮೂಲಕ ಅಥವಾ ತಿನ್ನುವ ಆಹಾರದ ಮೂಲಕ ನಮ್ಮ ದೇಹವನ್ನು ರೋಗಕಾರಕ ಜೀವಿಗಳು ಪ್ರವೇಶಿಸುತ್ತವೆ. ನಾವು ತಿನ್ನುವಂತ ಆಹಾರ, ಉಸಿರಾಟ ಮಾಡುವಂತ ಗಾಳಿ, ಇದ್ರ ಎಲ್ಲದರ ಮೂಲಕ ಏನಾಗ್ತಿದ್ದೇವೆ ಅಂತಂದ್ರೆ ರೋಗಕಾರಕ ಜೀವಿಗಳು ನಮ್ಮ ದೇಹವನ್ನು ಏನ್ ಮಾಡ್ತಿದ್ದೇವೆ, ಪ್ರವೇಶವನ್ನ ಮಾಡ್ತಾ ಇದ್ದಾವೆ. ನೆಕ್ಸ್ಟ್, ಸೋಂಕಿತ ವ್ಯಕ್ತಿಯಿಂದ ಆರೋಗ್ಯವಂತ ವ್ಯಕ್ತಿಗೆ ಗಾಳಿ, ನೀರು ಮತ್ತು ಆಹಾರ ದೈಹಿಕ ಸಂಪರ್ಕದಿಂದ ಮೂಲಕ ಹರಡುವ ಸೂಕ್ಷ್ಮ ಜೀವಿ ಕಾಯಿಲೆಗಳಿಗೆ ಸಂಪರ್ಕದಿಂದ ಹರಡುವ ರೋಗಗಳು ಅಂತ ಕರೀತಾರೆ. ಇನ್ನೊಬ್ರಿಗೆ ಹರಡ್ತದೆ, ಒಬ್ಬರಿಂದ ಇನ್ನೊಬ್ರಿಗೆ ಹರಡೋದಕ್ಕೆ ನಾವೇನಂತ ಕರಿತೀವಿ, ಸಂಪರ್ಕದಿಂದ ಹರಡುವಂತಹ ಕಾಯಿಲೆ ಅಂತ ಕರಿತೀವಿ. ಉದಾಹರಣೆ, ಕಾಲಾರ ಕೂಡ ಒಬ್ಬರಿಂದ ಇನ್ನೊಬ್ಬರಿಗೆ, ಶೀತ ಕೂಡ ಒಬ್ಬರಿಂದ ಇನ್ನೊಬ್ಬರಿಗೆ, ಚಿಕನ್ ಫಾಕ್ಸ್, ಶೀತಳ ಸಿಡುಬು, ಇದು ಕೂಡ, ಟಿಬಿ ಕಾಯಿಲೆನೂ ಅಷ್ಟೇಯ, ಕರೋನಾನು ಕೂಡ ಅಷ್ಟೇಯ, ಇವೆಲ್ಲವೂ ಕೂಡ ಇನ್ನೊಬ್ಬರಿಂದ ಬರ್ತಾವ ತಾನೆ ನಮಗೆ. ಹೌದು, ಇನ್ನೊಬ್ಬರಿಂದ ಬಂದೇ ಬರ್ತವೆ. ನೆಕ್ಸ್ಟ್,
ಸಾಮಾನ್ಯ ಶೀತದಿಂದ ಬಳಲುತ್ತಿರುವ ವ್ಯಕ್ತಿಯು ಸೀನಿದಾಗ ಸಾವಿರಾರು ವೈರಸ್ಗಳು ಹೊಂದಿರುವ ಸೂಕ್ಷ್ಮ ಹನಿಗಳು ಗಾಳಿಯಲ್ಲಿ ಹರಡಿಕೊಳ್ಳುತ್ತವೆ. ಹೌದಲ್ವಾ? ಕ್ಷೀಣ ತಕ್ಷಣ ಸಾವಿರಾರು ಹನಿಗಳಷ್ಟು ಏನಾಗ್ತವೆ ಅಂತಂದ್ರೆ ಗಾಳಿಯಲ್ಲಿ ಹರಡಿಕೊಳ್ತವೆ. ಉಸಿರಾಟದ ಮೂಲಕ ಆರೋಗ್ಯವಂತನ ದೇಹವನ್ನು ಪ್ರವೇಶಿಸುತ್ತವೆ ಮತ್ತು ಸೋಂಕನ್ನು ಉಂಟು ಮಾಡ್ತವೆ. ಆ ಚಿತ್ರವನ್ನ ನೋಡಿ ಎಷ್ಟು ಚೆನ್ನಾಗೈತೆ ಅಂತಂದ್ರೆ, ನೋಡಿ ಇಲ್ಲಿ ಒಬ್ಬ ಕೆಮ್ತಾ ಇದ್ದಾನೆ, ಈ ಕಡೆ ಸೈಡ್ ಅಲ್ಲೂ ಕೂಡ ಒಬ್ಳು ಕೆಮ್ತಾ ಇದ್ದಾಳೆ. ಸಾಮಾನ್ಯವಾಗಿ ಇಲ್ಲಿ ಕೆಮ್ತಾ ಇದ್ದಾರೆ ಅಲ್ವಾ, ಸೊ ಅಲ್ಲಿ ಸಾವಿರಾರು ಹನಿಗಳು ಅಥವಾ 1000ಕ್ಕಿಂತ ಜಾಸ್ತಿ ಹನಿಗಳಿದಾವೆ, ಅದರಲ್ಲಿ ವೈರಸ್ಗಳಿದಾವೆ. ನಿಜವೂ ತುಂಬಾ ವೈರಸ್ಗಳಿರ್ತವೆ. ನೋಡಿ, ಫಾರ್ ಎಕ್ಸಾಂಪಲ್ ಸೂಕ್ಷ್ಮಾಣು ಜೀವಿಯನ್ನ ನಾವು ಒಂದು ಪುಲಿ ಸ್ಟಾಪ್ ಇಡ್ತೀವಲ್ಲ, ಆ ಪುಲಿ ಸ್ಟಾಪ್ ಒಳಗಡೆ ನಾವು 2 ಲಕ್ಷ ಬ್ಯಾಕ್ಟೀರಿಯಾಗಳನ್ನ ಇಡಬಹುದು ನಾವು ಪುಲಿ ಸ್ಟಾಪ್ ಇಡೋ ಜಾಗದಲ್ಲಿ. ಅಂತದ್ರಲ್ಲಿ ಈ ನೋಡಿಲಿ, ಪುಲಿ ಸ್ಟಾಪ್ ಅಂತಂದ್ರೆ ಈ ಜಾಗ, ಇಷ್ಟು ಜಾಗದಲ್ಲಿ 2 ಲಕ್ಷ ಬ್ಯಾಕ್ಟೀರಿಯಾಗಳನ್ನ ಇಡಬಹುದು. ಅಂತದ್ರಲ್ಲಿ ಇಷ್ಟು ಪಾಟಲ್ಲಿ ಎಷ್ಟು ಬ್ಯಾಕ್ಟೀರಿಯಾಗಳಿರ್ಬೋದು? ಲಕ್ಷಾಂತರ ಬ್ಯಾಕ್ಟೀರಿಯಾಗಳು ಸಾಮಾನ್ಯವಾಗಿ, ಲಕ್ಷಾಂತರ ಅಲ್ಲ, ಕೋಟ್ಯಾಂತರ ಬ್ಯಾಕ್ಟೀರಿಯಾಗಳು ಸಾಮಾನ್ಯವಾಗಿ ಇರ್ತವೆ, ವೈರಸ್ಗಳಿರ್ತವೆ. ಸೊ ಇದರಿಂದ ಏನಾಗ್ತೈತೆ ಅಂತಂದ್ರೆ ಇನ್ನೊಬ್ರಿಗೆ ಸಾಮಾನ್ಯವಾಗಿ ಕಾಯಿಲೆ ಬರ್ತಾ ಐತೆ. ನೆಕ್ಸ್ಟ್ ಸ್ಥಳಕ್ಕೆ ಹೋಗೋಣ ಬನ್ನಿ. ಇಲ್ಲೇನಿದೆ ನೋಡೋಣ ಬನ್ನಿ. ರೋಗ ಉಂಟು ಮಾಡುವ ಸೂಕ್ಷ್ಮ ಜೀವಿಗಳಿಗೆ ವಾಹಕಗಳಂತೆ ವರ್ತಿಸುವ ಕೆಲವು ಕೀಟಗಳು ಪ್ರಾಣಿಗಳಿವೆ. ಅಂದ್ರೆ ಇಟ್ ಮೀನ್ಸ್ ಏನಂತಂದ್ರೆ, ರೋಗವನ್ನು ಏನ್ ಮಾಡ್ತಿದಾವೆ ಅಂತಂದ್ರೆ ಕೀಟಗಳಾಗಿರ್ಬೋದು, ಪ್ರಾಣಿಗಳಾಗಿರ್ಬೋದು, ಏನ್ ಮಾಡ್ತಿದಾವೆ, ವರ್ಗಾವಣೆಯನ್ನ ಮಾಡ್ತಾ ಇದಾವೆ. ಅದ್ರಲ್ಲಿ ಮೊದಲನೇ ಸ್ಥಾನದಲ್ಲಿ ಇಲ್ಲಿ ನಾನ್ ಬರ್ದಿದ್ರಲ್ಲಿ ಯಾವ್ದೈತೆ, ನೊಣ ಐತೆ. ಮೊಸ್ಕಾ ಡೊಮೆಸ್ಟಿಕಾ ಇದು ಒಂದು ಸಾಮಾನ್ಯವಾಗಿ ಒಂದು ಸಾಮಾನ್ಯ ವಾಹಕ. ಸಾಮಾನ್ಯ ವಾಹಕ. ನೊಣ ಒಂದು ಸಾಮಾನ್ಯ ವಾಹಕ. ನೋಡಿಲಿ, ಈ ನೊಣ ಹೊಲಸು ಪ್ರಾಣಿಗಳ ತ್ಯಾಜ್ಯಗಳ ಮೇಲೆ ನೊಣಗಳು ಕುಳಿತುಕೊಳ್ತವೆ. ಹೊಲಸಾಗಿರ್ಬೋದು, ಪ್ರಾಣಿಗಳ ತ್ಯಾಜ್ಯಗಳ ಮೇಲೆ ಏನಾಗಿರ್ಬೋದು ಕುಳಿತುಕೊಳ್ತವೆ. ರೋಗಾಣುಗಳು ಅವುಗಳ ದೇಹಕ್ಕೆ ಏನಾಗ್ತದೆ, ಅವಾಗ ಸೇರ್ಕೊಳ್ತದೆ, ಅಂಟಿಕೊಳ್ಳುತ್ತವೆ. ತೆರೆದಿಟ್ಟ ಆಹಾರದ ಮೇಲೆ ಈ ನೊಣಗಳು ಏನಾಗ್ತದೆ, ಕುಳಿತಾಗ ರೋಗಕಾರಕ ಜೀವಿಗಳು ವರ್ಗಾವಣೆ ಆಗ್ತವೆ. ಫಾರ್ ಎಕ್ಸಾಂಪಲ್, ನಾವು ವಾಶ್ರೂಮ್ ಹೋಗಿರ್ತೀವಿ ಅಥವಾ ಟಾಯ್ಲೆಟ್ಗೆ ಹೋಗಿರ್ತೀವಿ, ಅದ್ರ ಮೇಲೆ ನೊಣಗಳು ಕೂತಿರ್ತವೆ, ಹೌದಲ್ವಾ? ಅಥವಾ ಬಯಲು ವಿಸರ್ಜನೆ ಮಾಡ್ತಾ ಇರ್ತಾರೆ. ಅದರಲ್ಲೂ ಕೂಡ ಉತ್ತರ ಕರ್ನಾಟಕದ ಸಾಮಾನ್ಯವಾಗಿ ಇದೆ ಆ ಪದ್ಧತಿ ಇದೆ. ಅದು ಹೋಗ್ಬೇಕು ಆಕ್ಚುಲಿ, ಬಟ್ ಇದೆ ಅದೊಂದು ಸ್ವಲ್ಪ ಹೆಂಗೋ ಕರೆಂಟ್ ಬಂತು. ಇದು ಯಾಕೆ ಹಿಂಗ್ ಕೊಡ್ತಾನಪ್ಪ, ಕರೆಂಟ್ ತೆಗಿತಾನೆ ಆಗ್ತಾನೆ. ಅಂದ್ರೆ ಆ ಉತ್ತರ ಕರ್ನಾಟಕ ಸೈಡು ಸಾಮಾನ್ಯವಾಗಿ ಆ ಬಯಲು ವಿಸರ್ಜನೆಯನ್ನ ಮಾಡ್ತಾರೆ. ಅದೊಂದು ಸ್ವಲ್ಪ ಕಂಟ್ರೋಲ್ ಮಾಡ್ಬೇಕು. ಅಲ್ಲ ಅಂತ ಅಲ್ಲ, ಬೇರೆ ಕಡೆ ಎಲ್ಲಾ ಕಡೆ ಮಾಡ್ತಾರೆ. ಆಂಧ್ರ ಆಗಿರ್ಬೋದು, ನಮ್ ಕಡೆ ಆಗಿರ್ಬೋದು, ಒಂದ್ ಸ್ವಲ್ಪ ಪ್ರಮಾಣದಲ್ಲಿ ಕಡಿಮೆ ದಕ್ಷಿಣ ಕರ್ನಾಟಕದಲ್ಲಿ. ಸೊ ಅದು ಮಾಡಬಾರ್ದು. ಏನಮ್ಮ? ಸೊ ಅದನ್ನ ಮಾಡಬಾರ್ದು. ಸೊ ಆ ರೀತಿ ಮಾಡೋದ್ರಿಂದ ಏನಾಗ್ತದೆ ಅಂತಂದ್ರೆ, ನೋಡಿ, ನೊಣ ಏನಾಗ್ತದೆ, ಹೋಗಿ ಅದ್ರ ಮೇಲೆ ಕೂತ್ಕೊಳ್ಳುವಂಥದ್ದಾಗಿರ್ಬೋದು, ಅದರಿಂದ ರೋಗವನ್ನು ತಗೊಂಡ್ಬರೋದಾಗಿರ್ಬೋದು, ಇನ್ನೊಬ್ರ ಮೇಲೆ ಕೂತಾಗ ಅದು ಸೇರ್ಕೊಳ್ಳೋದಾಗಿರ್ಬೋದು, ಅಂಟ್ಕೊಳ್ಳೋದಾಗಿರ್ಬೋದು, ಅದು ಒಂದು ತಿನ್ನುವಂಥ ಆಹಾರದ ಮೇಲೆ ಅಂಟ್ಕೊಳ್ಳೋದಾಗಿರ್ಬೋದು. ಈ ರೀತಿ ಆದಾಗ ಸಾಮಾನ್ಯ ನಮಗೆ ಕಾಯಿಲೆ ಬರ್ತದೆ. ಸೊ ಹಾಗಾಗಿ ಅದನ್ನ ನಾವು ಕಂಟ್ರೋಲ್ ಮಾಡಬೇಕು. ಅದು ನಿಮ್ಮಿಂದನೇ ಸಾಧ್ಯ. ನೆಕ್ಸ್ಟ್, ಮಲೇರಿಯಾ ಕಾಯಿಲೆ ಪ್ಲಾಸ್ಮೋಡಿಯಂ ಎನ್ನುವ ಒಂದು ರೋಗಾಣುವಿನಿಂದ ಬರ್ತದೆ ಕಣ್ರಿ. ಬಟ್ ಈ ರೋಗಾಣುವನ್ನು ವರ್ಗಾವಣೆ ಮಾಡೋದು ಯಾವುದು? ಅನಾಫಿಲಿಸ್ ಎನ್ನುವ ಒಂದು ಹೆಣ್ಣು ಸೊಳ್ಳೆ. ಡೆಂಗ್ಯೂ ಬರ್ತದೆ ಕಣ್ರಿ. ಡೆಂಗ್ಯೂ ಬರೋದು ಕೂಡ ಈಡಿಸ್ ಈಜಿಪ್ಟಿ ಅಥವಾ ಈಜಿಪ್ಟೈ. ಈ ಸೊಳ್ಳೆಯಿಂದ ಏನಾಗ್ತದೆ ಅಂತಂದ್ರೆ ಪ್ಲಾವಿ ಬರ್ತದೆ. ಸೊ ಅಷ್ಟೇ ಅಲ್ಲ, ಈ ಸೊಳ್ಳೆಯಿಂದ ಬರ್ತದೆ ಅಂತಂದ್ರೆ ಯಾವ ರೋಗಾಣು ಅಂತಂದ್ರೆ ಪ್ಲಾವಿ ವೈರಸ್ ಅಂತ. ಪ್ಲಾಫಿ ಅಥವಾ ಪ್ಲಾವಿ ವೈರಸ್ ಅಂತ. ಸೊ ಈ ಪ್ಲಾವಿ ವೈರಸ್ ಅನ್ನೋದು ಏನಾಗ್ತದೆ ಅಂತಂದ್ರೆ ನಮಗೆ ಡೆಂಗ್ಯೂವನ್ನ ಉಂಟು ಮಾಡ್ತದೆ. ಮತ್ತೆ ಇನ್ನು ಹೇಳ್ಬೇಕು ಅಂತಂತಂದ್ರೆ 1779 ಈ ಇಸ್ವಿಯಲ್ಲಿ ಏನಾಗ್ತದೆ ಅಂತಂದ್ರೆ ಸಾಮಾನ್ಯವಾಗಿ ಡೆಂಗ್ಯೂವನ್ನ ನಾವು ಕಾಣಬಹುದು. ಸುಮಾರು 110 ದೇಶಗಳಲ್ಲಿ ನಾವು ಡೆಂಗ್ಯೂವನ್ನ ಕಾಣಬಹುದು. ಸೊ ಇದನ್ನ ಕಂಟ್ರೋಲ್ ಮಾಡಬೇಕು ನಾವು. ಇತ್ತೀಚಿನ ದಿನಗಳಲ್ಲಿ ಡೆಂಗ್ಯೂ ಜಾಸ್ತಿ ಐತೆ. ಮತ್ತೆ ಏನಾಗ್ತಿದೆ ಅಂತಂದ್ರೆ ಮರಣವನ್ನ ಹೊಂದಿದ್ದಾವೆ. ಮಕ್ಕಳುಗಳು ಇಮ್ಯುನಿಟಿ ಪವರ್ ಇಲ್ದಂಗೆ ಸಾಯ್ತಾ ಇದಾವೆ, ಮತ್ತೆ ದೊಡ್ಡವರು ಕೂಡ ಇಮ್ಯುನಿಟಿ ಪವರ್ ಇಲ್ದಂಗೆ ಸಾಯ್ತಾ ಇದಾವೆ. ಸೊ ಹಾಗಾಗಿ ಡೆಂಗ್ಯೂವನ್ನ ನಾವು ನಿಯಂತ್ರಣ ಮಾಡಬೇಕು. ಸೊ ಹಾಗಾಗಿ ಅದ್ರಿಗೆ ಸಂಬಂಧಪಟ್ಟಂತೆ ನಾನು ನಾಳೆ ಅಥವಾ ನಾಡಿದ್ದು ವಿಡಿಯೋ ಮಾಡ್ತೀನಿ ಅಂತ ಹೇಳ್ತೀನಿ. ನೆಕ್ಸ್ಟ್ ಮುಂದಕ್ಕೆ ಹೋಗೋಣ ಬನ್ನಿ. ಇಡೀಸ್ ಈಜಿಪ್ಟೆ ಅಂತ ಹೇಳಿದ್ನಲ್ಲ, ಅದು ಇದೇ ಸೊಳ್ಳೆ ಕಣ್ರಿ, ಸ್ವಲ್ಪ ಬ್ಲಾಕ್ ಕಲರ್. ಇದು ಹೆಣ್ಣು ಅನಾಫಿಲಿಸ್ ಸೊಳ್ಳೆ ಕಣ್ರಿ. ಇಡೀಸ್ ಈಜಿಪ್ಟೆ ಇಂದ ಡೆಂಗ್ಯೂ ಬಂತಂತಂದ್ರೆ ಹೆಣ್ಣು ಅನಾಫಿಲಿಸ್ ಇಂದ ಮಲೇರಿಯಾ ಬರ್ತಾ ಇದೆ. ನೆಕ್ಸ್ಟ್ ಹೋಗೋಣ. ಸೊ ಅಷ್ಟೇ ಅಲ್ಲ, ಇಲ್ಲಿ ನೋಡಿಲಿ, ಇದು ನಿಂತ ನೀರು,
ಮತ್ತೆ ಟೈರು, ಈ ಟೈರಲ್ಲೂ ಕೂಡ ಏನು ನೀರ್ ನಿಂತೈತೆ. ಮತ್ತೆ ಇದೇನಿದೆ ಇದೊಂದು ಪಾಡು, ಇದ್ರಲ್ಲೂ ಕೂಡ ನೀರ್ ನಿಂತೈತೆ. ಯಾವಾಗ್ಲೂ ಕೂಡ ಈ ಸೊಳ್ಳೆಗಳು ಸಂತಾನೋತ್ಪತ್ತಿ ಮಾಡೋದು ಯಾವ ಜಾಗದಲ್ಲಿ ಅಂತಂದ್ರೆ ನಿಂತ ನೀರಲ್ಲಿ, ಹೌದಲ್ವಾ? ಸಂತಾನೋತ್ಪತ್ತಿ ಮಾಡ್ಬೇಕಂದ್ರೆ ನಿಂತ ನೀರೇ ಅಗತ್ಯವಾಗಿದೆ. ಸೊ ಹರಿತಿರೋ ನೀರಲ್ಲಿ ಯಾವುದೇ ಕಾರಣಕ್ಕೂ ಸಂತಾನೋತ್ಪತ್ತಿ ಮಾಡಕ್ ಸಾಧ್ಯ ಇಲ್ಲ. ಸೊ ಹಾಗಾಗಿ ಇಡೀಸ್ ಈಜಿಪ್ಟ್ ಎನ್ನುವ ಒಂದು ಸೊಳ್ಳೆ ಆಗಿರ್ಬೋದು, ಅಥವಾ ಅನಾಫಿಲಿಸ್ ಎನ್ನುವ ಒಂದು ಹೆಣ್ಣು ಸೊಳ್ಳೆ ಆಗಿರ್ಬೋದು, ಅವು ಸಂತಾನೋತ್ಪತ್ತಿಯನ್ನ ಮಗುವಿಗೆ ಜನ್ಮವನ್ನ ಕೊಡ್ತೈತೆ. ಅಂದ್ರೆ ಮಗು ಅಂತಂದ್ರೆ ಸೊಳ್ಳೆಗೆ ಜನ್ಮವನ್ನ ಕೊಡ್ತೈತೆ, ಸೊಳ್ಳೆ ಮರಿಗೆ ಜನ್ಮವನ್ನ ಕೊಡ್ತೈತೆ ಅಂತಂದ್ರೆ ಅದು ನಿಂತ ನೀರಿನಲ್ಲಿ ಜನ್ಮ ಕೊಡ್ತದೆ. ಪಾಡ್ಗಳಲ್ಲಿ, ಟೈರ್ಗಳ ಸಂಧಿ ಇರ್ಬೋದು, ಮತ್ತೆ ತೆಂಗಿನಕಾಯಿ ಚಿಪ್ಪಿನಲ್ಲೇ ಇರ್ಬೋದು, ಮತ್ತೆ ಈ ಕೊಳಚೆ ಪ್ರದೇಶದಲ್ಲಿ ಆಗಿರ್ಬೋದು, ಈ ಸಾಮಾನ್ಯವಾಗಿ ಇಲ್ಲಿ ಏನಾಗ್ತದೆ ಸಂತಾನೋತ್ಪತ್ತಿ ಆಗ್ತದೆ. ಅದರಲ್ಲೂ ಕೂಡ ಡೆಂಗ್ಯೂ ಬರ್ತದಲ್ಲ, ಆ ಈಡಿಸ್ ಈಜಿಪ್ಟೈ, ಅದು ಶುದ್ಧ ನೀರಿನಲ್ಲಿ ಏನಾಗ್ತದೆ ಅಂದ್ರೆ ಸಂತಾನೋತ್ಪತ್ತಿಯನ್ನ ಮಾಡಕ್ ಶುರು ಮಾಡ್ತದೆ. ಶುದ್ಧ ನೀರು ನೆನ್ಪಿಟ್ಕೊಂಡಿರಿ. ನೆಕ್ಸ್ಟ್ ನೆಕ್ಸ್ಟ್ ಏನಿದೆ ಇಲ್ಲಿ, ಸೂಕ್ಷ್ಮ ಜೀವಿಗಳಿಂದ ಉಂಟಾಗುವ ಕೆಲವು ರೋಗಗಳು. ಹಾಗಾದ್ರೆ ಮೈಕ್ರೋ ಆರ್ಗಾನಿಸಮ್ಸ್ ಇಂದ ಯಾವ್ಯಾವ ಕಾಯಿಲೆಗಳು ಬರ್ತಿದೆ ಅಂತ ನೋಡಿ. ವೆರಿ ವೆರಿ ಇಂಪಾರ್ಟೆಂಟ್, ಬೇಗ ಮುಗಿಸ್ಬಿಡ್ತೀನಿ ಇದನ್ನ. ರೋಗದ ಹೆಸರು ಇಲ್ಲಿ ಕ್ಷಯ ಇದೆ, ದಡಾರ ಇದೆ, ಶೀತಳ ಸಿಡುಬು ಇದೆ, ಪೋಲಿಯೋ ಇದೆ. ಉಂಟು ಮಾಡುವಂತ ಸೂಕ್ಷ್ಮ ಜೀವಿಗಳು ಯಾವಂತ ಕೇಳ್ತಿದ್ದಾರೆ. ಕ್ಷಯ ಬರೋದು ಬ್ಯಾಕ್ಟೀರಿಯಾ ಅಂತ ಹೇಳಿದೀನಿ, ಹೌದಲ್ವಾ? ದಡಾರ, ಶೀತಳ ಸಿಡುಬು, ಪೋಲಿಯೋ ಇದು ವೈರಸ್ ಇಂದ ಬರ್ತಿರುವಂತದ್ದು. ಇವೆಲ್ಲವೂ ಕೂಡ ಏನಾಗ್ತಿದಾವೆ ಅಂತಂದ್ರೆ ಕ್ಷಯ, ದಡಾರ, ಶೀತಳ ಸಿಡುಬು, ಪೋಲಿಯೋ ಇವೆಲ್ಲವೂ ಕೂಡ ಗಾಳಿಯ ಮೂಲಕ ಹರಡುತ್ತಿದೆ. ವೆರಿ ವೆರಿ ಇಂಪಾರ್ಟೆಂಟ್. ಹಾಗಾದ್ರೆ ಏನ್ ಮಾಡಬೇಕು? ಈ ಕಾಯಿಲೆಯಿಂದ ರಕ್ಷಣೆ ಮಾಡಬೇಕು ಅಂತಂತಂದ್ರೆ, ನಮ್ ದಡಾರ, ಶೀತಳ ಸಿಡುಬು, ಪೋಲಿಯೋ, ಕ್ಷಯದಿಂದ ರಕ್ಷಣೆ ಆಗಬೇಕು ಅಂತಂದ್ರೆ ನಾವೇನ್ ಮಾಡಬೇಕು? ರೋಗಿಯನ್ನು ಸಂಪೂರ್ಣವಾಗಿ ಪ್ರತ್ಯೇಕವಾಗಿರಿಸಬೇಕು. ರೋಗಿಗೆ ಸೇರಿದ ವಸ್ತುಗಳನ್ನು ಇತರರಿಂದ ದೂರ ಇರಿಸಬೇಕು. ಮತ್ತೆ ಸೂಕ್ತವಾದಂತಹ ಒಂದು ಲಸಿಕೆಯನ್ನ ನಾವು ಕೊಡಬೇಕಾಗಿರ್ತದೆ. ಬಟ್ ನಾವು ಇರಿಸಲೇಬೇಕು. ಅವ್ರಿಗೆ ಕ್ಷಯ, ಟಿಬಿ ಕಾಯಿಲೆ ಬಂದಿದೆ ಅಂತಂತಂದ್ರೆ, ಕೆಮ್ತಾ ಇದಾರೆ ಅಂತಂದ್ರೆ ಅವರಿಂದ ನಾವು ಸ್ವಲ್ಪ ದೂರ ಇರಬೇಕಾಗಿರ್ತದೆ. ಯಾಕಂದ್ರೆ ಆರೋಗ್ಯ ಮುಖ್ಯ. ಅವ್ರು ಚೆನ್ನಾಗಿದ್ರೆ ನಾವು ಚೆನ್ನಾಗಿದ್ದಂಗೆ, ನಾವು ಚೆನ್ನಾಗಿದ್ರೆ ಅವ್ರು ಚೆನ್ನಾಗಿದ್ದಂಗೆ. ಸೊ ಹಾಗಾಗಿ ಯಾವ್ದಾದ್ರು ಕಾಯಿಲೆಗಳು ಬರ್ತಾ ಇದಾವೆ ಅಂತಂತಂದ್ರೆ ಅವರನ್ನ ರಕ್ಷಣೆ, ಇಟ್ ಮೀನ್ಸ್ ಅವ್ರಿಗೆ ಲಸಿಕೆಯನ್ನ ಕೊಡಿಸ್ಬೇಕು, ಅವರನ್ನ ಪ್ರತ್ಯೇಕವಾಗಿರಿಸಬೇಕು, ಅವ್ರಿಗೆ ಆರೋಗ್ಯವನ್ನ ನೋಡ್ಕೋಬೇಕು. ಈ ಕರ್ತವ್ಯವನ್ನ ನಾವು ಮಾಡ್ಬೇಕಾಗಿರ್ತದೆ. ಸೊ ಇಲ್ಲ ಅಂತಂದ್ರೆ ನಮಗೂ ಕೂಡ ಕಾಯಿಲೆ ಸಾಮಾನ್ಯವಾಗಿ ಆಟೋಮೆಟಿಕ್ ಆಗಿ ಬಂದೇ ಬರ್ತದೆ. ಗಾಳಿ ಮೂಲಕ, ನೀರಿನ ಮೂಲಕ, ಆಹಾರದ ಮೂಲಕ, ಸೊಳ್ಳೆಗಳಿಂದ, ನೊಣಗಳಿಂದ, ಎಲ್ಲದ್ರಿಂದನೂ ಕೂಡ ನಮ್ಗೆ ಕಾಯಿಲೆ ಬರ್ತದೆ. ಎಚ್ಚರಿಕೆಯಿಂದ ಇರಬೇಕು ಕಣ್ರಿ, ಎಚ್ಚರಿಕೆಯಿಂದ ಇರಬೇಕು. ನೆಕ್ಸ್ಟ್ ಕಾಲಾರ ಬರ್ತಾ ಇರೋದು ಯಾವ್ದ್ರಿಂದ? ಬ್ಯಾಕ್ಟೀರಿಯಾ. ವಿಷಮ ಶೀತ ಜ್ವರ ಬರ್ತಿರೋದು ಅದು ಕೂಡ ಬ್ಯಾಕ್ಟೀರಿಯಿಂದ ಅಂದ್ರೆ ನೀರಿಂದ ಹರಡ್ತಾ ಇದೆ. ಮತ್ತೆ ಇಲ್ಲಿ ಏನ್ ಮಾಡ್ಬೇಕು ಅಂತಂದ್ರೆ ವೈಯಕ್ತಿಕ ಸ್ವಚ್ಛತೆ ಏನ್ ಮಾಡ್ಬೇಕು? ಕಾಪಾಡ್ಕೋಬೇಕು. ಒಳ್ಳೆಯ ಶೌಚ ಪದ್ಧತಿಯನ್ನು ರೂಢಿಸಿಕೊಳ್ಳಬೇಕು. ಓಕೆನಾ? ಸೂಕ್ತವಾಗಿ ಬೇಯಿಸಿದ ಆಹಾರ ಮತ್ತು ಕುದಿಸಿ ಆರಿಸಿದ ಕುಡಿಯುವ ನೀರನ್ನು ಸೇವಿಸುವುದು. ಕುದಿಸಿ ಆರಿಸುವ ನೀರನ್ನು ಕುಡಿಯೋದ್ರಿಂದ ಹೆಪಟೈಟಿಸ್ ಬಿ ಕಾಯಿಲೆನೂ ಕೂಡ ಸಾಮಾನ್ಯವಾಗಿ ಬರೆಯಲ್ಲ. ಹೆಪಟೈಟಿಸ್ ಎ ಅಂತ ಇದೆ, ಇಲ್ಲಿ ಹೆಪಟೈಟಿಸ್ ಬಿ ಕಾಯಿಲೆನೂ ಕೂಡ ಬರಬಾರ್ದು ಅಂತಂದ್ರೆ ಕುದಿಸಿ ಆರಿಸಿರುವಂತಹ ನೀರನ್ನೇ ನಾವು ಸಾಮಾನ್ಯವಾಗಿ ಕುಡಿಬೇಕಾಗಿರ್ತದೆ. ಮತ್ತೆ ಇಲ್ಲಿ ಹೆಪಟೈಟಿಸ್ ಎ ಕಾಯಿಲೆ ಬರೋದು ಯಾವುದು? ವೈರಸ್ ಇಂದ. ಇದು ನೀರಿನ ಮೂಲಕ ಏನಾಗ್ತದೆ? ಹರಡುತ್ತೆ. ಹೆಪಟೈಟಿಸ್ ನೋಡಿ, ಕುದಿಸಿ ಆರಿಸಿ ನೀರನ್ನು ಕುಡಿಯುವುದು, ಲಸಿಕೆ ತೆಗೆದುಕೊಳ್ಳುವುದು. ಇದು ಕೂಡ ಹೆಪಟೈಟಿಸ್ ಎ ಕೂಡ ಏನ್ ಮಾಡ್ಬೋದು? ಕುದಿಸಿ ಆರಿಸಿರುವ ನೀರನ್ನ ಕುಡಿಬೇಕಾಗಿರ್ತದೆ. ನೆಕ್ಸ್ಟ್ ಮಲೇರಿಯಾ ಬರ್ತಿರೋದು ಯಾವ್ದ್ರಿಂದ? ಪ್ರೋಟೋಜೋವದಿಂದ, ಅಂದ್ರೆ ಆದಿಜೀವಿಗಳಿಂದ. ಆ ಸೊಳ್ಳೆಗಳಿಂದ ಏನಾಗ್ತೈತೆ? ಹರಡುತ್ತಾ ಇದೆ. ಈಗ ನಾವೇನ್ ಮಾಡ್ಬೇಕು? ಸೊಳ್ಳೆ ಪರದೆ ಹಾಕಬೇಕು. ಸೊಳ್ಳೆ ವಿಕರ್ಷಗಳನ್ನು ಏನ್ ಮಾಡ್ಬೇಕು? ಬಳಸಬೇಕು. ಕೀಟನಾಶಕಗಳನ್ನ ಸಿಂಪಡಿಸಬೇಕು. ಹಾಗೂ ನಮ್ಮ ಸುತ್ತಮುತ್ತಲ ಪ್ರದೇಶವನ್ನು ಏನ್ ಮಾಡ್ಬೇಕು? ಸ್ವಚ್ಛವಾಗಿಡಬೇಕು. ನೀರನ್ನ ನಿಲ್ಲಿಸಬಾರ್ದು. ಈ ರೀತಿ ಮಾಡೋದ್ರಿಂದ ನಮ್ಗೆ ಮಲೇರಿಯಾ ಬರಲ್ಲ. ಇಲ್ಲೇನಿದೆ ನೋಡಿ, ನಮ್ ಕೈ ಅಂತಂತಂದ್ರೆ ಅಲ್ಲಿ ನೋಡ್ತಾ ಇದ್ರಲ್ಲ, ಆ ಕೈ ನೋಡಿ ಯಾವ ತರ ಆಗ್ಬಿಟ್ಟಿದೆ. ಆಂಥ್ರಾಕ್ಸು ಕಾಯಿಲೆ ಸಾಮಾನ್ಯವಾಗಿ ನೋಡಿ ಬ್ಯಾಕ್ಟೀರಿಯಾದಿಂದ ಬರ್ತದೆ. ಇಲ್ಲಿ ನೋಡಿಲಿ, ಈ ಮೂತಿ ಆಯ್ತಲ್ಲ, ಹಸು ಕರು ಆಯ್ತಲ್ಲ, ಈ ನೋಡಿ ಜಾನುವಾರುಗಳು ಅಂತ ಕರೀತಾರಲ್ಲ, ಇವಕ್ಕೂ ಕೂಡ ಏನಾಗ್ತಿದೆ ಅಂತಂದ್ರೆ ಕಾಯಿಲೆ ಬರ್ತಿದೆ. ಯಾವ್ದ್ರಿಂದ ಬರ್ತಿದೆ? ಸೂಕ್ಷ್ಮ ಜೀವಿ ಅಂತ ಹೇಳ್ತಾ ಇದೀನಲ್ಲ ಇಷ್ಟೊತ್ತು ಪಾಠ, ಆ ಬ್ಯಾಕ್ಟೀರಿಯಾದಿಂದ ಬರ್ತಾ ಇದೆ. ರಾಬರ್ಟ್ ಕೋಚ್ ಅನ್ನೋರು ಏನ್ ಮಾಡ್ತಾರೆ ಅಂತಂದ್ರೆ ಆಂಥ್ರಾಕ್ಸ್ ರೋಗವನ್ನ ಕಂಡುಹಿಡಿತಾರೆ. ಮತ್ತೆ ಬ್ಯಾಸಿಲಸ್ ಬಿಡಮ್ಮ ಸಾಕು, ಬ್ಯಾಸಿಲಸ್ ಆಂಥ್ರಾಸಿಸ್ ಏನೋ ಒಂದು ಏನಿರ್ತದೆ ಅಂತಂದ್ರೆ ಬ್ಯಾಕ್ಟೀರಿಯಾವನ್ನ ಕಂಡುಹಿಡಿತಾರೆ. ರಾಬರ್ಟ್ ಕೋಚ್ ರವರು ಕಂಡುಹಿಡಿದಂತಹ ಬ್ಯಾಕ್ಟೀರಿಯಾದ ಹೆಸರೇನು ಅಂತ ಕೇಳಿದ್ರೆ ಬ್ಯಾಸಿಲಸ್ ಆಂಥ್ರಾಸಿಸ್. ಈ ಬ್ಯಾಸಿಲಸ್ ಎನ್ನುವ ಆಂಥ್ರಾಸಿಸ್ ಏನ್ ಮಾಡ್ತೈತೆ? ಆಂಥ್ರಾಕ್ಸ್ ಕಾಯಿಲೆಯನ್ನ ಉಂಟು ಮಾಡ್ತಾ ಇದೆ, ಬ್ಯಾಸಿಲಸ್ ಆಂಥ್ರಾಸಿಸ್. ನೆಕ್ಸ್ಟ್ ರಾಬರ್ಟ್ ಕೋಚ್ ಅವ್ರಿಗೆ ಹೇಳಿದ್ನಲ್ಲ, ಇವಾಗ ತಾನೇ ಯಾವಾಗ ಬರ್ತದೆ ಹೇಳಿ ಇದು ನೋಬೆಲ್ ಅವಾರ್ಡು, ಅದನ್ನ ಸ್ವಲ್ಪ ಕಮೆಂಟ್ ಮೂಲಕ ತಿಳಿಸಿ. ನೆಕ್ಸ್ಟ್ ಇಷ್ಟೊತ್ತು ನಾನು ಪ್ರಾಣಿಗಳಿಗೆ ಸಂಬಂಧಪಟ್ಟಿರುವಂತಹ ಕಾಯಿಲೆಗಳ ಬಗ್ಗೆ ಮಾತಾಡಿದೆ.
ಹೌದಲ್ವಾ? ಈಗ ನಾನು ಮಾತಾಡ್ತಾ ಇರೋದು ಸಸ್ಯಗಳಿಗೆ ಸಂಬಂಧಪಟ್ಟಿರುವಂತ ಕಾಯಿಲೆಗಳು. ನಮಗ್ ಮಾತ್ರ ಅಲ್ಲ ಕಣ್ರಿ, ಸಸ್ಯಗಳಿಗೂ ಕೂಡ ಕಾಯಿಲೆ ಬರ್ತದೆ. ಇದು ವಾಸ್ತವಾಂಶ ಸತ್ಯ. ಸೊ ಅದರಲ್ಲಿ ಸಿಟ್ರಸ್ ಕ್ಯಾಂಕರ್ ಎನ್ನುವುದು ಒಂದು ಕಾಯಿಲೆ. ಇಟ್ ಮೀನ್ಸ್ ಸಿಟ್ರಸ್ ಕ್ಯಾಂಕರ್ ಅನ್ನು ನೀವು ನೋಡಿದಿರಾ? ಫಾರ್ ಎಕ್ಸಾಂಪಲ್ ನಿಂಬೆಹಣ್ಣು ತಗೊಳ್ಳಿ, ಆ ನಿಂಬೆಹಣ್ಣು ಮ್ಯಾಲ್ಗಡೆ ಏನಿರ್ತದೆ ಅಂದ್ರೆ ಕಪ್ಚುಕ್ಕಿ ಇದ್ರೆ ಅಲ್ಲಿ ಸಿಟ್ರಸ್ ಕ್ಯಾಂಕರ್ ಎನ್ನುವ ಒಂದು ಕಾಯಿಲೆ ಇದೆ ಅಂತ ಅರ್ಥ. ಸೊ ಅದು ಬ್ಯಾಕ್ಟೀರಿಯಾದಿಂದ ಹರಡ್ತಾ ಇದೆ. ಸೊ ಗಾಳಿ ಮೂಲಕ ಹರಡುತ್ತೆ. ನೆಕ್ಸ್ಟ್ ಗೋಧಿಯ ತುಕ್ಕು ರೋಗ, ಇದು ಶಿಲೀಂಧ್ರದಿಂದ ತುಕ್ಕು ಹಿಡಿತೈತೆ ಅಂತಂದ್ರೆ ಏನು? ಶಿಲೀಂಧ್ರ ಅಂತ ಅನ್ಕೊಳ್ಬೇಕು. ಇದು ಗಾಳಿ ಮತ್ತೆ ಬೀಜಗಳಿಂದ ಆಗ್ತದೆ. ನೆಕ್ಸ್ಟ್ ಬೆಂಡೆ ಗಿಡದ ಹಳದಿ ನಾಳ ಮೊಸೈಕ್ ರೋಗ, ಇದು ಏನು? ವೈರಸ್ ಇಂದ ಬರ್ತದೆ. ಇದು ಕೀಟಗಳಿಂದ ಹರಡುತ್ತದೆ. ಫಾರ್ ಎಕ್ಸಾಂಪಲ್ ಮೊಸೈಕ್ TMV ಅಂತ ಬರ್ತದೆ. ಟೊಬ್ಯಾಕೊ ಮೊಸೈಕೋ ವೈರಸ್ ಅಂತ ಬರ್ತದೆ. ಇದು ಈ ಟೊಬ್ಯಾಕೊ ಮೊಸೈಕೋ ವೈರಸ್ ಅಂತಂದ್ರೆ ಇದೇನು? ಸಾಮಾನ್ಯವಾಗಿ ಹೊಗೆಸೊಪ್ಪಿನಲ್ಲಿ ಕಂಡುಬರುವಂತಹ ಒಂದು ವೈರಸ್. ಇದೇನ್ ಮಾಡ್ತದೆ ಅಂತಂದ್ರೆ ಹೊಗೆ ಸೊಪ್ಪಿಗೆ ಹಾನಿಯನ್ನ ಮಾಡ್ತದೆ. ಸೊ ಹಾಗಾಗಿ ನಾವು ಧೂಮಪಾನವನ್ನ ಮಾಡಬಾರ್ದು. ಹೊಗೆ ಸೊಪ್ಪನ್ನ ನಾವೇನ್ ಮಾಡ್ತೀವಿ ಅಂತಂದ್ರೆ ಆ ಸಿಗರೇಟ್ ಸೇದಕ್ಕೆ ಮತ್ತೆ ಬೀಡಿಯನ್ನ ಮಾಡಕ್ಕೆ ಏನ್ ಮಾಡ್ತಾರೆ, ಅದನ್ನ ಬಳಸ್ಕೊತಾರೆ. ಸೊ ಹಾಗಾಗಿ ಅಂತ ವಸ್ತುಗಳನ್ನ ನಾವು ಬಳಸಬಾರ್ದು. ಯಾಕಂದ್ರೆ ಅಲ್ಲಿ ವೈರಸ್ ಇರುತ್ತೆ, ಟೊಬ್ಯಾಕೊ ಮೊಸೈಕೋ ವೈರಸ್ ಅಂತ ಇರುತ್ತೆ. ಅದು ತುಂಬಾ ಎಫೆಕ್ಟ್ ಆಗುತ್ತೆ, ಹಾನಿ ಆಗುತ್ತೆ, ಕ್ಯಾನ್ಸರ್ ಬರುತ್ತೆ. ಇವತ್ತಲೇ ನೀವೇನಾದ್ರೂ ಬೀಡಿ ಸೇತಿದ್ರೆ, ಸಿಗರೇಟ್ ಸೇತಿದ್ರೆ ಇವತ್ತಲೇ ಬಿಟ್ಬಿಡಿ ಅಂತ ನಾನು ಸಜೆಷನ್ ಮಾಡ್ತೀನಿ. ನೆಕ್ಸ್ಟ್ ಆಹಾರ ವಿಷಮಯಕ್ಕೆ ಲಾಸ್ಟ್ ಇನ್ನೊಂದು 10 ಮಿನಿಟ್ಸ್ ಆಗ್ಬೋದು ಕಣ್ರಿ. 10 ಮಿನಿಟ್ಸ್. ಆಹಾರ ವಿಷಮಯ ಹೇಗೆ ಆಹಾರ ವಿಷ ಆಗ್ತದೆ? ಫುಡ್ ಪಾಯ್ಸನ್ ಅಂತ ಕರೀತಾರೆ, ಅಷ್ಟೇ, ಇನ್ನೇನಿಲ್ಲ. ಫುಡ್ ಪಾಯ್ಸನ್ ಹೆಂಗಾಗ್ತದೆ ಅಂತ. ಫುಡ್ ಪಾಯ್ಸನ್ ಆಹಾರದ ಮೇಲೆ ಬೆಳೆಯುವ ಸೂಕ್ಷ್ಮಜೀವಿಗಳು ಕೆಲವು ವಿಷಕಾರಿ ಪದಾರ್ಥಗಳನ್ನು ಉತ್ಪಾದಿಸುತ್ತವೆ. ಆಹಾರವನ್ನು ವಿಷಕಾರಿ ಮಾಡುವುದರ ಮೂಲಕ ಗಂಭೀರ ಕಾಯಿಲೆಗಳನ್ನ ಉಂಟು ಮಾಡ್ತವೆ. ಇಟ್ ಮೀನ್ಸ್ ಏನು ಅಂತಂದ್ರೆ, ಒಂದು ಆಹಾರ ಇದೆ, ಆಹಾರದ ಮೇಲ್ಗಡೆ ಸೂಕ್ಷ್ಮಜೀವಿಗಳು ಏನಾಗ್ತದೆ, ವಿಷಕಾರಿ ಪದಾರ್ಥಗಳನ್ನ ಏನ್ ಮಾಡ್ತವೆ, ಪ್ರೊಡ್ಯೂಸ್ ಮಾಡ್ತವೆ. ಸೊ ಪ್ರೊಡ್ಯೂಸ್ ಮಾಡ್ತಿಂದ ಆಹಾರ ಏನಾಗ್ತದೆ, ಹಾಳಾಗ್ತದೆ. ಸೊ ಹಾಗಾಗಿ ನಾವೇನ್ ಮಾಡ್ಬೇಕು, ಫುಡ್ ಅನ್ನ ಸ್ಟೋರ್ ಮಾಡ್ಬೇಕಾಗಿರ್ತದೆ. ಯಾವ ತರ ರಕ್ಷಣೆ ಮಾಡ್ಬೇಕು ಅಂತ ಹೇಳ್ಕೊಡ್ತೀನಿ. ಹಾಗಾದ್ರೆ ಆ ಆಹಾರವನ್ನ ಸಂರಕ್ಷಣೆ ಮಾಡ್ಬೇಕಲ್ವಾ? ನಾವು ತಿನ್ನುವಂತ ಆಹಾರವನ್ನ ಯಾವ ತರ ಸಂರಕ್ಷಣೆ ಮಾಡ್ತೀವಿ ಅಂತಂದ್ರೆ, ಆಹಾರವನ್ನ ರಾಸಾಯನಿಕ ವಿಧಾನದಿಂದ ಅಡುಗೆ ಉಪ್ಪನ್ನು ಬಳಸಿಕೊಂಡು, ಸಕ್ಕರೆಯನ್ನು ಬಳಸಿಕೊಂಡು, ಎಣ್ಣೆ ಮತ್ತು ವಿನೆಗರ್ ಅನ್ನು ಬಳಸಿಕೊಂಡು, ಶಾಖ ಮತ್ತು ತಂಪು ನೀಡೋದ್ರಿಂದ ಮತ್ತೆ ಸಂಗ್ರಹಣ ಮತ್ತು ಪಟ್ಟಣ ಕಟ್ಟುವಿಕೆಯನ್ನು ನಾವು ಏನ್ ಮಾಡ್ತಾ ಇದೀವಿ ಅಂತಂದ್ರೆ, ಆಹಾರವನ್ನ ಸಂಗ್ರಹಣೆಯನ್ನ ಮಾಡ್ತಾ ಇದೀವಿ ಅಥವಾ ರಕ್ಷಣೆಯನ್ನ ಮಾಡ್ತಾ ಇದೀವಿ. ಹಾಗಾದ್ರೆ ರಾಸಾಯನಿಕ ವಿಧಾನ ಅಂತ ಐತೆ. ಇಲ್ಲಿ ರಾಸಾಯನಿಕ ವಿಧಾನ ಅಂತಂದ್ರೇನು? ಫಾರ್ ಎಕ್ಸಾಂಪಲ್ ಇಲ್ಲಿ ಕೆಮಿಕಲ್ಸ್ಗಳನ್ನು ಬಳಸ್ತೀವಿ. ಏನು ಕೆಮಿಕಲ್ಸ್? ಉಪ್ಪು, ಸೋಡಿಯಂ ಕ್ಲೋರೈಡ್ ಅಲ್ವಾ? ಸೋಡಿಯಂ ಕ್ಲೋರೈಡ್ ಉಪ್ಪು ಮತ್ತು ಖಾದ್ಯ ತೈಲಗಳು ಸೂಕ್ಷ್ಮ ಜೀವಿಗಳ ಬೆಳವಣಿಗೆಯನ್ನು ತಡೆಗಟ್ಟಲು ಸಾಮಾನ್ಯವಾಗಿ ಬಳಸುವ ರಾಸಾಯನಿಕಗಳಾಗಿವೆ. ಇವುಗಳನ್ನು ಸಂರಕ್ಷಕಗಳು ಎನ್ನುತ್ತಾರೆ. ನೋಡಿ, ವೆರಿ ವೆರಿ ಇಂಪಾರ್ಟೆಂಟು. ನೀವು ಮನೆಯಲ್ಲಿ ಒಂದು ಮಾಂಸ ತಂದಿದ್ದೀರಾ ಅಂತ ತಿಳ್ಕೊಳ್ಳಿ. ಒಂದು 4 kg 5 kg ಮಾಂಸ ತಂದಿರ್ತೀರಾ, ಹಿಂಗೆ ಹಾಕಿರ್ತೀರಾ. ಬಟ್ ಅದಕ್ಕೆ ನಾವ್ ಏನ್ ಮಾಡ್ಬೇಕು ಅಂತಂದ್ರೆ, ಸಾಮಾನ್ಯವಾಗಿ ಈ ಉಪ್ಪನ್ನ ಹಾಕ್ಬೇಕು, ಖಾದ್ಯ ತೈಲವನ್ನ ಹಾಕ್ಬೇಕು, ಮಿಕ್ಸ್ ಮಾಡ್ಬೇಕು. ಅದು ಹಾಳಾಗ್ಬಾರ್ದು ಅಂತಂದ್ರೆ ನಾವು ಬೆಳಿಗ್ಗೆ ತಂದು ಇಟ್ಕೊಂಡಿರ್ತೀವಿ, ರಾತ್ರಿನೂ ಕೂಡ ಚೆನ್ನಾಗಿರ್ತದೆ. ಅದು ಯಾವಾಗ ಅಂತಂದ್ರೆ ಈ ಉಪ್ಪನ್ನ ಹಾಕ್ತಾಗ ಮತ್ತೆ ಎಣ್ಣೆಯನ್ನ ಬೆರೆಸ್ದಾಗ ಒಂದು ಸಲ ನೀವು ಟ್ರೈ ಮಾಡಿ ನೋಡಿ, ಅವಾಗ ಆಹಾರ ಚೆನ್ನಾಗಿರ್ತದೆ ಕಣ್ರಿ. ನೆಕ್ಸ್ಟ್ ನೋಡಿ, ಈ ಉಪ್ಪಿನಕಾಯಿ ಸಂರಕ್ಷಣೆಗೆ ನಾವು ಉಪ್ಪು ಅಥವಾ ಆಮ್ಲ ಸಂರಕ್ಷಣೆಗಳನ್ನು ಬಳಸ್ತಿದೀವಿ. ನೆಕ್ಸ್ಟ್ ಸೂಕ್ಷ್ಮ ಜೀವಿಗಳ ದಾಳಿಯನ್ನು ತಡೆಗಟ್ಟಲು ನಾವು ಉಪ್ಪು ಮತ್ತು ಆಮ್ಲ ಸಂರಕ್ಷಣೆಗಳನ್ನು ಉಪ್ಪಿನಕಾಯಿಯಲ್ಲಿ ಸೇರಿಸ್ತೇವೆ. ಉಪ್ಪಿನಕಾಯಲ್ಲೂ ಕೂಡ ನಾವೇನ್ ಮಾಡ್ತಾ ಇದೀವಿ, ಉಪ್ಪನ್ನ ಸೇರಿಸ್ತಾ ಇದೀವಿ. ಆಮ್ಲ ಸಂರಕ್ಷಣೆಗಳನ್ನು ಏನ್ ಮಾಡ್ತಿದೀವಿ, ಬಳಸ್ತಾ ಇದೀವಿ. ಅಷ್ಟೇ ಅಲ್ಲ, ಜಾಮ್ ಆಗಿರ್ಬೋದು, ಆ ಸಿಹಿ ಪದಾರ್ಥ ಆಗಿರುವಂತಹ ಹಣ್ಣಿನ ರಸಗಳು ಹಾಳಾಗುವುದನ್ನು ತಡೆಯಲು ಸೋಡಿಯಂ ಬೆಂಜೋಯಿಟ್ ಮತ್ತು ಸೋಡಿಯಂ ಮೆಟಾಬೈಸಲ್ಫೇಟ್ಗಳನ್ನು ನಾವೇನ್ ಮಾಡ್ತಾ ಇದೀವಿ, ಬಳಸ್ತಾ ಇದೀವಿ. ವೆರಿ ವೆರಿ ಇಂಪಾರ್ಟೆಂಟ್ ಕಂಟ್ರಿ, ಇದು ವೆರಿ ವೆರಿ ಇಂಪಾರ್ಟೆಂಟ್. ಎಕ್ಸಾಮ್ ಅಲ್ಲಿ ಪಕ್ಕ ಕೇಳ್ತಾರೆ. ಕೇಳಲಿಲ್ಲ ಅಂತಂದ್ರೆ ಹೇಳಿ ನನಗೆ, ನಾನಂತೂ ಕೇಳ್ತೀನಿ. ನನ್ನ 8ನೇ ತರಗತಿ ವಿದ್ಯಾರ್ಥಿಗಳು ಈ ವಿಡಿಯೋ ನೋಡ್ತಾ ಇದ್ರೆ ನಾನು ಈ ಕ್ವಶನ್ ಅಂತ ಕೇಳ್ತೀನಿ. ಏನಂತ ಕೇಳ್ತೀನಿ ಅಂತಂದ್ರೆ, ಜಾಮ್ ಮತ್ತು ಹಣ್ಣಿನ ರಸಗಳನ್ನ ರಕ್ಷಣೆ ಮಾಡಲು ಯಾವುದನ್ನು ಬಳಸಲಾಗ್ತದೆ? ಆಹಾರವನ್ನ, ಜಾಮ್ ಮತ್ತು ಹಣ್ಣಿನ ರಸಗಳಂತ ಆಹಾರವನ್ನ ರಕ್ಷಣೆ ಮಾಡಲು ಏನನ್ನ ಬಳಸಲಾಗ್ತದೆ ಅಂತ ಕೇಳ್ತಾರೆ. ಸೊ ಕೇಳ್ತೀನಿ ನಾನು. ಸೊ ಅವಾಗ ನೀವೇನ ಹೇಳ್ಬೇಕು, ಸೋಡಿಯಂ ಬೆಂಜೋಯೇಟ್ ಅಂತ ಒಂದು ಬರಿಬೇಕು, ಮತ್ತೆ ಸೋಡಿಯಂ ಮೆಟಾಬೈಸಲ್ಫೇಟ್. ಸೋಡಿಯಂ ಬೆಂಜೋಯೇಟ್ ಮತ್ತೆ ಸೋಡಿಯಂ ಮೆಟಾಬೈಸಲ್ಫೇಟ್ ಬರೀಲೇಬೇಕು ನೀವು ಮಕ್ಕಳ. ನೆಕ್ಸ್ಟ್ ಹೋಗೋಣ, ಹಣ್ಣಿನ ರಸಗಳು. ಇಲ್ಲಿ ಏನ್ ನೋಡ್ತೀರಾ, ಹಣ್ಣಿನ ರಸ ಆಗಿರ್ಬೋದು, ಜಾಮ್ ಆಗಿರ್ಬೋದು, ಬಹಳ ಖುಷಿ ಆಗುತ್ತೆ ತಿನ್ನಕ್ಕೆ. ನೆಕ್ಸ್ಟ್ ಅಡುಗೆ ಉಪ್ಪಿನ ಸಂರಕ್ಷಣೆ. ಅಡುಗೆ ಉಪ್ಪಿನ ಸಂರಕ್ಷಣೆ ಅಂದ್ರೆ ಏನಿಲ್ಲ, ಅಡುಗೆ ಉಪ್ಪನ್ನ ಬಳಸ್ಕೊಂಡು ಯಾವ ತರ ಸಂರಕ್ಷಣೆ ಮಾಡ್ತಾರೆ ಅಂತ. ಫಾರ್ ಎಕ್ಸಾಂಪಲ್ ಇವಾಗ ತಾನು ಹೇಳಿದ್ನಲ್ಲ, ಮಾಂಸ ಆಗಿರ್ಬೋದು, ಮೀನುಗಳಾಗಿರ್ಬೋದು, ಅದಕ್ಕೆ ಏನಾಗ್ತಾರೆ, ಉಪ್ಪನ್ನ ಹಾಕ್ತಾರೆ. ಉಪ್ಪನ್ನ ಹಾಕ್ಬಿಡ್ತಾರೆ, ಎಣ್ಣೆಯನ್ನ ಹಾಕ್ತಾರೆ ಅಥವಾ ಅರಿಶಿಣವನ್ನ ಹಾಕ್ತಾರೆ. ಆ ಮಿಕ್ಸ್ ಮಾಡಿ ಇಡೋದ್ರಿಂದ ಅದು
ಹಾಳಾಗೋದಿಲ್ಲ. ಸೊ ಉಪ್ಪನ್ನ ಬಳಸ್ಕೊಂಡು ನಾವು ಏನ್ ಮಾಡ್ತಾ ಇದೀವಿ, ಆಹಾರವನ್ನ ಸಂರಕ್ಷಣೆಯನ್ನ ಮಾಡ್ತಾ ಇದೀವಿ. ನೆಕ್ಸ್ಟ್ ಹೋಗೋಣ, ಸಕ್ಕರೆಯಿಂದ ಯಾವ ತರ ಸಂರಕ್ಷಣೆ ಮಾಡ್ಬೋದು ನೋಡಿ. ಜಾಮ್, ಜೆಲ್ಲಿ, ಹಣ್ಣಿನಂತ ರಸಗಳಿಗೆ ನಾವೇನ್ ಮಾಡ್ತಾ ಇದೀವಿ, ಸಕ್ಕರೆಯನ್ನ ಸೇರಿಸ್ತಾ ಇದೀವಿ. ಸೊ ಈ ಸಕ್ಕರೆಯನ್ನ ಸೇರಿಸ್ತಾ ಇರೋದ್ರಿಂದ ಏನಾಗ್ತಿದೆ ಅಂತಂದ್ರೆ ಬ್ಯಾಕ್ಟೀರಿಯಾಗಳ ಬೆಳವಣಿಗೆ ಏನ್ ಮಾಡ್ತದೆ, ಕುಂಠಿತಗೊಳಿಸ್ತದೆ, ತಡೀತದೆ. ಸೊ ಹಾಗಾಗಿ ನಾವು ಸಕ್ಕರೆಯನ್ನ ನಾವೇನ್ ಮಾಡ್ತೀವಿ, ಜಾಮ್ ಮತ್ತು ಜೆಲ್ಲಿಯಲ್ಲಿ ಬಳಸ್ತೀವಿ. ಮತ್ತೆ ಎಣ್ಣೆ ಮತ್ತು ವಿನೆಗರ್ಗಳಿಂದ ಏನು ರಕ್ಷಣೆ. ಹೌದು, ಆಹಾರ ಎಣ್ಣೆ ಮತ್ತು ವಿನೆಗರಿನಿಂದ ಏನಾಗ್ತಿದೆ ಅಂತಂದ್ರೆ ರಕ್ಷಣೆ ಆಗ್ತೈತೆ. ಹೆಂಗೆ ಅಂತಂದ್ರೆ ನೋಡಿಲಿ, ಎಣ್ಣೆ ಮತ್ತು ವಿನೆಗರ್ಗಳ ಬಳಕೆಯು ಉಪ್ಪಿನಕಾಯಿಯ ಕೆಡುವಿಕೆಯನ್ನು ಏನ್ ಮಾಡ್ತವೆ, ತಪ್ಪಿಸುತ್ತದೆ. ಬ್ಯಾಕ್ಟೀರಿಯಾ, ವಿನೆಗರು ಎಣ್ಣೆಯ ಮಾಧ್ಯಮದಲ್ಲಿ ಬದುಕಲಾರವು. ಅಂದ್ರೆ ಬ್ಯಾಕ್ಟೀರಿಯಾಗಳಾಗಿರ್ಬೋದು, ಇವು ಎಣ್ಣೆ ಮತ್ತು ವಿನಿಗರ್ ಮಾಧ್ಯಮದಲ್ಲಿ ಬದುಕಕ್ಕೆ ಸಾಧ್ಯ ಇಲ್ವಂತೆ. ಸೊ ಹಾಗಾಗಿ ಈ ಎಣ್ಣೆ ಮತ್ತು ವಿನೆಗರ್ ಅನ್ನ ಬಳಸಬೇಕು ನಾವು. ನೆಕ್ಸ್ಟ್, ಶಾಖ ಮತ್ತು ತಂಪು ವಿಧಾನ. ವೆರಿ ವೆರಿ ಇಂಪಾರ್ಟೆಂಟ್ ಕಣ್ರಿ. ನಾವು ಹಾಲನ್ನ ತಗೊಳ್ತೀವಿ ಅಂತ ತಿಳ್ಕೊಳ್ಳಿ. ಹಾಲನ್ನ ತಗೊಂಡಾಗ ನಾವೇನ್ ಮಾಡ್ತೀವಿ, ಕುದಿಸ್ತೀವಿ. ಕುದಿಸೋದ್ರಿಂದ ಅದರಲ್ಲಿರುವ ಸೂಕ್ಷ್ಮ ಜೀವಿಗಳನ್ನ ನಾವೇನ್ ಮಾಡ್ಬೋದು, ನಾಶ ಮಾಡ್ಬೋದು. ಅಷ್ಟೇ ಅಲ್ಲ, ನಾವು ಆಹಾರವನ್ನ ನಾವೇನ್ ಮಾಡ್ಬೇಕು, ರೆಫ್ರಿಜರೇಟರ್ ನಲ್ಲಿ ಇಡುತ್ತೇವೆ, ಅಂದ್ರೆ ಕೂಲ್ ಮಾಡ್ತೀವಿ. ಇಲ್ಲಿ ಹಾಲನ್ನ ಏನ್ ಮಾಡ್ತೀವಿ, ಶಾಖ. ಮತ್ತೆ ಇಲ್ಲಿ ನಾವೇನ್ ಮಾಡ್ತೀವಿ, ರೆಫ್ರಿಜರೇಟರ್ ಇರ್ತೀವಿ, ಇಲ್ಲಿ ಏನ್ ಮಾಡ್ತೀವಿ, ತಂಪು ಮಾಡ್ತೀವಿ. ಯಾಕಿರ್ತೀವಿ, ಟೈಮ್ಸ್ ಶಾಖದಲ್ಲಿ ಸೂಕ್ಷ್ಮ ಜೀವಿಗಳು ಬದುಕಲ್ಲ, ಟೈಮ್ಸ್ ತುಂಬಾ ಕೋಲ್ಡ್ ಆಗಿದಾಗ ಕೂಡ ಸೂಕ್ಷ್ಮ ಜೀವಿಗಳು ಬದುಕೋದಿಲ್ಲ. ಹಾಗಾಗಿ ನಾವು ಫ್ರಿಜ್ ಅಲ್ಲಿ ಇಡ್ತೀವಿ, ಮತ್ತೆ ಹಾಲನ್ನು ಕೂಡ ಸಾಮಾನ್ಯವಾಗಿ ಕಾಯಿಸ್ತೀವಿ. ಇಲ್ಲಾಂದ್ರೆ ಕೆಟ್ಟೋಗ್ಬಿಡುತ್ತೆ, ಹಾಲು ಸಾಮಾನ್ಯವಾಗಿ ಕೆಟ್ಟೋಗುತ್ತೆ. ಯಾಕೆ, ಸೂಕ್ಷ್ಮ ಜೀವಿಗಳು ಇರ್ತವೆ ಅದರಲ್ಲಿ. ಯಾವ ಸೂಕ್ಷ್ಮ ಜೀವಿಗಳು, ಲ್ಯಾಕ್ಟೋಬ್ಯಾಸಿಲಸ್ ಎನ್ನುವ ಒಂದು ಸಾಮಾನ್ಯವಾಗಿ ಸೂಕ್ಷ್ಮ ಜೀವಿ ಇರ್ತದೆ. ಮೆಣಸಿಕಾಯಿ ಇದೆಯಲ್ಲ, ಆ ಮೆಣಸಿಕಾಯಲ್ಲೂ ಕೂಡ ಸಾಮಾನ್ಯವಾಗಿ ನಾವು ಸೂಕ್ಷ್ಮ ಜೀವಿಗಳನ್ನು ನೋಡಬಹುದು. ಅಲ್ಲೂ ಕೂಡ ಲ್ಯಾಕ್ಟೋಬ್ಯಾಸಿಲಸ್ ಸಂಬಂಧಪಟ್ಟಿರುವಂತಹ ಲ್ಯಾಕ್ಟಿಕ್ ಎನ್ನುವ ಒಂದು ಸೂಕ್ಷ್ಮ ಜೀವಿಗಳನ್ನ ನಾವು ಸಾಮಾನ್ಯವಾಗಿ ನೋಡಬಹುದು ಆ ಜಾಗದಲ್ಲಿ. ಸೊ ನಾವು ಹಾಲಿಗೆ ಮೆಣಸಿಕಾಯಿ ಹಾಕೋದ್ರಿಂದನೂ ಕೂಡ ಹಾಲು ಮೊಸರಾಗುತ್ತೆ. ಈ ರಿಯಾಲಿಟಿ ಸತ್ಯ. ಮಜ್ಜಿಗೆನೆ ಬೇಕು ಅಂತ ಏನಿಲ್ಲ, ಮೊಸರೆ ಬೇಕು ಅಂತ ಏನಿಲ್ಲ. ಅದಕ್ಕೆ ಸ್ವಲ್ಪ ಮೆಣಸಿಕಾಯಿ ಸಿಪ್ಪೆ ಇರ್ತದಲ್ಲ, ಮೆಣಸಿಗೆ ಸಿಪ್ಪೆ ಅಂತೀನಿ, ಆ ಮೆಣಸಿಗೆ ತೊಟ್ಟಿರ್ತದಲ್ಲ, ಆ ತೊಟ್ಟು ಮುರಿದ್ಬಿಟ್ಟು ಅದ್ರ ಒಳಗಡೆ ಹಾಕಿದ್ರು ಕೂಡ ಅದೇನಾಗ್ತದೆ ಅಂತಂತಂದ್ರೆ ಮೊಸರು ಆಗ್ತಾ ಇರುತ್ತೆ. ನೆಕ್ಸ್ಟ್ ಏನ್ ಟಾಪಿಕ್ ಇದೆ, ಪಾಶ್ಚರೀಕರಣ. ವೆರಿ ವೆರಿ ಇಂಪಾರ್ಟೆಂಟ್ ಕಂಡ್ರಿ ಪಾಶ್ಚರೀಕರಣ. ಹಾಲನ್ನು 70 ಡಿಗ್ರಿ ಸೆಲ್ಸಿಯಸ್ ತಾಪಮಾನದಲ್ಲಿ 15ರಿಂದ 30 ನಿಮಿಷಗಳ ಕಾಲ ಕಾಯಿಸ್ಬೇಕಂತೆ. ಓಕೆನಾ. ನೆಕ್ಸ್ಟ್, ತಕ್ಷಣ ತಂಪುಗೊಳಿಸಿ ಶೇಖರಿಸಲಾಗುತ್ತದೆ. ಇದರಿಂದ ಸೂಕ್ಷ್ಮ ಜೀವಿಗಳ ಬೆಳವಣಿಗೆಯನ್ನ ತಡೆಗಟ್ಟುತ್ತದೆ. ಈ ವಿಧಾನವನ್ನ ನಾವೇನಂತ ಕರಿತೀವಿ, ಪಾಶ್ಚರೀಕರಣ ಅಂತ ಕರಿತೀವಿ. ಹಾಗಾದ್ರೆ ಮಕ್ಕಳ, ನಾವು ಕುಡಿತಾ ಇದೀವಲ್ಲ 26 ರೂಪಾಯಿ ಲೀಟ್ರು, ಈಗ ಅರ್ಧ ಲೀಟರ್ ಹಾಲು ಬರ್ತದಲ್ಲ, 26 ಆಗಿರ್ಬೋದು, 28 ಆಗಿರ್ಬೋದೇನೋ, ಅಥವಾ 29 ಆಗಿರ್ಬೋದು, ನನಗೆ ಗೊತ್ತಿಲ್ಲ ಸರಿಯಾಗಿ. ಸೊ ಈ ಹಾಲು ಕುಡಿತೀವಲ್ಲ, ಪ್ಯಾಕೆಟ್ ಹಾಲು, ಸೊ ಇದು ಪಾಶ್ಚರೀಕರಣ ವಿಧಾನದಿಂದ ಬಂದಿದೆ. ಸೊ ಅದನ್ನ ಏನ್ ಮಾಡಿರ್ತಾರೆ ಅಂತಂದ್ರೆ, ಹಾಸನ್ ಡೈರಿಲಿ ಅಥವಾ ಅಮೂಲ್ ಆಗಿರ್ಬೋದು, ನಂದಿನಿ ಆಗಿರ್ಬೋದು, ಇಲ್ಲ ಡೈರಿಗಳಿರ್ತಾವಲ್ಲ, ಅಲ್ಲಿ ಏನ್ ಮಾಡ್ತಾರೆ ಅಂತಂದ್ರೆ, ಹಾಲನ್ನು ತಗೊಂಡೋಗ್ಬಿಟ್ಟು ಅದನ್ನು 70 ಡಿಗ್ರಿ ಸೆಲ್ಸಿಯಸ್ ನಲ್ಲಿ ಕಾಯಿಸ್ತಾರೆ. ಕಾಯಿಸ್ಬಿಟ್ಟು 15ರಿಂದ 30 ನಿಮಿಷಗಳ ಕಾಲ ಕಾಯಿಸ್ತಾರೆ. ಅದಾದ್ಮೇಲೆ ತಕ್ಷಣ ತಂಪುಗೊಳಿಸ್ತಾರೆ. ಸೊ ಈ ತಕ್ಷಣ ತಂಪುಗೊಳಿಸೋದ್ರಿಂದ ಏನಾಗ್ತದೆ ಅಂತಂದ್ರೆ, ಸೂಕ್ಷ್ಮ ಜೀವಿಗಳ ಬೆಳವಣಿಗೆ ಏನ್ ಮಾಡ್ತದೆ, ಕುಂಠಿತಗೊಳಿಸ್ತದೆ, ತಡೆಗಟ್ತದೆ. ಸೊ ಪಾಶ್ಚರೀಕರಣದ ಹಾಲನ್ನು ನಾವೇನ್ ಮಾಡ್ತಾ ಇದೀವಿ, ಸೇವಿಸ್ತಾ ಇದೀವಿ. ಇದನ್ನೇ ನಾವು ಪಾಶ್ಚರೀಕರಣ ಅಂತ ಕರಿತೀವಿ. ಸೊ ಇಲ್ಲೇ ನೋಡಿ, ಇಲ್ಲಿ ಹೇಳ್ತದೆ, ಈ ಪ್ರಕ್ರಿಯೆಯನ್ನು ಉಪಯೋಗಿಸುವುದರಿಂದ ಸೂಕ್ಷ್ಮ ಜೀವಿಯ ಸಂಖ್ಯೆಗಳನ್ನು ಕಡಿಮೆ ಆಗುತ್ತವೆ. ಅದರಿಂದ ಹಾಲು, ಹಣ್ಣಿನ ರಸ, ವೈನ್, ಬಿಯರ್, ಬೆಣ್ಣೆ, ಜೇನುತುಪ್ಪ ಮುಂತಾದ ಪದಾರ್ಥಗಳನ್ನು ತುಂಬಾ ಸಮಯದವರೆಗೆ ಕೆಡದಂತೆ ಸಂರಕ್ಷಿಸಲು ಪಾಶ್ಚರೀಕರಣ ವಿಧಾನವನ್ನು ಬಳಸ್ತಾರೆ. ಅಂದ್ರೆ ಪಾಶ್ಚರೀಕರಣವನ್ನ ಹಾಲು, ಹಣ್ಣಿನ ರಸ, ವೈನು, ಬಿಯರು ಮತ್ತು ಜೇನುತುಪ್ಪ ಇವೆಲ್ಲಾ ತಯಾರಿಕೆಯಲ್ಲಿ ಈ ಎಲ್ಲಾ ವಿಧಾನದಲ್ಲಿ ಸಾಮಾನ್ಯವಾಗಿ ಬಳಸ್ತಾರೆ. ಈ ಪಾಶ್ಚರೀಕರಣವನ್ನು ಕಂಡುಹಿಡಿಯುತ್ತೆ ಯಾರು, ಲೂಯಿಸ್ ಪಾಶ್ಚರ್. ಪಾಶ್ಚರೀಕರಣವನ್ನು ಕಂಡುಹಿಡಿಯುತ್ತೆ ಯಾರು, ಲೂಯಿಸ್ ಪಾಶ್ಚರ್. ನೆಕ್ಸ್ಟ್, ಸಂಗ್ರಹಣೆ ಮತ್ತು ಪೊಟ್ಟಣ ಕಟ್ಟುವಿಕೆ ಅಂತ ಇದೆ. ಸಂಗ್ರಹಣೆ ಮತ್ತು ಪಟ್ಟಣ ಕಟ್ಟುವಿಕೆ ಅಂತ ಅಂದ್ರೇನು, ಇಲ್ಲಿ ಆಹಾರವನ್ನ ನಾವೇನ್ ಮಾಡ್ತಾ ಇದೀವಿ, ಸಂಗ್ರಹಣೆ ಮಾಡ್ತೀವಿ, ರಕ್ಷಣೆ ಮಾಡ್ತಾ ಇದೀವಿ. ಯಾವ ತರ, ಪಟ್ಟಣ ಕಟ್ಟೋದ್ರಿಂದ. ಫಾರ್ ಎಕ್ಸಾಂಪಲ್, ನಾವು ಕುರ್ಕುರೆ ತಿಂತೀವಿ, ಚಿಪ್ಸ್ ತಿಂತೀವಿ, ಅದ್ರ ಒಳಗಡೆ ನಾವ್ ಏನ್ ಮಾಡ್ತೀವಿ ಅಂತಂದ್ರೆ, ನೈಟ್ರೋಜನ್ ಅನಿಲವನ್ನ ಹಾಕಿರ್ತೀವಿ. ನೋಡಿ, ಏನ್ ಹಾಕಿರ್ತೀವಿ, ಯಾವ ಅನಿಲವನ್ನ ಹಾಕಿರ್ತೀವಿ, ನೈಟ್ರೋಜನ್ ಗ್ಯಾಸ್ ಅನ್ನ ಹಾಕಿರ್ತೀವಿ. ಸೊ ಈ ನೈಟ್ರೋಜನ್ ಗ್ಯಾಸ್ ಹಾಕಿರೋದ್ರಿಂದ ಆಹಾರ ಏನಾಗ್ತದೆ ಅಂತಂದ್ರೆ ಕೆಡದಂಗ್ ನೋಡ್ಕೊಳ್ತದೆ. ಅಕಸ್ಮಾತ್ ಏನೋ ನೈಟ್ರೋಜನ್ ಇಲ್ದ್ರೆ ಅದ್ರಲ್ಲಿ ಆಕ್ಸಿಜನ್ ಇದ್ದಿದ್ರೆ, ಆಕ್ಸಿಜನ್ ಒಳಗಡೆ ಏನೋ ಸೂಕ್ಷ್ಮ ಜೀವಿಗಳು ಇದ್ದಿದ್ರೆ ಆ ಆಹಾರ ಕೆಟ್ಟೋಗೋದು. ಸೊ ಹಾಗಾಗಿ ನಾವೇನ್ ಮಾಡ್ತೀವಿ ಅಂತಂದ್ರೆ, ನೈಟ್ರೋಜನ್ ಅನ್ನ ಬಳಸ್ತೀವಿ. ಫಾರ್ ಎಕ್ಸಾಂಪಲ್, ಇನ್ನೂ ಹೇಳಬೇಕು ಅಂತಂದ್ರೆ, ನಮ್ಮ ಭಾರತದ ಸಂವಿಧಾನ ಐತಲ್ಲ, ಭಾರತದ ಸಂವಿಧಾನ ಇವತ್ತಿಗೂ ಕೂಡ ಏನ್ ಮಾಡ್ತಾರೆ ಅಂದ್ರೆ, ಹೀಲಿಯಂ ಗ್ಯಾಸ್ ಒಳಗಡೆ ಇಟ್ಟಿದ್ದಾರೆ. ಅದು ಹಾಳಾಗಬಾರ್ದು ಅಂತ, ಅಲ್ಲಿ ಸೂಕ್ಷ್ಮ ಜೀವಿಗಳು ಬರಬಾರ್ದು, ಸೂಕ್ಷ್ಮ ಜೀವಿಗಳಿಂದ ಏನೂ ಆಗ್ಬಾರ್ದು ಅನ್ನೋಕ್ಕೋಸ್ಕರ. ಮತ್ತೆ ಹಾಗಾಗಿ ಅದೇ ತರ ಇಲ್ಲಿ ನೈಟ್ರೋಜನ್ ಕೂಡ ಏನ್ ಮಾಡಿರ್ತಾರೆ ಅಂತಂದ್ರೆ, ಈ ಪಟ್ಟಣಗಳಲ್ಲಿ ಕುರ್ಕುರೆ, ಸಿಕ್ಕಾಪಟ್ಟೆ ಕುರ್ಕುರೆ ಇದಾವಲ್ಲ, ನೀವು ತಿಂದಿದ್ರಲ್ಲ, ಇದ್ರ ಒಳಗಡೆ ನೈಟ್ರೋಜನ್ ಗ್ಯಾಸ್ ಅನ್ನ ಹಾಕಿರ್ತಾರೆ. ಕಮಟುವಿಕೆಯನ್ನ ತಡೆಗಟ್ತದೆ. ನೈಟ್ರೋಜನ್ ಹಾಕುವುದರಿಂದ ಏನ್ ಬೆನಿಫಿಟ್ ಅಂತಂದ್ರೆ, ಕಮಟುವಿಕೆಯನ್ನ ತಪ್ಪಿಸುತ್ತದೆ. ಕಮಟುವಿಕೆಯನ್ನ ತಪ್ಪಿಸುತ್ತದೆ. ವೆರಿ ವೆರಿ ಇಂಪಾರ್ಟೆಂಟ್ ಕಂಟ್ರಿ. ನೆಕ್ಸ್ಟ್ ಸ್ಲೈಡ್ ಬನ್ನಿ. ಎಸ್, ಇನ್ನು ಲಾಸ್ಟ್ ಒಂದು
ಜಸ್ಟ್ 3 to 4 ಇದೆ ಅಂತ ಅನ್ಸುತ್ತೆ ಪೇಜಸ್. ಅದರಲ್ಲಿ ನೈಟ್ರೋಜನ್ ಸ್ಥಿರೀಕರಣಕ್ಕೆ ಆಲ್ರೆಡಿ ಬಂದ್ಬಿಟ್ಟು ನೋಡಿ. ನೈಟ್ರೋಜನ್ ಸ್ಥಿರೀಕರಣ ಆಗಬೇಕು ಅಂತಂದ್ರೆ ನಮಗೆ ಬೇಕಾಗಿರೋದು ಯಾವ ಬ್ಯಾಕ್ಟೀರಿಯಾ ಅಂತಂದ್ರೆ ರೈಜೋಬಿಯಂ ಎನ್ನುವ ಬ್ಯಾಕ್ಟೀರಿಯಾ. ಸೊ ಈ ರೈಜೋಬಿಯಂ ಎನ್ನುವ ಬ್ಯಾಕ್ಟೀರಿಯಾ ಎಲ್ಲಿ ಸಿಗ್ತದೆ ಅಂತಂದ್ರೆ ಲೆಗ್ಯೂಮ್ ಜಾತಿಯ ದ್ವಿದಳ ಸಸ್ಯಗಳಲ್ಲಿ ಕಂಡು ಬರ್ತದೆ. ಲೆಗ್ಯೂಮ್ ಜಾತಿಯ ಅಂತಂದ್ರೆ ದ್ವಿದಳ ಸಸ್ಯಗಳು ಅಂದ್ರೆ ಕಾಳುಗಳು ಕಂಡು ಬರ್ತದೆ. ಸೊ ಇದೇನ್ ಮಾಡ್ತದೆ ಅಂದ್ರೆ ರೈಜೋಬಿಯಂ ಎನ್ನುವ ಬ್ಯಾಕ್ಟೀರಿಯಾ ನೈಟ್ರೋಜನ್ ಸ್ಥಿರೀಕರಣದಲ್ಲಿ ಪಾಲ್ಗೊಳ್ತದೆ. ನೆನ್ಪಿಟ್ಕೊಂಡಿರಿ. ಓಕೆ, ಲೆಗ್ಯೂಮ್ ಜಾತಿ ಅಂತಂದ್ರೆ ದ್ವಿದಳ ಸಸ್ಯಗಳಂತಂದ್ರೆ ತಾಯಿ ಬೇರು ಈ ತರ ತಾಯಿ ಬೇರು ಇರ್ತದೆ, ಇವೆಲ್ಲ ತಾಯಿ ಬೇರು. ಸೊ ಇಲ್ಲಿ ನಾವೇನ್ ಮಾಡ್ಬೋದು ಅಂತಂದ್ರೆ ದ್ವಿದಳ ಸಸ್ಯಗಳನ್ನ ಲೆಗ್ಯೂಮ್ ಸಸ್ಯಗಳನ್ನ ನೋಡ್ಬೋದು. ರೈಜೋಬಿಯಂ ಬ್ಯಾಕ್ಟೀರಿಯಾ ನೋಡ್ಬೋದು, ಅದ್ರೊಳಗಡೆ ರೌಂಡ್ ಲೈಕ್ ಸ್ಟ್ರಕ್ಚರ್ ಇರ್ತದೆ. ಸೊ ಇದನ್ನು ನಾವು ರೈಜೋಬಿಯಂ ಬ್ಯಾಕ್ಟೀರಿಯಾ ಅಂತ ಕರಿತೀವಿ. ಈ ರೈಜೋಬಿಯಂ ಬ್ಯಾಕ್ಟೀರಿಯಾ ವಾತಾವರಣದಲ್ಲಿರುವಂತಹ ನೈಟ್ರೋಜನ್ ಅನ್ನ ಇಲ್ಲಿ ತಗೊಂಡ್ಬರ್ತದೆ, ಮಣ್ಣಿಗೆ ತಗೊಂಡ್ಬರ್ತದೆ. ಆಮೇಲೆ ಗಿಡ ಇದು ತಾನಾಗೆ ಬಳಸ್ಕೊಳ್ತದೆ. ನೋಡಿ, ರೈಜೋಬಿಯಂ ಎಂಬ ಬ್ಯಾಕ್ಟೀರಿಯಾ ಬೀನ್ಸ್, ಬಟಾಣಿ, ಕಡಲೆ, ಹುರುಳಿಯಂತಹ ಲೆಗ್ಯೂಮ್ ಜಾತಿಗೆ ಸೇರಿದ ದ್ವಿದಳ ಸಸ್ಯಗಳಲ್ಲಿ ವಾಸಿಸುತ್ತವೆ. ಅಷ್ಟೇ ಅಲ್ಲ, ರೈಜೋಬಿಯಂ ಮೇಲಿನ ಸಸ್ಯಗಳೊಂದಿಗೆ ಸಹಜೀವನ ಸಂಬಂಧವನ್ನು ಹೊಂದಿದ್ದು ಅವುಗಳ ಬೇರಿನ ಗಂಟುಗಳಲ್ಲಿ ವಾಸಿಸುತ್ತವೆ. ಈಗ ತಾನೇ ಹೇಳಿದೆ, ಬೇರಿನ ಗಂಟುಗಳಲ್ಲಿ ವಾಸಿಸುತ್ತವೆ. ಕೆಲವೊಮ್ಮೆ ಮಿಂಚುವ ಕ್ರಿಯೆ ಮೂಲಕ ಸ್ಥಿರೀಕರಣ ಉಂಟಾಗುತ್ತದೆ. ನೆಕ್ಸ್ಟ್ ಸ್ಥಳಕ್ಕೆ ಹೋಗೋಣ ಬನ್ನಿ. ಸೊ ರೈಜೋಬಿಯಂ ಬ್ಯಾಕ್ಟೀರಿಯಾ ನೋಡಿದ್ರಲ್ಲ, ಇದೇ ನೋಡಿ ದ್ವಿದಳ ಸಸ್ಯ ಆಯ್ತಲ್ಲ, ಈ ದ್ವಿದಳ ಸಸ್ಯದಲ್ಲಿ ಈ ರೌಂಡ್ ಲೈಕ್ ಸ್ಟ್ರಕ್ಚರ್ ಆಯ್ತಲ್ಲ. ಸೊ ಇದನ್ನ ನಾವೇನಂತ ಕರಿತೀವಿ ಅಂತಂದ್ರೆ ಇಲ್ಲಿ ಈ ಜಾಗದಲ್ಲಿ ನಾವು ರೈಜೋಬಿಯಂ ಬ್ಯಾಕ್ಟೀರಿಯಾ ನೋಡಬಹುದು. ಅದನ್ನ ನಾವು ಮೈಕ್ರೋಸ್ಕೋಪ್ ಅಲ್ಲಿ ಇಟ್ಟು ನೋಡಿದಾಗ ಈ ತರ ಕಾಣುತ್ತೆ ಕಣ್ರಿ, ಮೈಕ್ರೋಸ್ಕೋಪ್ ಅಲ್ಲಿ ಇಟ್ಟು ನೋಡಿದಾಗ ರೈಜೋಬಿಯಂ ಬ್ಯಾಕ್ಟೀರಿಯಾ. ನೆಕ್ಸ್ಟ್ ಸೈಡ್ ಹೋಗೋಣ ಬನ್ನಿ. ಸೊ ನೈಟ್ರೋಜನ್ ಚಕ್ರ, ನೈಟ್ರೋಜನ್ ಸೈಕಲ್ ವೆರಿ ಇಂಪಾರ್ಟೆಂಟ್. 3 ಮಾರ್ಕ್ಸಿಗಂತೂ ಕೇಳ್ತಾರೆ. ಟಿಇಟಿಲಿ ಈ ಟಾಪಿಕ್ ಮೇಲೆ ಕೇಳಬಹುದು, ಮತ್ತೆ GPST ಅಲ್ಲಿ ಕೇಳಬಹುದು, ಮತ್ತೆ ಈ SLCಗೆ ಸ್ವಲ್ಪ ರಿಲೇಟೆಡ್ ಆಗೈತೆ ನೈಟ್ರೋಜನ್ ಸೈಕಲ್. ಅಂಡ್ 8ನೇ ಕ್ಲಾಸ್ ಮಕ್ಕಳಿಗೆ ಇದು ವೆರಿ ಇಂಪಾರ್ಟೆಂಟ್, ವೆರಿ ಇಂಪಾರ್ಟೆಂಟ್. 8th ಸ್ಟ್ಯಾಂಡರ್ಡ್ ಸ್ಟೂಡೆಂಟ್ಗೆ ವೆರಿ ಇಂಪಾರ್ಟೆಂಟ್. ಅದ್ರಲ್ಲಿ ನೋಡಿ, ಈಗ ನೈಟ್ರೋಜನ್ ಸೈಕಲ್ ನಮ್ಮ ವಾತಾವರಣದಲ್ಲಿ 78 ಇದೆ ಅಲ್ವಾ, ಅದು ಹಾಗೆ ಇರಕ್ಕೆ ಕಾರಣ ಏನು ಅಂತಂದ್ರೆ ಸೂಕ್ಷ್ಮ ಜೀವಿಗಳು. ಇಲ್ಲ ಅಂತಂದ್ರೆ 78 ಇದ್ದಿತ್ತು 90 ಆಗ್ಬಿಡೋದು. 90 ಆದ್ರೆ ನಮ್ಗೆ ಆಕ್ಸಿಜನ್ ಸಿಗ್ತಿಲ್ಲ, ಇರೋದೇ 21% ಅಷ್ಟು ಆಕ್ಸಿಜನ್. ಈ 21% ಅಷ್ಟು ಆಕ್ಸಿಜನ್ ಇಲ್ದಂಗ ಆಗ್ಬಿಟ್ಟಿರೋ ನಾವು ಬದುಕಿವ? ನಾವಂತಲ್ಲ, ಯಾವ ಜೀವಿಗಳು ಕೂಡ ಬದುಕಕ್ಕೆ ಸಾಧ್ಯ ಆಗ್ತಿರ್ಲಿಲ್ಲ. ಸೊ ಹಾಗಾದ್ರೆ ಆ ನೈಟ್ರೋಜನ್ ಸೈಕಲ್ ಅಂತ ಇದೆ, ಆ ನೈಟ್ರೋಜನ್ ಸೈಕಲ್ ಬಗ್ಗೆ ಸ್ವಲ್ಪ ಹೇಳ್ತೀನಿ ನೋಡಿ. ಫಸ್ಟ್ ಇದು ಬೇಕು, ಮಣ್ಣಿನಲ್ಲಿರುವಂತಹ ನೈಟ್ರೋಜನ್ ಸಂಯುಕ್ತಗಳು. ಈಗ ಮಣ್ಣಿದೆ ಅಂತ ತಿಳ್ಕೊಳ್ಳಿ, ನಾವು ಮಣ್ಣು ಮುಟ್ಟಿದೀನಿ ಅಂತ ತಿಳ್ಕೊಳ್ಳಿ, ಕೈಲಿ ಮಣ್ಣಿದೆ, ಅದ್ರಲ್ಲಿ ನೈಟ್ರೋಜನ್ ಸಂಯುಕ್ತಗಳೈತೆ. ಸೊ ಅದನ್ನ ಏನ್ ಮಾಡ್ತೈತೆ, ಸಸ್ಯಗಳಿಂದ ಹೀರಿಕೆ. ಸಸ್ಯಗಳು ಏನ್ ಮಾಡ್ತಿದ್ದಾವೆ, ಹೀರ್ಕೊಟ್ಟಿದ್ದಾವೆ. ಮತ್ತೆ ಸಸ್ಯಗಳನ್ನ ಯಾರು ತಿಂತಿದ್ದಾವೆ, ಪ್ರಾಣಿಗಳು ತಿಂತಿದ್ದಾರೆ, ಪ್ರಾಣಿಗಳು ತಿಂತಿದ್ದಾವೆ. ನೆಕ್ಸ್ಟ್ ಪ್ರಾಣಿಗಳು ಏನ್ ಮಾಡ್ತವೆ, ವಿಸರ್ಜನೆ ಮಾಡ್ತವೆ. ಅವು ಸಾವಿನಿಂದ ಏನಾಗ್ತದೆ, ನೈಟ್ರೋಜನ್ ಯುಕ್ತಗಳು ಅವೆಲ್ಲ ಇರ್ತವೆ. ಮತ್ತೆ ಪುನಃ ಬಂದ್ಬಿಟ್ಟು ಏನಾಗ್ತದೆ, ವಿಸರ್ಜನೆ ಮಾಡೋದ್ರಿಂದ, ಆ ಪ್ರಾಣಿಗಳು ಸಾಯೋದ್ರಿಂದ ಮತ್ತೆ ಮಣ್ಣಿಗೆ ಬಂದು ಸೇರ್ಕೊಳ್ತವೆ. ಅಷ್ಟೇ ಅಲ್ಲ, ಇದೇ ನೈಟ್ರೋಜನ್ ನ ಕೆಲವು ಬ್ಯಾಕ್ಟೀರಿಯಾಗಳು ಏನ್ ಮಾಡ್ತವೆ, ನೈಟ್ರೋಜನ್ ಸಂಯುಕ್ತಗಳಾಗಿ, ಅನಿಲವಾಗಿ, ಗ್ಯಾಸಸ್ ಆಗಿ ಪರಿವರ್ತನೆ ಮಾಡ್ತವೆ. ವಾತಾವರಣದಲ್ಲಿ ನೈಟ್ರೋಜನ್ ಸೇರ್ಕೊಳ್ತದೆ. ನೆಕ್ಸ್ಟ್ ಮಿಂಚಿನಿಂದ ಏನಾಗ್ತದೆ, ಮತ್ತೆ ಮಿಂಚಾಗೋದ್ರಿಂದ ಮತ್ತೆ ಮಣ್ಣಿಗೆ ಬಂದು ಸೇರ್ಕೊಳ್ತದೆ. ಅಷ್ಟೇ ಅಲ್ಲ, ನೈಟ್ರೋಜನ್ ಸ್ಥಿರೀಕರಿಸುವ ಬ್ಯಾಕ್ಟೀರಿಯಾಗಳಿಂದ ವಾತಾವರಣದ ನೈಟ್ರೋಜನ್ ಸ್ಥಿರೀಕರಣ ಆಗ್ತದೆ. ಇಟ್ ಮೀನ್ಸ್ ಕೆಲವು ಬ್ಯಾಕ್ಟೀರಿಯಾಗಳು ನೈಟ್ರೋಜನ್ ಅನ್ನ ಅನಿಲವಾಗಿ ಪರಿವರ್ತಿಸಿದ್ರೆ, ಇಲ್ಲಿ ಕೆಲವು ಬ್ಯಾಕ್ಟೀರಿಯಾಗಳು ಏನ್ ಮಾಡ್ತಿದ್ದಾವೆ ಅಂತಂದ್ರೆ ನೈಟ್ರೋಜನ್ ಅನ್ನ ಮತ್ತೆ ಏನ್ ಮಾಡ್ತಿದ್ದಾವೆ, ಸ್ಥಿರೀಕರಣಗೊಳ್ಳಲು ಮತ್ತೆ ಮಣ್ಣಿಗೆ ತಗೊಂಡು ಬರ್ತಿದ್ದಾವೆ. ಬ್ಯಾಕ್ಟೀರಿಯಾವು ನೈಟ್ರೋಜನ್ ಸಂಯುಕ್ತಗಳಾಗಿ ಏನ್ ಮಾಡ್ತೈತೆ, ಪರಿವರ್ತಿಸುತ್ತಿದೆ. ವೆರಿ ಇಂಪಾರ್ಟೆಂಟ್ ಕಂಡ್ರಿ. ಸೊ ಮತ್ತೆ ಇದೇ ನೈಟ್ರೋಜನ್ ಸೈಕಲ್, ಇದನ್ನೇ ಸಾಮಾನ್ಯವಾಗಿ ನೈಟ್ರೋಜನ್ ಸೈಕಲ್ ಅಂತ ಕರಿತೀವಿ. ನೆಕ್ಸ್ಟ್ ಸ್ಟಡಿಗೆ ಬಂದು ಬನ್ನಿ. ಎಸ್, ಇಲ್ಲಿ ಲಾಸ್ಟ್ ಪೇಜ್ ಕಂಡ್ರಿ, ಇದು ಲಾಸ್ಟ್ ಪೇಜ್ ಅಂತೂ ಇಂತೂ ಲಾಸ್ಟ್ ಪೇಜಿಗೆ ಬಂದ್ಬಿಟ್ಟು ನೈಟ್ರೋಜನ್ ಸೈಕಲ್ ಬಗ್ಗೆ ನಾನು ಈಗ ತಾನೇ ಹೇಳಿದೆ. ನೈಟ್ರೋಜನ್ ಸೈಕಲ್ 78 ನೈಟ್ರೋಜನ್ ಎಷ್ಟಿದೆ, 78% ಅಷ್ಟು ನೈಟ್ರೋಜನ್ ಇದೆ. ನೈಟ್ರೋಜನ್ ಎಲ್ಲಾ ಜೀವಿಗಳಿಗೆ ಏನು ತುಂಬಾ ಅತ್ಯವಶ್ಯಕ ಘಟಕವಾಗಿದ್ದು, ನೈಟ್ರೋಜನ್ ನಾವು ಎಲ್ಲೆಲ್ಲಿ ಕಾಣ್ಬೋದು ಅಂತಂದ್ರೆ ಪ್ರೋಟೀನ್ ಅಲ್ಲಿ, ಪತ್ರಹರಿತಲ್ಲಿ, ನ್ಯೂಕ್ಲಿಕ್ ಆಮ್ಲದಲ್ಲಿ, ವಿಟಮಿನ್ಗಳಲ್ಲಿ, ಈ ಎಲ್ಲಾ ಜಾಗದಲ್ಲೂ ಕೂಡ ನಾವೇನ್ ಮಾಡ್ಬೋದು, ನೈಟ್ರೋಜನ್ ಅನ್ನ ಕಾಣ್ಬೋದು. ಒಂದು ಗಿಡ ಬೆಳಿಬೇಕಂದ್ರೂ ಕೂಡ ನೈಟ್ರೋಜನ್ ಬೇಕು. ಒಂದು ಗಿಡ ಬೆಳಿಬೇಕು ಅಂತಂತಂದ್ರೆ ಪೊಟ್ಯಾಷಿಯಂ ಬೇಕು. ಒಂದು ಗಿಡ ಬೆಳಿಬೇಕು ಅಂತಂತಂದ್ರೆ ಫಾಸ್ಫರಸ್ ಬೇಕು. ಒಂದು ಗಿಡ ಬೆಳಿಬೇಕು ಅಂತಂದ್ರೆ ಮೆಗ್ನೀಷಿಯಂ ಬೇಕು. ಸೊ ಈಗ ನೈಟ್ರೋಜನ್ ಬೇಕು, ನೈಟ್ರೋಜನ್ ಇಲ್ದೇನೆ ಗಿಡವೂ ಕೂಡ ಬೆಳೆಯಕ್ಕೆ ಸಾಧ್ಯ ಇಲ್ಲ. ಸೊ ನೈಟ್ರೋಜನ್ ಅನ್ನ ಬಳಸ್ಕೊಂಡು ಏನ್ ಮಾಡ್ತದೆ, ಗಿಡ ಬೆಳೀತದೆ. ಸೊ ನೆಕ್ಸ್ಟ್ ನೋಡಿ, ಸಸ್ಯ ಮತ್ತೆ ಪ್ರಾಣಿಗಳು ನೇರವಾಗಿ ನೈಟ್ರೋಜನ್ ಅನ್ನು ತೆಗೆದುಕೊಳ್ಳಲಾಗುವುದಿಲ್ಲ. ಹೌದು, ಸಸ್ಯ ನಮ್ ಕಣ್ಣಿಗೆ ಕಾಣ್ತಾ ಇದೆ ಅಂತ ಮುಟ್ಟು ಅದು ನೇರವಾಗಿ ನೈಟ್ರೋಜನ್ ಅನ್ನ ತಗೊಳ್ಳಲ್ಲ. ಆ ನೈಟ್ರೋಜನ್ ಮಣ್ಣಿ ಬಂದು ಸೇರ್ಕೊಳ್ತವೆ, ಮಣ್ಣಿನಲ್ಲಿ ಸಂಯುಕ್ತಗಳಾಗ್ತವೆ. ಅದರಿಂದ ಏನಾಗ್ತದೆ ಅಂದ್ರೆ ಗಿಡ ನೈಟ್ರೋಜನ್ ಅನ್ನ ಪಡ್ಕೊಂಡು ಬೆಳೀತದೆ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ನೆಕ್ಸ್ಟ್, ಮಣ್ಣಿನಲ್ಲಿರುವ ಕೆಲವು ನಿರ್ದಿಷ್ಟ ಬ್ಯಾಕ್ಟೀರಿಯಾ ಮತ್ತು ನೀಲಿ ಹಸಿರು ಶೈವಲಗಳು ವಾತಾವರಣದಲ್ಲಿರುವ ನೈಟ್ರೋಜನ್ ಅನ್ನು ಸ್ಥಿರೀಕರಿಸಿ ನೈಟ್ರೋಜನ್ ಸಂಯುಕ್ತಗಳಾಗಿ ಪರಿವರ್ತಿಸುತ್ತವೆ. ಬೇರಿನ ವ್ಯವಸ್ಥೆಯ ಮೂಲಕ ಬಳಕೆಗೆ ಒದಗುತ್ತದೆ. ನಂತರ ನೈಟ್ರೋಜನ್ ಸಸ್ಯ ಪ್ರೋಟೀನ್ಗಳು ಮತ್ತು ಇತರ ಸಂಯುಕ್ತಗಳ ಸಂಶ್ಲೇಷಣೆಯಲ್ಲಿ ಬಳಕೆ ಆಗ್ತದೆ. ಸಂಯುಕ್ತಗಳ ಸಂಶ್ಲೇಷಣೆ, ಪ್ರೋಟೀನ್ ಸಿಂಥಸಿಸ್ ಮಾಡಬೇಕು ಅಂತಂದ್ರೆ
ಏನು ಬೇಕು ನಮಗೆ? ನೈಟ್ರೋಜನ್ ಬೇಕು ಅಂತ ಹೇಳ್ತೀರಾ. ಪ್ರೋಟೀನ್ ಸಿಂಥಸಿಸ್ಗೆ ನೈಟ್ರೋಜನ್ ಬೇಕು. ನೆಕ್ಸ್ಟ್ ಸ್ಲೈಡ್ ಏನಂದ್ರೆ ಏನೂ ಇಲ್ಲ, ಖಾಲಿ. ನೋಡಿ, ಇಷ್ಟು ನಿಮ್ಮ 8ನೇ ತರಗತಿಯಲ್ಲಿರುವಂತಹ ಸೂಕ್ಷ್ಮಾಣುಜೀವಿಗಳು ಮಿತ್ರ ಮತ್ತು ಶತ್ರು ಎನ್ನುವ ಒಂದು ಪಾಠಕ್ಕೆ ಸಂಬಂಧಪಟ್ಟಿರುವಂತಹ ಮಾಹಿತಿ. ಅಕಸ್ಮಾತ್ ಈ ಪಾಠದಲ್ಲಿ ಏನಾದರೂ ಡೌಟ್ ಇದ್ರೆ ತಕ್ಷಣ ನನಗೆ ಮೆಸೇಜ್ ಮಾಡಿ. ಆ ಮೆಸೇಜ್ ಮಾಡಬೇಕು ಅಂತಂತಂದ್ರೆ, ಅಕಸ್ಮಾತ್ ಈ ಪಾಠದ ಏನಾದ್ರು PDF ಬೇಕು ಅಂತಂತಂದ್ರೆ 9591908832. ವೆರಿ ವೆರಿ ಇಂಪಾರ್ಟೆಂಟ್. ಇದು ಇಟ್ಕೊಬಿಡಿ, ನಿಮಗೆ ಬೇಕಾಗ್ಬೋದು. ಅದರಲ್ಲಿ ನಾನು 8ನೇ ಕ್ಲಾಸ್ ಮಕ್ಕಳಿಗೆ ಹೇಳ್ತಾ ಇದ್ದೀನಿ. ಮತ್ತೆ ಇಲ್ಲಿ ಕಾಂಪಿಟೇಟಿವ್ ಓದ್ತಾ ಇರೋರ್ಗೂ ಕೂಡ ಕಾಂಪಿಟೇಟಿವ್ ಓದ್ತಾ ಇದ್ದೀರಲ್ಲ, ನಿಮಗೂ ಕೂಡ ಬೇಕಾಗುತ್ತೆ. ಅಕಸ್ಮಾತ್ ಏನಾರು ಈ PPT ಅಥವಾ ಈ PDF ಏನಾದ್ರು ನಿಮಗೆ ಬೇಕು ಅಂತಂತಂದರೆ ಈ ನಂಬರ್ಗೆ ಮೆಸೇಜ್ ಅಥವಾ ಕಾಲ್ ಮಾಡಿ. ಸುನಿಲ್ ಅಂತ ನನ್ನ ಹೆಸರು, ನಿಮ್ಗೆಲ್ಲರಿಗೂ ಗೊತ್ತು, ಸುನಿಲ್ ಇಂಡಿಯನ್ ಅಂತ. ಈ ವಿಜ್ಞಾನ ಕ್ಷೇತ್ರಕ್ಕೆ ಸಂಬಂಧಪಟ್ಟಂತೆ ಯಾವುದೇ ವಿಡಿಯೋಗಳಿದ್ರು ಕೂಡ ನಾನು ಮಾಡ್ತೀನಿ ಅಂತ ಹೇಳ್ತಾ, ಜೊತೆಗೆ ಮುಂದಿನ ಒಂದು ತರಗತಿ ನಾನು ಯಾವ್ದು ತಗೊಳ್ತೀನಿ ಅಂತಂತಂದರೆ, ಈಗ ಜಾಸ್ತಿ ಈ ಮಳೆಗಾಲ ಆಗಿರೋದ್ರಿಂದ ಡೆಂಗ್ಯೂ ಹರಡ್ತಾ ಇದೆ. ಸೊ ಆ ಡೆಂಗ್ಯೂ ಸಂಬಂಧಪಟ್ಟಂತೆ ಒಂದು ಅವೇರ್ನೆಸ್ ಮೂಡಿಸೋಕ್ಕೋಸ್ಕರ ಅದ್ರ ಬಗ್ಗೆ ಒಂದು ವಿಡಿಯೋವನ್ನು ಮಾಡೇ ಮಾಡ್ತೀನಿ. ಜೊತೆಗೆ ಈ ವಿಡಿಯೋ ಏನಾದ್ರು ನಿಮ್ಗೆ ಇಷ್ಟ ಆಗಿದ್ರೆ ಈಗಲೇ ಲೈಕು, ಕಮೆಂಟು, ಶೇರ್ ಮಾಡಿ ಅಂತ ಹೇಳ್ತಾ ನಿಮ್ಮೆಲ್ಲರಿಗೂ ಕೂಡ ಬಾಯ್ ಹೇಳ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್ ವಾಚಿಂಗ್ ದಿಸ್ ವಿಡಿಯೋ. ಥ್ಯಾಂಕ್ ಯು.